Hello, hello. My voice is audible. Yes, sir. ಕೇಳ್ತಾ ಇದೆಯಾ? Okay. Screen visible ಆಗಿದೆಯಾ? Perfect. Okay. So, how many students joined? So far, I think 33, 34 students join ಆಗಿದ್ದಾರೆ. So, thank you so much for taking out time and joining the session here. And thank you so much for believing in Advisor. So, ಯಾರು ಅಟೆಂಡ್ ಆಗಿದ್ದೀರಾ ಲಾಸ್ಟ್ ವರ್ಕ್ಶಾಪ್ ನಾನು ನಿಮ್ಮ ಕಾಲೇಜಲ್ಲಿ ಮಾಡುವಾಗ ಯಾರು ಅಟೆಂಡ್ ಆಗಿದ್ದೀರಾ? ಹಲೋ, ಹಲೋ. Hello. Am I audible? Yes, you audible, sir. ಆಲ್ ರೈಟ್. ಸೊ ಯಾರೆಲ್ಲ ಅಟೆಂಡ್ ಆಗಿದ್ದೀರಾ? ಆಲ್ಮೋಸ್ಟ್ ಐ ಥಿಂಕ್ ಎಲ್ಲರೂ ಅಟೆಂಡ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಟುಡೇ ವಿ ಆರ್ ಸ್ಟಾರ್ಟಿಂಗ್ ಅವರ್ ಫಸ್ಟ್ ಸೆಷನ್ ಆಫ್ ಇಂಟರ್ನ್ಶಿಪ್. ಸೊ ಇಂಟರ್ನ್ಶಿಪ್ ಹೆಂಗಿರುತ್ತೆ ಅಂತ ತುಂಬ ಜನರಿಗೆಲ್ಲ ಡೌಟ್ ಇರ್ಬೋದು. ಲೈಕ್ ಏನು ಸೆಷನ್ಸ್ ಕವರ್ ಮಾಡ್ತಾರೆ, ಹೆಂಗೆ ಪ್ರಾಜೆಕ್ಟ್ ಮಾಡೋದು, ಟಾಪಿಕ್ಸ್ ಎಲ್ಲ ಕೊಟ್ಟಿದ್ದೀನಿ ಗ್ರೂಪಲ್ಲಿ. ಯಾರಾದ್ರು ಚೆಕ್ ಮಾಡಿದ್ರ ಟಾಪಿಕ್ಸು? ಯಾರೆಲ್ಲ ಚೆಕ್ ಮಾಡಿ ದಯವಿಟ್ಟು ಚೆಕ್ ಮಾಡಿ. ಮತ್ತೆ ಆ ಟಾಪಿಕ್ ಮುಂದೆ ನಿಮ್ಮ ಹೆಸರನ್ನ ಬರ್ಕೊಳ್ಳಿ. ಯಾಕಂದ್ರೆ ನಿಮಗೆ ಯಾವ್ಯಾವ ಟಾಪಿಕ್ ಸೆಲೆಕ್ಟ್ ಮಾಡ್ತೀರಾ ಆ ಟಾಪಿಕ್ನ ನೀವು ಬರ್ಕೊಳ್ಳಿ. ನೇಮ್ ಬರೆದ್ರೆ ನಮಗೆ ಗೊತ್ತಾಗುತ್ತೆ ನೀವು ಯಾವ್ಯಾವ ಟಾಪಿಕ್ ಸೆಲೆಕ್ಟ್ ಮಾಡಿದ್ದೀರಾ ಅಂತ. ಓಕೆನಾ? ಸೊ ಇವತ್ತಿದ ಸೆಷನ್ ಸ್ಟಾರ್ಟ್ ಮಾಡೋಣ. ಡಿಜಿಟಲ್ ಮಾರ್ಕೆಟಿಂಗ್ ಬೇಸಿಕ್ ಬಗ್ಗೆ ಇವತ್ತು ಸೆಷನ್ ಇರುತ್ತೆ. ಪೆನ್ ಬುಕ್ ಎಲ್ಲ ತೊಗೊಂಡು ಕೂತ್ಕೊಂಡಿರಿ. ಯಾಕಂದರೆ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ, ನಾನು ಹೇಳ್ತೀನಿ, ಆವಾಗ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಟು ವರ್ಕ್ ಆನ್ ದ ಪ್ರಾಜೆಕ್ಟ್ ಆಸ್ ವೆಲ್. ಸೊ ಬೇಸಿಕ್ ಫಂಡಮೆಂಟಲ್ಸ್ನ ಇವತ್ತು ನೋಡೋಣ. So from tomorrow we'll start our YouTube marketing session. Slowly we'll complete the internship program, as well as in between we'll give the assessment also. Okay. Okay. ಸೊ ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ಯಾವ್ಯಾವ ಟಾಪಿಕ್ಸ್ನ ನಾವು ಕವರ್ ಮಾಡ್ತೀರಾ ಅಂದರೆ, ಫಸ್ಟು ಬೇಸಿಕ್ಸ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ನ ಕವರ್ ಮಾಡ್ತೀವಿ. ಅದನ್ನು ಇವತ್ತೇ ನೋಡೋಣ ಟಾಪಿಕ್ ಅದನ್ನು ಒಂದು. ಆಮೇಲೆ ಯೂಟ್ಯೂಬ್ ಮಾರ್ಕೆಟಿಂಗಲ್ಲಿ ವಿಲ್ ಗಿವ್ ದ ಪ್ರಾಜೆಕ್ಟ್ ಆಸ್ ವೆಲ್. ಸೊ ನಾನು ಟಾಪಿಕ್ಸ್ ಲೀಸ್ಟ್ ಕೊಟ್ಟಿದ್ದೀನಿ. ಅದರಲ್ಲಿ ಯೂಟ್ಯೂಬ್ ಮಾರ್ಕೆಟಿಂಗ್, ಕ್ಯಾಲೆಂಡರ್, ಸ್ಟ್ರಾಟಜೀಸ್ ಬಗ್ಗೆ ಎಲ್ಲ ಟಾಪಿಕ್ಸ್ ಇದೆ. ದಯವಿಟ್ಟು ಆ ಟಾಪಿಕ್ನ ಯಾರ್ಯಾರು ಬೇಕು ಇಂಟ್ರೆಸ್ಟ್ ಇದ್ದವರೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಹೆಸರನ್ನ ಬರ್ಕೊಳ್ಳಿ ಆ ಟಾಪಿಕ್ ಮುಂದೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಅಫ್ಕೋರ್ಸ್ ನೀವು ಕವರ್ ಮಾಡೋಣ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಕವರ್ ಮಾಡೋಣ ಇದರಲ್ಲಿ. ಇಮೇಲ್ ಮಾರ್ಕೆಟಿಂಗ್ ಮತ್ತು ಗೂಗಲ್ ಅಡ್ವರ್ಟೈಸ್ಮೆಂಟ್ ಮತ್ತು ಕ್ಯಾನ್ವಾ ಡಿಸೈನ್. ಓಕೆ, ಕ್ಯಾನ್ವಾ ಆ್ಯಕ್ಚುಲಿ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ಸ್ವಲ್ಪ ಡಿಸೈನ್ಸ್ ಎಲ್ಲ ಮಾಡೋಕ್ಕೆ, ಸೋಷಿಯಲ್ ಮೀಡಿಯಾ ಪ್ರಮೋಷನಿಗೆ, ರೈಟ್. ಫಾರ್ ಅಡ್ವರ್ಟೈಸ್ಮೆಂಟ್ ಯು ನೀಡ್ ಎ ಗುಡ್ ಡಿಸೈನ್ಸ್. ಸೊ ಆ ಡಿಸೈನ್ನ ಯಾವ ಥರ ಮಾಡಬೇಕು ಎಫಿಷಿಯೆಂಟಾಗಿ ಅದನ್ನು ಈ ಎಂಟೈರ್ ಇದರಲ್ಲಿ ನೋಡೋಣ, ಎಂಟೈರ್ ಇಂಟರ್ನ್ಶಿಪ್ ಪ್ರೋಗ್ರಾಮಲ್ಲಿ ನೋಡೋಣ. ಓಕೆ, ಸೊ ಇವತ್ತಿನ ಟಾಪಿಕಲ್ಲಿ ದ ಟೇಬಲ್ ಆಫ್ ಕಾಂಟೆಂಟ್ಸ್ ಇಲ್ಲಿದೆ. ಸೊ ಇಂಟ್ರೊಡಕ್ಷನ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ನಾನು ಆ್ಯಕ್ಚುಲಿ ಕೆಲವು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ನಿಮ್ಮ ಕಾಲೇಜಲ್ಲಿ ಬಂದಾದಮೇಲೆ, ಬೇಸಿಕ್ಸ್ ಆಫ್ ಇಂಟ್ರೊಡಕ್ಷನ್. ಇವತ್ತು ಮತ್ತೆ ಅದನ್ನು ನೋಡೋಣ ಒಂದ್ಸಲ. ಕಂಪ್ಯಾರಿಸನ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆ್ಯಂಡ್ ಟ್ರೆಡಿಷನಲ್ ಮಾರ್ಕೆಟಿಂಗ್, ಇದನ್ನು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಆಬ್ಜೆಕ್ಟಿವ್ ಏನಿದೆ, ಯಾಕೆ ಮಾಡಬೇಕು ಡಿಜಿಟಲ್ ಮಾರ್ಕೆಟಿಂಗ್, ಸ್ಕೋಪ್ ಏನಿದೆ ಅದರಲ್ಲಿ, ಬೆನಿಫಿಟ್ಸ್ ಆ್ಯಂಡ್ ಅಡ್ವಾಂಟೇಜಸ್ ಏನಿದೆ, ಅಡ್ವಾಂಟೇಜಸ್ ಏನಿದೆ, ಟೈಪ್ಸ್ ಎಷ್ಟು ಟೈಪ್ ನಾವು ಮಾರ್ಕೆಟಿಂಗ್ ಮಾಡ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕಸ್ಟಮರ್ ಜರ್ನಿ ಆ್ಯಂಡ್ ಫನಲಿಂಗ್. ಓಕೆ, ಸೊ ಯಾವ ಥರ ಫನಲಿಂಗ್ ಆಗುತ್ತೆ, ಯಾವ ಥರ ವರ್ಕ್ ಫ್ಲೋ ನಡೆಯುತ್ತೆ, ಅದನ್ನು ಕ್ಲಿಯರಾಗಿ ಅರ್ಥ ಮಾಡೋಣ. ಇದು ಸ್ವಲ್ಪ ಇನ್ ಡೀಟೇಲ್ ಇದೆ, ಇನ್ ಡೀಟೇಲ್ ಇಟ್ಟಿದ್ದೀನಿ. ಸೊ ಇವತ್ತಿನ ಸೆಷನ್ ಸ್ವಲ್ಪ ಥಿಯರಿ ಇರುತ್ತೆ. ಸೊ ದಯವಿಟ್ಟು ಬೋರ್ ಆಗಬೇಡಿ, ಆಯಿತಾ? ಓಕೆನಾ? ಸೊ ಸ್ವಲ್ಪ ಫನಿ ವೇಯಲ್ಲಿ ವಿತ್ ಗುಡ್ ಎಕ್ಸಾಂಪಲ್ಸ್ ನಾನು ತಗೊಂಡೋಗ್ತೀನಿ ಸೆಷನ್ನ ಇವತ್ತಿದು. ಸೊ ಕ್ಯಾರಿಯರ್ ಏನಿದೆ, ಕ್ಯಾರಿಯರ್ ಆಲ್ರೆಡಿ ನಾವು ನೋಡಿದ್ವಿ ಲಾಸ್ಟ್ ಕ್ಲಾಸಲ್ಲಿ. ಐ ಥಿಂಕ್ ನಾನು ನಿಮ್ಮ ಕಾಲೇಜಲ್ಲಿ ಪ್ರೆಸೆಂಟ್ ಮಾಡುವಾಗ ಅದು ಬೇರೆ ಥರ ಕ್ಯಾರಿಯರ್ನ ನಾನು ಹೇಳಿದ್ದೀನಿ. ಏನಾರ ಸಿಂಪಲ್ ಸ್ಕೋಪ್ನ ಇದೆ ಡಿಜಿಟಲ್ ಮಾರ್ಕೆಟಿಂಗ್, ಅದೆಲ್ಲ ನಾನು ಹೇಳ್ಕೊಟ್ಟಿದ್ದೀನಿ. ಓಕೆ,
ಸೊ ಇದನ್ನ ಬ್ರೀಫ್ ಇನ್ಫಾರ್ಮೇಷನ್ ನನ್ನ ಬಗ್ಗೆ. ಸೊ ಐ ಆಮ್ ದ ಫೌಂಡರ್ ಆ್ಯಂಡ್ CEO ಆಫ್ ಅಡ್ವೈಸರ್ ಗ್ರೋತ್ ಮಾರ್ಕೆಟಿಂಗ್ ಏಜೆನ್ಸಿ ಆ್ಯಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಸೊ ಐ ಕರೆಂಟ್ಲಿ ವರ್ಕ್ ವಿತ್ Nimrasoft Solution as a digital marketing head and demand generation, as well as I'm a trainer there for USA and UK students. ಸೊ ಕ್ಯಾಟರ್ಡ್ ಮೋರ್ ದೆನ್ 500 ಪ್ಲಸ್ 500ಕ್ಕೆ ಜಾಸ್ತಿ ಕ್ಲೈಂಟ್ಸ್ನ ನಾನು ಅವ್ರ ಬಿಸ್ನೆಸ್ನ ಸ್ಕೇಲ್ ಮಾಡೋಕ್ಕೆ ಹೆಲ್ಪ್ ಮಾಡಿದ್ದೀನಿ. ಸೊ 7 years ಆಗಿದೆ ಆಲ್ಮೋಸ್ಟ್ ಇಂಡಸ್ಟ್ರಿಯಲ್ಲಿ. ಸೊ ಐ ಆಮ್ ಎ ಗೂಗಲ್, ಫೇಸ್ಬುಕ್ ಆ್ಯಂಡ್ ಸೆಮ್ರಶ್ ಸರ್ಟಿಫೈಡ್ ಡಿಜಿಟಲ್ ಮಾರ್ಕೆಟರ್. ಸೊ ಪ್ರಿವಿಯಸ್ಲಿ ಐ ವರ್ಕ್ ವಿತ್ ಟ್ರೇಡರ್ಸ್ ಗುರುಕುಲ್, ಕ್ಲಾಸ್ ಪ್ಲಸ್, ಅನ್ಅಕಾಡೆಮಿ. ಸರ್ ಮೇಜರ್ಲಿ ಇದು 3 ಎಜುಕೇಷನ್ ಇಂಡಸ್ಟ್ರಿ ಇದೆ. ಸೊ ಒಂದು ಮಸೀರಾ ಇಸ್ ಎ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ ಅಗೇನ್. ಸೊ ಅಲ್ಲಿ ತುಂಬ ಕ್ಲೈಂಟ್ಸ್ನ ನಾನು ಹ್ಯಾಂಡಲ್ ಮಾಡಿದ್ದೀನಿ ಮಸೀರಲ್ಲಿ. ಸೊ ದಿಸ್ ಜಸ್ಟ್ ಅ ಬ್ರೀಫ್ ಇನ್ಫಾರ್ಮೇಷನ್ ಅಬೌಟ್ ಮೀ. Yes, so let us have an introduction of digital marketing. So last time, I think I asked simple questions. ನಿಮಗೆ ಅಲ್ಲಿ ಕೇಳಿದೆ. ಓಕೆ, ಇನ್ ಕೇಸ್ ಇನ್ ಬಿಟ್ವೀನ್ ಇವಾಗ ಸೆಷನ್ ಪ್ರಾಪರ್ ಸ್ಟಾರ್ಟ್ ಆಗುತ್ತೆ. ಸೊ ದಯವಿಟ್ಟು ಏನಾದರೂ ಡೌಟ್ಸ್ ಎಲ್ಲ ಇದ್ದರೆ ಪ್ಲೀಸ್ ಅನ್ಮ್ಯೂಟ್ ಮಾಡಿ ಕೇಳಿ, ಯಾಕಂದರೆ ನನಗೆ ಅದು ಚಾಟ್ ವಿಸಿಬಲ್ ಇಲ್ಲ ಇವಾಗ. ಸೊ ಅನ್ಮ್ಯೂಟ್ ಮಾಡಿ ಕೇಳ್ಬೋದು ಡೈರೆಕ್ಟ್ ಏನಾದ್ರು ಡೌಟ್ಸ್ ಇದೆ. ಸೊ ಫಸ್ಟ್ ಏನಂದರೆ ಫಸ್ಟ್ ಸೇಲ್ಸ್. ನಾನು ಈ ಕ್ವಶನ್ನ ನಿಮಗೆ ಕೇಳಿದ್ದೆ ಅಲ್ಲಿ. ಸೇಲ್ಸ್ ಅಂದ್ರೇನು, ಮಾರ್ಕೆಟಿಂಗ್ ಅಂದ್ರೇನು, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೇನು. ಇಫ್ ಯು ಹ್ಯಾವ್ ನೋಟ್ಬುಕ್ಸ್, ಪೆನ್ ಇದೆ, ಪ್ಲೀಸ್ ಬರ್ಕೊಳ್ಳಿ. ಸೇಲ್ಸ್ ಇಸ್ ಅನ್ ಆರ್ಟ್ ಆಫ್. ಓಕೆ, ನಾನಿಲ್ಲಿ ಬರ್ದ್ಬಿಡ್ತೀನಿ. ಓಕೆ, ಸೊ ಸೇಲ್ಸ್ ಅಂದ್ರೇನು? ಸೇಲ್ಸ್ ಇಸ್ ಅನ್ ಆರ್ಟ್ ಆಫ್ ನೀಡ್ ಐಡೆಂಟಿಫಿಕೇಶನ್. ಇವಾಗ ಕಸ್ಟಮರ್ಗೆ ಏನು ಬೇಕು ಅದನ್ನು ಫಸ್ಟ್ ಅರ್ಥ ಮಾಡಬೇಕು, ಅವನಿಗೆ ಏನು ಬೇಕು ಅಂತ. ಆಮೇಲೆ ಆ ನೀಡ್ನ ನಾವು ಕ್ರಿಯೇಟ್ ಮಾಡಿ ನಮ್ಮ ಪ್ರಾಡಕ್ಟ್ನ ಆರ್ ಸರ್ವಿಸಸ್ನ ನಾನು ಅವರಿಗೆ ಸೇಲ್ ಮಾಡಬೇಕು. ದಟ್ಸ್ ಅ ಸಿಂಪಲ್ ಮೀನಿಂಗ್ ಆಫ್ ಸೇಲ್ಸ್, ರೈಟ್? ಸೊ ವಾಟ್ ಈಸ್ ಮಾರ್ಕೆಟಿಂಗ್ ನೆಕ್ಸ್ಟ್? ವಾಟ್ ಈಸ್ ಮಾರ್ಕೆಟಿಂಗ್? ಮಾರ್ಕೆಟಿಂಗ್ ಅಂದರೆ ಏನು? ಸೇಲ್ಸ್ ಅಂದರೆ ಇಟ್ ಇಸ್ ಜಸ್ಟ್ ಸೆಲ್ಲಿಂಗ್ ಯುವರ್ ಪ್ರಾಡಕ್ಟ್. ಸಿಂಪಲ್ ವೇ ಪ್ರಾಡಕ್ಟ್ನ ಸೇಲ್ ಮಾಡುವಂಥದ್ದು. ಬಟ್ ಅದು ಒಂದು ಕಲೆ ಇದೆ ಆ್ಯಕ್ಚುಲಿ. ಸೊ ಒಂದು ಕಸ್ಟಮರ್ಗೆ ಏನು ಬೇಕು ಅರ್ಥ ಮಾಡಬೇಕು ಫಸ್ಟು. ಏನೇನು ರಿಕ್ವೈರ್ಮೆಂಟ್ ಕೊಡ್ತಾನೆ, ಆ ರಿಕ್ವೈರ್ಮೆಂಟ್ ತಕ್ಕಂಥ ನಾವು ನೀಡ್ನ ಕ್ರಿಯೇಟ್ ಮಾಡಿ ಆ ಪ್ರಾಡಕ್ಟ್ನ ಅವರಿಗೆ ಡಿಸ್ಪ್ಲೇ ಮಾಡಬೇಕು. ಓಕೆನಾ? ಆವಾಗಲೇ ಸೇಲ್ ಆಗುತ್ತೆ. ಸೊ ಇವಾಗ ಸೇಲ್ಸ್ ಅಂದರೆ ಇಟ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ನೀಡ್ ಆ್ಯಂಡ್ ಕ್ರಿಯೇಷನ್ ಆಫ್ ನೀಡ್ಸ್. ಓಕೆ, ಮಾರ್ಕೆಟಿಂಗ್ ಅಂದರೆ ಏನು? ಎನಿಬಡಿ? ಅನ್ಮ್ಯೂಟ್ ಮಾಡಿ ಹೇಳಿ, ಪರವಾಗಿಲ್ಲ, ಅನ್ಮ್ಯೂಟ್ ಮಾಡಿ ಹೇಳಿ. ಎನಿಬಡಿ, ಮಾರ್ಕೆಟಿಂಗ್ ಅಂದರೆ ಏನು? ಸೊ ಇನ್ ಸಿಂಪಲ್ ವರ್ಡ್ಸ್ ಮಾರ್ಕೆಟಿಂಗ್ ಅಂದರೆ, ಇವಾಗ ಬುಕ್ಸ್ ಎಲ್ಲ ನೋಡಿದ್ರೆ ತುಂಬ ಡೆಫಿನೇಷನ್ ನಿಮಗೆ ಸಿಗ್ಬೋದು. ಸೊ ಸಿಂಪಲ್ ವರ್ಡ್ಸ್ ಮಾರ್ಕೆಟಿಂಗ್ ಅಂದರೆ ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ಸ್. ಸರ್ವಿಸಸ್ via omni-channel platforms. ಇವಾಗ ಇದರಲ್ಲಿ 2 ಟೈಪ್ ಬರುತ್ತೆ. ಒಂದು ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ, ಇನ್ನೊಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಬರುತ್ತೆ. ಸಿಂಪಲ್ ವರ್ಡ್ಸ್, ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡುವಂಥದ್ದು, ಜನರಿಗೆ ತಲುಪಿಸುವಂಥದ್ದು. ಇವಾಗ ಸಪೋಸ್ ನಿಮ್ಗೆ ಒಂದು ಫೋನ್ ಬೇಕು, ನೀವೇನು ಎಲ್ಲಾದರೂ ಆ್ಯಡ್ಸ್ ನೋಡಿರ್ತೀರಾ, ರೈಟ್? ಕರೆಕ್ಟ್. ಸೊ ಆ್ಯಡ್ಸ್ ನೋಡಿ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ತಗೊಳ್ತೀರಾ. ನೀವು ಇಂಟ್ರೆಸ್ಟ್ ತಗೊಂಡಾದ್ಮೇಲೆ ಯು ವಿಲ್ ಟ್ರೈ ಟು ಪರ್ಚೇಸ್ ದ್ಯಾಟ್, ರೈಟ್? ಸೊ ಅದೇ ಥರ ನಿಮ್ಮ ಪ್ರಾಡಕ್ಟ್ ಪ್ರಮೋಟೇ ಮಾಡಿಲ್ಲ, ಜನರಿಗೆ ತಲುಪಿಸ್ತಾನೇ ಇಲ್ಲ, ಅವಾಗ ಹೆಂಗೆ ಸೇಲ್ ಆಗುತ್ತೆ? ಅವಾಗ ಜನರು ಆ ಪ್ರಾಡಕ್ಟಲ್ಲಿ ಇಂಟ್ರೆಸ್ಟ್ ಏನು ತಗೊಳ್ತಾರೆ? ಜನರಿಗೆ ಗೊತ್ತೇ ಇಲ್ಲ. ನೋ ಒನ್ ನೋಸ್ ವಾಟ್ ಈಸ್ ಯುವರ್ ಪ್ರಾಡಕ್ಟ್, ರೈಟ್? ಸೊ ಪ್ರಾಡಕ್ಟ್ ಫಸ್ಟು ಮಾರ್ಕೆಟಲ್ಲಿ ತೊಗೊಂಡೋಗ್ಬೇಕು, ತೋರಿಸ್ಬೇಕು. ಅದಕ್ಕೆ ಪ್ರಮೋಷನ್ ಅಂತ ಹೇಳ್ತೀವಿ. ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ವಯಾ ಓಮ್ನಿ ಚಾನಲ್. ಅಂದರೆ ತುಂಬ ಚಾನಲ್ಸ್ ಇದೆ. ಇವಾಗ ನಾವು ಅದಕ್ಕೆ ಡಿಫ್ರೆನ್ಷಿಯೇಟ್ ಮಾಡಿದೆ ಪ್ರಾಪರ್ ಆಗಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ಏನು? ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ ಆರ್ ಸರ್ವಿಸಸ್ ವಯಾ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೇಮ್ ಡೆಫಿನೇಷನ್, ಡಿಜಿಟಲ್ ಪ್ಲಾಟ್ಫಾರ್ಮ್. ಇವಾಗ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಯಾವುದೆಲ್ಲ ಇದೆ? ಫಾರ್ ಎಕ್ಸಾಂಪಲ್, ಫೇಸ್ಬುಕ್ ಆಯಿತು, ಗೂಗಲ್ ಆಯಿತು, ಲಿಂಕ್ಡ್ಇನ್ ಆಯಿತು, ಯೂಟ್ಯೂಬ್ ಆಯಿತು, ಎಕ್ಸೆಟ್ರಾ, ಇನ್ಸ್ಟಾಗ್ರಾಮ್, ತುಂಬ ಇದೆ. ಆ ಥರ ಡಿಜಿಟಲ್ ಪ್ಲಾಟ್ಫಾರ್ಮಲ್ಲಿ ಪ್ರಮೋಟ್ ಮಾಡೋದು. ಲೈಕ್ ಆನ್ಲೈನ್ ಪ್ರಮೋಷನ್, ಇಂಟರ್ನೆಟಲ್ಲಿ ಪ್ರಮೋಟ್ ಮಾಡೋಂಥದ್ದು.
ಅದಕ್ಕೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಸೇಮ್ ಥಿಂಗ್, ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ಸ್ ಆರ್ ಸರ್ವಿಸಸ್ ವಾಯಾ, ಇಲ್ಲಿ ಟ್ರೆಡಿಷನಲ್ ಮೆಥಡ್ಸ್ ಅಂತ ಬರುತ್ತೆ. ಟ್ರೆಡಿಷನಲ್ ಮೆಥಡ್ಸ್ ಅಲ್ಲಿ ಏನೇನು ಬರುತ್ತೆ? ನ್ಯೂಸ್ ಪೇಪರ್ ಆಯಿತು, ಟಿವಿ, ರೇಡಿಯೋ, ಬಿಲ್ ಬೋರ್ಡ್ಸ್, ದೊಡ್ಡ ದೊಡ್ಡ ಬೋರ್ಡ್ಸ್ಗಳು ಇರುತ್ತಲ್ಲ ರೋಡ್ ಸೈಡಲ್ಲಿ, ಆ ಬೋರ್ಡಿಂಗ್ಸು ಎಕ್ಸೆಟ್ರಾ, ತುಂಬ ಟೈಪ್ಸ್ ಇರುತ್ತೆ. ಓಕೆನಾ? ಸೊ ದಿಸ್ ಆರ್ ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಆ್ಯಂಡ್ ಡಿಜಿಟಲ್ ಮಾರ್ಕೆಟಿಂಗ್. ಇನ್ನೂ ಅದನ್ನು ಇನ್ ಡೆಪ್ತ್ ನೋಡೋಣ, ನೆಕ್ಸ್ಟ್ ಸ್ಲೈಡ್ಸಲ್ಲಿ ಇನ್ ಡೆಪ್ತ್ ನೋಡೋಣ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೇನು, ಡಿಜಿಟಲ್ ಮಾರ್ಕೆಟಿಂಗ್ ಅಂದ್ರೇನು, ಏನೆಲ್ಲ ಮಾಡ್ಬೋದು, ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಬೂಮ್ ಆಗ್ತಿದೆ, ಯಾಕೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಷ್ಟು ಬೂಮ್ ಆಗ್ತಿಲ್ಲ, ರೈಟ್? ಸೊ ಇದೆಲ್ಲ ಕ್ಲಿಯರಿಟಿ ನಿಮಗೆ ಮುಂದೆ ಸ್ಲೈಡ್ಸಲ್ಲಿ ಸಿಗುತ್ತೆ. ಸೊ ಎಷ್ಟೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಸೇಲ್ಸ್ ಮಾರ್ಕೆಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಇದೆಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಆದರೆ ಕೇಳ್ಬೋದು. ಅನ್ಮ್ಯೂಟ್ ಮಾಡಿ ಹೇಳಿ, ಲೈಕ್ ಅರ್ಥ ಆದರೆ ಅರ್ಥ ಆಗಿದೆ ಸರ್, ಮುಂದೆ ಹೋಗಿ. ಹಲೋ, ಅನ್ಮ್ಯೂಟ್ ಮಾಡಿ, ಪರವಾಗಿಲ್ಲ, ಅನ್ಮ್ಯೂಟ್ ಮಾಡಿ ಹೇಳಿ. ಇನ್ ಕೇಸ್ ಅರ್ಥ ಆಗಿಲ್ಲ ಆದರೆ ಐ ಕ್ಯಾನ್ ಅಗೇನ್ ಎಕ್ಸ್ಪ್ಲೇನ್ ಯು. ಸರ್ ಅರ್ಥ ಆಗಿದೆ, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು. ಅಟ್ಲೀಸ್ಟ್ ರೆಸ್ಪಾಂಡ್ ಮಾಡಿ, ಗೊತ್ತಾಗುತ್ತೆ, ರೈಟ್? ಸೊ ನಾನು ಏನು ಡಿಸ್ಪ್ಲೇ ಆಗ್ತಿಲ್ಲ ಅದಕ್ಕೆ. ಓಕೆ ಸರ್. ಓಕೆ, ಸೊ ದಯವಿಟ್ಟು ನೋಟ್ಸ್ನ ಮಾಡಿ, ಇದರ ಡೆಫಿನೇಷನ್ಸ್ ಎಲ್ಲ ಕ್ಲಿಯರ್ ಆಗಿ ನೋಟ್ಸಲ್ಲಿ ಬರ್ಕೊಂಡಿರಿ. ಸೊ ದಿಸ್ ವಿಲ್ ಹೆಲ್ಪ್ ಯು ಟು ಕ್ಲಿಯರ್ ಯುವರ್ ಇಂಟರ್ವ್ಯೂಸ್ ಆಸ್ ವೆಲ್. ಓಕೆ, ಸೊ ಇದೆಲ್ಲ ಬೇಸಿಕ್ ಫಂಡಮೆಂಟಲ್ಸ್. ಇದೆಲ್ಲ ನಿಮಗೆ ಕ್ಲಿಯರಿಟಿ ಇರಲಿಲ್ಲ ಆದರೆ ತುಂಬ ಕಷ್ಟ ಆಗುತ್ತೆ, ಮತ್ತು ಅಡ್ವಾನ್ಸ್ ಕಲಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ. This is a basic introduction of digital marketing. ಇವಾಗ ಬೆನಿಫಿಟ್ಸ್ ಏನಂತ ನೋಡೋಣ. ಏನೆಲ್ಲ ಅಡ್ವಾಂಟೇಜಸ್ ಇದೆ, ಏನೆಲ್ಲ ಬೆನಿಫಿಟ್ಸ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ. ಫಸ್ಟ್ ಒನ್ ಇಸ್ ರೀಚ್. ವಾಟ್ ಈಸ್ ವಿಸಿಬಿಲಿಟಿ? ವಿಸಿಬಿಲಿಟಿ ಅಂದರೆ ಜನರ ಮುಂದೆ ತಲುಪಬೇಕು, ಹೋಗಿ ರೀಚ್ ಆಗಬೇಕು, ಜಾಸ್ತಿ ಜನರಿಗೆ ಮುಟ್ಟಬೇಕು ಅದನ್ನು, ನಮ್ಮ ಪ್ರಾಡಕ್ಟ್ನ, ನನ್ನ ಸರ್ವಿಸಸ್ನ. ಇವಾಗ ತುಂಬ ಜನ ಏನು ಮಾಡ್ತಾರೆ, ಈ ಪ್ಯಾಂಪ್ಲೆಟ್ಸ್ ಎಲ್ಲ ಪ್ರಿಂಟ್ ಹೊಡ್ಕೊಂಡು ಅವ್ನು ಕಾಲೇಜ್ ಮುಂದೆ ಅಲ್ಲೆಲ್ಲ ಹೋಗಿ ಸರೌಂಡಿಂಗಲ್ಲಿ ಕೊಡ್ತಾರೆ. ಯಾಕಂದರೆ ಕಾಲೇಜಲ್ಲಿ 1,000 ಜನ ಇರ್ತಾರೆ, 1,000 ಸ್ಟೂಡೆಂಟ್ಸ್ ಇರ್ತಾರೆ, ಕರೆಕ್ಟ್? ಸೊ 1,000 ಸ್ಟೂಡೆಂಟಿಗೆ ರೀಚ್ ಮಾಡಬೇಕಾದ್ರೆ ಇಟ್ಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಈ ಒಂದು ಟೆಕ್ನಿಕ್ ಇದಲ್ವ, ಅದು ಪ್ರಿಂಟ್ ಎಲ್ಲ ಮಾಡಿ ಕಾಲೇಜ್ ಮುಂದೆ ಎಲ್ಲ ಹೋಗಿ ಎಲ್ಲರ ಕೈಯಲ್ಲಿ ಕೊಡೋದು, ಇಲ್ಲಾಂದರೆ ಟೆಂಪಲ್ಸ್ ಮುಂದೆ, ಮಸೀದಿ ಮುಂದೆ ಎಲ್ಲ ಕಡೆ ಹೋಗಿ ಕೊಡೋದು. ಸೊ ಅದರಿಂದ ವಿಸಿಬಿಲಿಟಿ ಬರುತ್ತೆ, ಜನರು ನೋಡ್ತಾರೆ, ರೀಚ್ ಬರುತ್ತೆ. ಸೊ ಪ್ರಾಡಕ್ಟ್ ಬಗ್ಗೆ ಅವರಿಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಇನ್ ಕೇಸ್ ಇಂಟ್ರೆಸ್ಟ್ ಇರುತ್ತೆ ದೇ ವಿಲ್ ಕಾಲ್ ಬ್ಯಾಕ್, ಅದರ್ವೈಸ್ ಕಾಲ್ ಮಾಡಲ್ಲ. ಸೊ ದಿಸ್ ಇಸ್ ದ ಬೇಸಿಕ್ ಡಿಜಿಟಲ್ ಮಾರ್ಕೆಟಿಂಗ್. ಅದನ್ನೇ ಇವಾಗ ಈ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಡಿಜಿಟಲಲ್ಲಿ ಹೆಂಗೆ ಮಾಡೋದು, ಫೇಸ್ಬುಕ್ಕಲ್ಲಿ ಹಾಕೋದು, ಡಿಸ್ಪ್ಲೇ ಮಾಡೋದು. ಇವಾಗ ಆ್ಯಡ್ಸ್ ರನ್ ಮಾಡಿದರೆ ಪರ್ಟಿಕ್ಯುಲರ್ ಕಾಲೇಜಿಗೆ ಅಂತ ನಾವು ಟಾರ್ಗೆಟ್ ಮಾಡ್ಬೋದು. ಪರ್ಟಿಕ್ಯುಲರ್ ಕಾಲೇಜ್ ಸೆಲೆಕ್ಟ್ ಮಾಡಿ ಆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಮಾತ್ರ ತೋರಿಸ್ಬೇಕು, ಬೇರೆ ಯಾರಿಗೆ ತೋರಿಸ್ಬಾರ್ದು. ಸೊ ಸ್ಪೆಸಿಫಿಕ್ ಆಗಿ ಆ ಥರ ನಾವು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಆನ್ಲೈನಲ್ಲಿ ಮಾಡ್ಬೋದು. ಫೇಸ್ಬುಕ್ಕಿಂದ ಮಾಡ್ಬೋದು, ಇನ್ಸ್ಟಾಗ್ರಾಮಿಂದ ಮಾಡ್ಬೋದು, ಗೂಗಲಿಂದ ಮಾಡ್ಬೋದು, ರೈಟ್? ಸೊ ಆಲ್ಮೋಸ್ಟ್ ಎಲ್ಲ ಪ್ಲಾಟ್ಫಾರ್ಮಲ್ಲಿ ನಿಮಗೆ ಈ ವಿಸಿಬಿಲಿಟಿ ಮತ್ತು ರೀಚ್ನ ಆರಾಮಾಗಿ ತರಿಸುತ್ತೆ, ಆರಾಮಾಗಿ ಇರುತ್ತೆ. ಸೊ ಟಾರ್ಗೆಟೆಡ್ ಮಾರ್ಕೆಟಿಂಗ್ ಫಾರ್ ಹೈಯರ್ ಕನ್ವರ್ಷನ್ಸ್. ಇದು ಅರ್ಥ ಏನು? ಹೈಯರ್ ಕನ್ವರ್ಷನ್ಸ್ ಅಂದರೆ ಏನು? ಕನ್ವರ್ಷನ್ ಇಸ್ ಎ ವೆರಿ ಬಿಗ್ ಟಾಪಿಕ್. ನಾನು ಇದನ್ನು ಮುಂದೆ ಸೆಷನಲ್ಲಿ ಹೇಳ್ಕೊಳ್ತೀನಿ. ಸಪ್ರೇಟ್ ಒಂದು ಪ್ರಾಜೆಕ್ಟ್ ಟಾಪಿಕ್ ಕೊಟ್ಟಿದ್ದೀನಿ, ಕನ್ವರ್ಷನ್ ರೇಟ್ ಆಪ್ಟಿಮೈಸೇಷನ್ ಸ್ಟ್ರಾಟಜಿ ಅಂತ ಒಂದು ಸಪ್ರೇಟ್ ಟಾಪಿಕ್ ಕೊಟ್ಟಿದ್ದೀನಿ. ದಿಸ್ ಇಸ್ ಎ ವೆರಿ ಬಿಗರ್ ಟಾಪಿಕ್ ಆ್ಯಂಡ್ ಅಡ್ವಾನ್ಸ್ ಟಾಪಿಕ್. ಸಪೋಸ್ ಕನ್ವರ್ಷನಿಗೆ ನಾವು ಸೇಲ್ಸ್ ಅಂತ ಕನ್ಸಿಡರ್ ಮಾಡಿದರೆ ಪ್ರಾಪರ್ ಮಾರ್ಕೆಟ್ನ ಟಾರ್ಗೆಟ್. ಇವಾಗ ನಾವು ನಿಮ್ಮ ಕಾಲೇಜ್ಗೆ ಬಂದ್ವಿ, ಓಕೆ, 60 ಸ್ಟೂಡೆಂಟ್ಸ್ ಬಂದರು. ಸೊ ವಿ ಆರ್ ಮೇಕಿಂಗ್ ಸಮ್ ಸಾರ್ಟ್ ಆಫ್ ರೆವೆನ್ಯೂ ಔಟ್ ಆಫ್ ಇಟ್, ಕರೆಕ್ಟ್? ನಮಗೆ ದುಡ್ಡು ಸಿಕ್ತು ಆ್ಯಂಡ್ ವಿ ಆರ್ ಟೇಕಿಂಗ್ ಕ್ಲಾಸಸ್, ಸೊ ವಿ ಕ್ಯಾನ್ ಮೇಕ್ ಮನಿ. ಸೊ ಆ ಥರ ನಾವು ಪ್ರಾಪರಾಗಿ ಒಂದು ಮಾರ್ಕೆಟ್ನ ಟಾರ್ಗೆಟ್ ಮಾಡಿ ಅಲ್ಲಿ ಹೋಗಿ ನಮ್ಮ ಪ್ರಾಡಕ್ಟ್ನ ಡಿಸ್ಪ್ಲೇ ಮಾಡಿದರೆ ನಮಗೆ ಒಳ್ಳೆ ರಿಸಲ್ಟ್ಸ್ನ ಬರುತ್ತೆ, ಸೇಲ್ಸ್ನ ಬರುತ್ತೆ, ಕರೆಕ್ಟ್? ಸೊ ದ್ಯಾಟ್ ಈಸ್ ಹೌ ಡಿಜಿಟಲಿ ಇದನ್ನು ಈಸಿಯಾಗಿ ಮನೇಲಿ ಕೂತ್ಕೊಂಡೇ ಮಾಡ್ಬೋದು. ಇದಕ್ಕೆ ರೋಡೆಲ್ಲ ಹೋಗಿ ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿಕೊಂಡು ಟಿ ವಿಯಲ್ಲಿ ನ್ಯೂಸ್ ಪೇಪರಲ್ಲಿ ಹಾಕ್ಬೋದು, ಅದೆಲ್ಲ ಡೀಲಿಂಗ್ ಮಾಡೋದು, ಅದೆಲ್ಲ ಏನೂ ಇಲ್ಲ. ನೀವೇ ಸ್ವಂತ ಮಾಡ್ಬೋದು. ಫೇಸ್ಬುಕ್ ಅಕೌಂಟ್ ಕ್ರಿಯೇಟ್ ಮಾಡೋದು, ಅಕೌಂಟಿಂದ ಆ್ಯಡ್ಸ್ ರನ್ ಮಾಡೋದು. ನಿಮಗೆ ಯಾವ ಅಪ್ರೂವಲ್ಲೂ ಬೇಕಾಗಿಲ್ಲ, ಕರೆಕ್ಟ್? ಎಲ್ಲೂ ಹೋಗಿ ಡೀಲ್ ಎಲ್ಲ ಮಾಡೋದು ಏನೂ ಬೇಕಾಗಿಲ್ಲ. ನೋ ಥರ್ಡ್ ಪರ್ಸನ್ ಇನ್ವಾಲ್ವ್, ಡೈರೆಕ್ಟ್ಲಿ ನೀವೇ ಮಾಡ್ಬೋದು. ಸೊ ಥರ್ಡ್ ಒನ್ ಇಸ್ ಕಾಸ್ಟ್ ಎಫೆಕ್ಟಿವ್ ಅಡ್ವರ್ಟೈಸಿಂಗ್ ಸೊಲ್ಯೂಷನ್ಸ್.
ಇವಾಗ ಒಂದು ನ್ಯೂಸ್ ಪೇಪರಲ್ಲಿ ಹಾಕಬೇಕಾದ್ರೆ ಒಂದು ಚಿಕ್ಕ ಒಂದು ನಿಮ್ಮ ಪ್ರಾಡಕ್ಟ್ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಮಾಡಬೇಕಾದ್ರೆ ನ್ಯೂಸ್ ಪೇಪರಲ್ಲಿ ಅವನು ಎಷ್ಟು ಚಾರ್ಜ್ ಮಾಡ್ತಾರೆ, ಟಿವಿಯಲ್ಲಿ ಎಷ್ಟು ಚಾರ್ಜ್ ಮಾಡ್ತಾರೆ, ಮಿನಿಮಮ್ 5 ಲಕ್ಷದಿಂದ 10 ಲಕ್ಷ ಚಾರ್ಜ್ ಮಾಡ್ತಾರೆ. ಅದನ್ನೇ ಎಷ್ಟು ಜನ ನೋಡ್ತಾರೆ ಅಂತ ಏನು ಗ್ಯಾರಂಟಿ? ಏನು ಗ್ಯಾರಂಟಿ ಇಲ್ಲ. ಎಷ್ಟು ಜನ ನೋಡಿದ್ದಾರೆ? ನಿಮ್ಮ ಹತ್ರ ಏನು ಡೇಟಾನೂ ಇಲ್ಲ, ಅವ್ರ ಹತ್ರನೂ ಡೇಟಾ ಇಲ್ಲ. ಕರೆಕ್ಟ್. ಸೊ ಅದರಿಂದ ಇವಾಗ ಏನಾಗುತ್ತೆ ಇವಾಗ ಫೇಸ್‌ಬುಕ್ ಅಲ್ಲಿ ಅಂತ ಕನ್ಸಿಡರ್ ಮಾಡೋಣ. ಫೇಸ್‌ಬುಕ್, ಗೂಗಲ್ ಯಾವುದೋ ಒಂದು ಪ್ಲಾಟ್‌ಫಾರ್ಮ್. ಓಕೆ, ಎನಿ ಪ್ಲಾಟ್‌ಫಾರ್ಮ್. ಐ ವಿಲ್ ಕನ್ಸಿಡರ್ ಆಸ್ ಎ ಫೇಸ್‌ಬುಕ್. ಫೇಸ್‌ಬುಕ್ ಅಲ್ಲಿ ಇವಾಗ ನನಗೆ 1,000 ಜನರಿಗೆ ತೋರಿಸಬೇಕು. ಎಷ್ಟು ಖರ್ಚು ಮಾಡ್ಬೋದು ನಾನು? ಹಾರ್ಡ್ಲಿ 100 ಇಂದ 200 ರೂಪೀಸ್ ನಾನು ಇನ್ವೆಸ್ಟ್ ಮಾಡ್ಬೋದು. ಆಡ್ಸ್ ರನ್ ಮಾಡಿ. ಪ್ರಾಪರ್ ಆಗಿ ಅದೇ 1,000 ಜನರಿಗೆ ನಾವು ಡಿಸ್ಪ್ಲೇ ಮಾಡ್ಬೋದು ನಮ್ಮ ಆಡ್ಸ್‌ನ. ಬೆಟರ್ ಸೊಲ್ಯೂಷನ್ ಯಾವುದಿದೆ? ಟಿವಿಯಲ್ಲಿ ಹೋಗಿ ಅಷ್ಟು 3 ಲಕ್ಷ, 5 ಲಕ್ಷ ಎಲ್ಲ ಕೊಡೋದು ಬಿಟ್ಟು, ಸುಮ್ಮನೆ ಫೇಸ್‌ಬುಕ್ಕಲ್ಲಿ ನೀವೇ ರನ್ ಮಾಡೋದು. ಅಲ್ಲಿ ಹೋಗಿ ಮತ್ತೆ ಅವ್ರ ಹತ್ರ ಡೀಲ್ ಮಾಡ್ಕೊಂಡು, ಅವ್ರ ಹತ್ರ ಕೂತ್ಕೊಂಡು ನಮ್ಗೆ ಈ ಆಡ್ಸ್ ಈ ಥರ ಬರಬೇಕು, ಆ ಥರ ಬರಬೇಕು. ಅದೆಲ್ಲ ಸುಮ್ಮನೆ ಅದ್ರ ಟೈಮ್ ಪಾಸ್ ಮಾಡೋದಕ್ಕಿಂತ ದಿಸ್ ಇಸ್ ದ ಬೆಟರ್ ಆಪ್ಷನ್. ನೀವೊಂದು ಡಿಸೈನ್ ರೆಡಿ ಮಾಡಿ, ಒಂದು ಡಿಸೈನಲ್ಲಿ ಎಲ್ಲ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಹಾಕಿ, ಹೋಗಿ ಫೇಸ್‌ಬುಕ್ ಓಪನ್ ಮಾಡಿ, ಆಡ್ಸ್ ಮ್ಯಾನೇಜರ್ ಓಪನ್ ಮಾಡಿ, ಆಡ್ಸ್ ರನ್ ಮಾಡಿ. 100, 200 ರೂಪಾಯಿ ಬಜೆಟ್ ಹಾಕಿ, 1,000 ಜನರಿಗೆ ರೀಚ್ ಆಗುತ್ತೆ. ಯುವರ್ ಜಾಬ್ ಇಸ್ ಡನ್. ಕರೆಕ್ಟ್. ಸೊ ಈ ತರ ಕಾಸ್ಟ್ ಎಫೆಕ್ಟಿವ್ನೆಸ್ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ, ಆನ್ಲೈನ್ ಮಾರ್ಕೆಟಿಂಗ್ ಅಲ್ಲಿ ಸಿಗುತ್ತೆ. ಇನ್ನೊಂದು ಬೇಸಿಕ್ ಡಿಫ್ರೆನ್ಸ್, ರಿಯಲ್ ಟೈಮ್ ಡೇಟಾ ಅನಾಲಿಟಿಕ್ಸ್. ಇವಾಗ ನಾನು ಅದನ್ನೇ ಹೇಳಿದ್ದು. ಸಪೋಸ್ 5 ಲಕ್ಷ ಕೊಟ್ಟು ಟಿವಿಯಲ್ಲಿ ಆಡ್ಸ್ ಹಾಕ್ತೀರಾ, ಎಷ್ಟು ಜನರು ನೋಡಿದ್ದಾರೆ ಆ ಆಡ್ನ ಅಂತ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ? ಏನು ಯಾವ ಡೇಟಾನು ನಿಮ್ಮ ಹತ್ರ ಇಲ್ಲ. ಇವಾಗ ರೋಡ್ ಸೈಡ್ ಅಲ್ಲಿ ಬೋರ್ಡಿಂಗ್ಸ್ ಎಲ್ಲ ಇರುತ್ತೆ. ಬೋರ್ಡಿಂಗ್ಸ್ ಅಲ್ಲಿ ಆಡ್ಸ್ ಇರುತ್ತೆ. ತುಂಬಾ ಜನ ಓಡಾಡ್ತಾರೆ. ಎಲ್ರು ನೋಡ್ತಾರಾ ಆಡ್ಸ್‌ನ? ಆ ಬೋರ್ಡ್‌ನ ಎಲ್ರು ನೋಡ್ತಾರಾ? ನೋಡಿದ್ರೆ ಏನ್ ಪ್ರಾಡಕ್ಟು, ಯಾವ ಆ್ಯಡು, ಏನು ನೋಡ್ತಾರಾ? ಏನು ನೋಡಲ್ಲ. ಏನ್ ಡೇಟಾ ಇದೆ? ಸುಮ್ನೆ ಒಂದು ಪ್ರಮೋಷನ್‌ಗೋಸ್ಕರ ಹಾಕಿಡೋದಷ್ಟೇ. ಅದೇ ಇಲ್ಲಿ ಆನ್ಲೈನ್ ಮಾರ್ಕೆಟಿಂಗಲ್ಲಿ ಯಾವುದೊಂದು ಪ್ಲಾಟ್‌ಫಾರ್ಮ್ ತಗೊಳ್ಳಿ. ಫೇಸ್‌ಬುಕ್ ತಗೊಳ್ಳಿ, ಇನ್‌ಸ್ಟಾಗ್ರಾಮ್ ತಗೊಳ್ಳಿ, ಗೂಗಲ್ ತಗೊಳ್ಳಿ. ಅವ್ರು ಕ್ಲಿಯರ್ ಕಟ್ ಆಗಿ ನಿಮಗೆ ಡೇಟಾ ಸಿಗತ್ತೆ. ಎಷ್ಟು ಜನರಿಗೆ ರೀಚ್ ಆಗಿದೆ? ಎಷ್ಟು ಜನರು ನೋಡಿದ್ದಾರೆ? ಎಷ್ಟು ಜನ ಆ ಆಡ್ ಮೇಲೆ ಕ್ಲಿಕ್ ಮಾಡಿದ್ದಾರೆ? ಕರೆಕ್ಟ್. ಎಲ್ಲ ಡೇಟಾನು ನಿಮಗೆ ಸಿಗತ್ತೆ. ಸೊ ನೀವು ಕ್ಲಿಯರ್ ಆಗಿ ಒಂದು ಕನ್ಕ್ಲೂಷನ್‌ಗೆ ಬರ್ಬೋದು. ನಾವು ಯಾರಿಗೆ ತೋರಿಸಿದ್ವಿ ಅದು ಕರೆಕ್ಟಾ? ಇಲ್ಲಾಂದ್ರೆ ನಾವು ಬೇರೆ ಏನಾದ್ರು ಟಾರ್ಗೆಟಿಂಗ್ ಚೇಂಜ್ ಮಾಡ್ಬೇಕಾ? ಸೊ ಅದನ್ನ ನೀವು ಡಿಸಿಷನ್ ಮೇಕಿಂಗ್ ಅಬಿಲಿಟಿ ನಿಮಗೆ ಬರುತ್ತೆ. ಡಿಸಿಷನ್ ನೀವು ತಗೊಳ್ಬಹುದು. ಬಿಲ್ಡಿಂಗ್ ಬ್ರಾಂಡ್ ಅವೇರ್‌ನೆಸ್. ಬ್ರಾಂಡ್ ಅವೇರ್‌ನೆಸ್ ಅಂದ್ರೆ ಏನು? ಜನರಿಗೆ ತೋರಿಸೋದು ನಂದು ಇದೊಂದು ಬ್ರಾಂಡ್ ಇದೆ. ಫಾರ್ ಎಕ್ಸಾಂಪಲ್ ಅಡ್ವೈಸರ್. ದಿಸ್ ಇಸ್ ಅವರ್ ಬ್ರಾಂಡ್. ನಾವೆಲ್ಲಿ ಹೋದ್ರು ಅಡ್ವೈಸರ್ ಅಂತಾನೆ ಹೇಳ್ತೀವಿ. ನನ್ನ ಹೆಸರು ನಮ್ಮ ಕೊಲೀಗ್ ಹೆಸರೆಲ್ಲ ಹೇಳಲ್ಲ. ಫಸ್ಟ್ ನೇಮ್ ವಿ ಟೇಕ್ ಇಸ್ ಅವರ್ ಬ್ರಾಂಡ್ ನೇಮ್. ಬಿಕಾಸ್ ನಮಗೆ ನಮ್ಮ ಹೆಸರಿಂದ ಗುರ್ತಿರೋದು ಬೇಡ. ಐ ವಾಂಟ್ ನಮ್ಮ ಕಂಪನಿ ಹೆಸರಿಂದಾನೇ ಗುರ್ತಿಡಿಬೇಕು. ಸೊ ಈ ತರ ಕಂಪನಿಯವ್ರು ಬಂದಿದ್ರು ಅಂತ. ಈ ತರ ಜನ ಈ ತರ ಲೈಕ್ ತಾರಿಕ್ ಅಂತವನು ಬಂದಿದ್ರು, ಗೀತಾ ಅವರು ಬಂದಿದ್ರು, ಅದೆಲ್ಲ ಇರಬಾರ್ದು. ಸೊ ಕಂಪ್ಲೀಟ್ಲಿ ಅಡ್ವೈಸ್ ಆಸ್ ಎ ಕಂಪನಿ ಕೇಮ್ ಟು ಅವರ್ ಕಾಲೇಜ್ ಅಂತ ಈ ತರ ಹೇಳ್ಬೇಕು. ಸೊ ಬ್ರಾಂಡ್ ಅವೇರ್‌ನೆಸ್ ತುಂಬಾ ಈಸಿ ಆಗುತ್ತೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ. ಯಾಕೆ ನಾವು ಲೋಗೋ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ವಿ? ನಮ್ಮೆಲ್ಲ ಸ್ಲೈಡ್ಸ್ ಅಲ್ಲಿ ಟಾಪ್ ಅಲ್ಲಿ ನೋಡ್ಬೋದು ಲೋಗೋ ಇದೆ ನಮ್ದು. ಅದು ಬ್ರಾಂಡ್ ಐಡೆಂಟಿಟಿ. ನಮ್ಮ ಐಡೆಂಟಿಟಿ ಅದು. ಸೊ ಅದನ್ನ ನಾವು ತೋರಿಸ್ಕೊಳ್ತೀವಿ ಎಲ್ಲಿ ಹೋದ್ರು. ರೈಟ್? ಸೊ ಇಲ್ಲಿ ಬ್ರಾಂಡ್ ಅವೇರ್‌ನೆಸ್ ತುಂಬಾ ಈಸಿಯಾಗಿ ಆಗುತ್ತೆ. ವೇರ್ ಇನ್ ಆಫ್‌ಲೈನ್ ಮಾರ್ಕೆಟಿಂಗ್ ಅಲ್ಲಿ ನಿಮ್ಗೆ ತುಂಬಾ ದುಡ್ಡು ಖರ್ಚು ಮಾಡಬೇಕಾಗುತ್ತೆ. ಟಿವಿಯಲ್ಲಿ ರಿಪೀಟೆಡ್ಲಿ ಆಡ್ಸ್ ಹಾಕ್ಬೇಕು. ಒಂದು ದಿನಕ್ಕೆ ತೋರ್ಸಕ್ಕೆ ಅವ್ರು ಎಷ್ಟು ಚಾರ್ಜ್ ಮಾಡ್ತಾರೆ. ಸೊ ಅದರಲ್ಲಿ ಇಲ್ಲಿ ಆನ್‌ಲೈನಲ್ಲಿ ಏನಿಲ್ಲ. ನೀವು ಯೂಟ್ಯೂಬಲ್ಲಿ ಫ್ರೀಯಾಗಿ ನೀವು ವಿಡಿಯೋ ಪ್ರಮೋಟ್ ಮಾಡಿ, ಈ ತರ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ, ಡಿಸ್ಪ್ಲೇ ಮಾಡಿ, ಎಲ್ರಿಗೂ ವಾಟ್ಸಾಪಲ್ಲಿ ಶೇರ್ ಮಾಡಿ. ನೋಡಿ ನನ್ನ ಪ್ರಾಡಕ್ಟ್ ಇದೆ, ನನ್ನ ಬ್ರಾಂಡ್ ಇದೆ ಅಂತ. ಸೊ ಅವೇರ್‌ನೆಸ್ ಆಗ್ಬಿಡುತ್ತೆ. ಫೇಸ್‌ಬುಕ್ಕಲ್ಲಿ ಮಾಡ್ಬೋದು, ಇನ್‌ಸ್ಟಾಗ್ರಾಮಲ್ಲಿ ಮಾಡ್ಬೋದು. ತುಂಬಾ ಆ ಥರ ಎಷ್ಟೋ ಆನ್‌ಲೈನ್ ಪ್ಲಾಟ್‌ಫಾರ್ಮ್ಸ್ ಇದೆ. ಎಲ್ಲ ಕಡೆ ಮಾಡ್ಬೋದು. ಎನ್ಹಾನ್ಸ್ ಕಸ್ಟಮರ್ ಎಂಗೇಜ್‌ಮೆಂಟ್ ಅಂಡ್ ಇಂಟರಾಕ್ಷನ್. ಇವಾಗ ಟಿವಿಯಲ್ಲಿ ಆಡ್ಸ್ ರನ್ ಮಾಡಿದ್ದೀರಾ. ಕಸ್ಟಮರ್ ಎಂಗೇಜ್ ಆಗಿದೆ ಅಂತ ಹೆಂಗ್ ಗೊತ್ತಾಗತ್ತೆ? ನಿಮ್ಮ ಆಡ್‌ನ ಅವ್ರು ನೋಡಿ ಎಂಗೇಜ್ ಆಗಿದ್ದಾರೆ. ಎಂಗೇಜ್‌ಮೆಂಟ್ ಅಂದ್ರೆ ಏನು? ಎಂಗೇಜ್‌ಮೆಂಟ್ ಅಂದ್ರೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಲೈಕ್, ಶೇರ್, ಫಾಲೋ ಆರ್ ಸಬ್ಸ್ಕ್ರೈಬ್, ಕಾಮೆಂಟ್ ಇದಕ್ಕೆಲ್ಲ ಎಂಗೇಜ್‌ಮೆಂಟ್ ಅಂತ ಹೇಳ್ತೀವಿ. ಇಷ್ಟ ಆದ್ರೆ ತಾನೇ ಲೈಕ್ ಮಾಡೋದು. ಇಷ್ಟ ಆದ್ರೆ ತಾನೇ ಶೇರ್ ಮಾಡೋದು. ರೈಟ್? ಕಸ್ಟಮರ್‌ಗೆ ನಿಮ್ಮ ಪ್ರಾಡಕ್ಟ್ ಸರ್ವಿಸ್ ಬಗ್ಗೆ ತುಂಬಾ ಇಷ್ಟ ಆಯ್ತು. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ, ಫಾಲೋ ಮಾಡ್ತೀರಾ. ಅದೇ ತರ ಸೇಮ್ ಬೇರೆ ಬೇರೆ ಕಾಂಟೆಂಟ್ ನೋಡೋಕೆ ಫಾಲೋ ಮಾಡ್ತೀರಾ. ಇಷ್ಟ ಆದ್ರೆ ಇನ್ ಕೇಸ್ ನಿಮ್ಮ ಹತ್ರ ಏನಾದ್ರು ರಿಕ್ವೈರ್ಮೆಂಟ್ ಇದ್ರೆ, ಸರ್ ಇವಾಗ ಬೆನಿಫಿಟ್ಸ್ ಬೇಡ, ನೀವು ಅಡ್ವಾಂಟೇಜ್ ಬಗ್ಗೆ ಹೇಳ್ಕೊಳ್ಳಿ ಅಂತ ಒಂದು ಕಮೆಂಟ್ ಹಾಕ್ತೀರಾ ಕೆಳಗಡೆ. ರೈಟ್? ಸೊ ಇದೆಲ್ಲ ಯಾಕೆ? ಇದೆಲ್ಲ ಎಂಗೇಜ್‌ಮೆಂಟ್ ನಮಗೆ ಗೊತ್ತಾಗುತ್ತೆ. ನಾನು ಇವಾಗ ಏನ್ ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ. ಅದೇ ಆನ್‌ಲೈನ್‌ನಲ್ಲಿ ಏನು ಗೊತ್ತಾಗಲ್ಲ. ಟಿವಿಯಲ್ಲಿ ಆಡ್ ರನ್ ಆಗ್ತಾ ತನ್ನಷ್ಟಕ್ಕೆ ರನ್ ಆಗುತ್ತೆ. ಮುಂದೆ ಎದ್ದವನು ಏನು ಮಾಡಕ್ಕಾಗಲ್ಲ. ಅದು ಲೈಕು ಮಾಡಕ್ಕಾಗಲ್ಲ, ಶೇರು ಮಾಡಕ್ಕಾಗಲ್ಲ. ಅವನಿಗೆ ಎಷ್ಟಾಗಿದೆ ಅಂತಾನೂ ಹೇಳಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲ. ಸೊ ಇದು ಬೆನಿಫಿಟ್ಸ್ ಡಿಜಿಟಲ್ ಮಾರ್ಕೆಟಿಂಗ್ ಇದು. ಯಾಕೆ ನಿಮ್ಗೆ ನಿಮ್ಮ ಯೂಸರ್ಸ್‌ನ ಏನು ರಿಕ್ವೈರ್ಮೆಂಟ್ ಇದೆ, ಕ್ವೆರಿ ಇದೆ, ನಿಮ್ಮ ಯೂಸರ್‌ನ ಕ್ಲಿಯರ್ ಆಗಿ ಅರ್ಥ ಮಾಡ್ಬೋದು ಇಲ್ಲಿ. ಅಲ್ಲಿ ಅರ್ಥ ಮಾಡಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಗ್ಲೋಬಲ್ ಎಕ್ಸ್ಪಾನ್ಷನ್ ಅಪಾರ್ಚುನಿಟೀಸ್. ಗ್ಲೋಬಲ್ ಎಕ್ಸ್ಪಾನ್ಷನ್ ಅಂದ್ರೆ ಏನು? ಇವಾಗ ನನ್ನ ಬಿಸ್ನೆಸ್ ಇವಾಗ ಬೆಂಗಳೂರಲ್ಲಿ ಇದೆ. ಬೆಂಗಳೂರಲ್ಲಿ ಒಂದು ಲೊಕ್ಯಾಲಿಟಿಯಲ್ಲಿ ಇದೆ. ಕನಕಪುರ ರೋಡಲ್ಲಿ ಇದೆ.
ಓಕೆ. ಒಂದು ಲೊಕ್ಯಾಲಿಟಿಯಲ್ಲಿ ಇದೆ. ಇವಾಗ ನನಗೆ ಬೇರೆ ಕಂಟ್ರೀಸ್, ಬೇರೆ ದೇಶಕ್ಕೆ, ಬೇರೆ ಸ್ಟೇಟಿಗೆಲ್ಲ ತೋರಿಸ್ಕೊಳ್ಬೇಕು. ನಾನು ಅಲ್ಲಿ ಹೋಗಿ ಪ್ರಿಂಟ್ ಎಲ್ಲ ಮಾಡಿ ನಾನು ಆ ಥರ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಇಟ್ ಕಾಸ್ಟ್ ಮಿ ಹೈಯರ್. ತುಂಬ ಕಾಸ್ಟ್ ಆಗುತ್ತೆ. ಯಾಕೆಂದ್ರೆ ನಾನು ಅಲ್ಲಿ ಹೋಗಬೇಕು, ಅಲ್ಲಿ ಪ್ರಿಂಟ್ ಹೊಡಿಬೇಕು, ಮತ್ತೆ ಅಲ್ಲಿ ಜಾಗದಲ್ಲಿ ಅಂಟಬೇಕು. ಕರೆಕ್ಟ್. ಮತ್ತೆ ಎಲ್ರ ಕೈಯಲ್ಲಿ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಅದನ್ನೇ ನಾವೇನು ಮಾಡ್ತೀವಿ, ಫೇಸ್ಬುಕ್ಕಲ್ಲಿ ಆ್ಯಡ್ ರನ್ ಮಾಡ್ತೀವಿ, ಗೂಗಲ್ ಆ್ಯಡ್ ರನ್ ಮಾಡ್ತೀವಿ, ಯೂಟ್ಯೂಬಲ್ಲಿ ಆ್ಯಡ್ಸ್ ರನ್ ಮಾಡ್ತೀವಿ. ಆ್ಯಡ್ ರನ್ ಮಾಡಿ ನಾವು ಆ ಲೊಕ್ಯಾಲಿಟಿಗೆ ಟಾರ್ಗೆಟ್ ಮಾಡ್ತೀವಿ. ಸಪೋಸ್ ಕರ್ನಾಟಕ ಸ್ಟೇಟ್ ಬಿಟ್ಟರೆ ನಾನು ಮಹಾರಾಷ್ಟ್ರ ಟಾರ್ಗೆಟ್ ಹೊಡಿಬೇಕು. ಮಹಾರಾಷ್ಟ್ರ ಸೆಲೆಕ್ಟ್ ಮಾಡಿ ಮಹಾರಾಷ್ಟ್ರ ಆಡಿಯನ್ಸ್‌ಗೆ ನಾವು ಡಿಸ್ಪ್ಲೇ ಮಾಡ್ಬೋದು. ಸೊ ದಟ್ ವಿಲ್ ಹ್ಯಾಪನ್ ಇನ್ ಫ್ರಾಕ್ಷನ್ ಆಫ್ ಟೈಮ್. ಸೊ ಅದು ಜಾಸ್ತಿ ಟೈಮ್ ಏನು ತಗೊಳಲ್ಲ. ನೀವು ಅಲ್ಲಿಗೆ ಹೋಗ್ಬೇಕಂತಲೂ ಏನೂ ಖರ್ಚಿಲ್ಲ. ₹1,000 ಬಜೆಟ್ ಹಾಕಿದ್ರೆ ₹1,000 ನೀವು ಎಂಟೈರ್ ಮಹಾರಾಷ್ಟ್ರನ ತೋರಿಸ್ಬೋದು. ಓಕೆ. ಸೊ ಸಮಥಿಂಗ್ ಎಕ್ಸ್ಪಾನ್ಷನ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಹೈಯರ್ ರಿಟರ್ನ್ ಆನ್ ಇನ್ವೆಸ್ಟ್‌ಮೆಂಟ್. ಇವಾಗ ನೀವು ₹1,000 ಇನ್ವೆಸ್ಟ್ ಮಾಡಿ ಆಡ್ಸ್ ರನ್ ಮಾಡಿದ್ರೆ ನೀವು ಆರಾಮಾಗಿ 2-3 ಸಾವಿರ ದುಡಿಬೋದು. ಅದೇ ನೀವು 5,00,000 ಕೊಟ್ಟು ಅಲ್ಲಿ ಟಿವಿಯಲ್ಲಿ ಆಡ್ ರನ್ ಮಾಡಿದ್ರೆ 10,00,000 ದುಡಿಬಹುದಾ? ದಟ್ಸ್ ಅಗೇನ್ ಎ ಕ್ವೆಶ್ಚನ್ ಮಾರ್ಕ್. ಕೆಲವರು ದುಡಿತಾರೆ, ಕೆಲವರು ಇಲ್ಲ. ಕೆಲವರಿಗೆ ಝೀರೋನೂ ಇರುತ್ತೆ. ಯಾಕಂದ್ರೆ ಏನು ಡೇಟಾ ಕೊಡಲ್ಲ ಅಲ್ಲ. ಝೀರೋನೂ ಇರುತ್ತೆ. ರಿಟರ್ನ್ ಆನ್ ಇನ್ವೆಸ್ಟ್‌ಮೆಂಟ್ ತುಂಬ ಕಮ್ಮಿ ಇರುತ್ತೆ ಅಲ್ಲಿ. ಕಮ್ಮಿ ಅಂದ್ರೆ ಹೇಳಕ್ ಬರಲ್ಲ. ಒಂದೊಂದು ಪ್ರಾಡಕ್ಟ್‌ಗೆ ಬಂದ್ಬಿಡುತ್ತೆ. ಒಂದೊಂದು ಪ್ರಾಡಕ್ಟ್‌ಗೆಲ್ಲ ಏನು ಬರಲ್ಲ. ಝೀರೋನೇ ಇರುತ್ತೆ. ಅಂದ್ರೆ 5,00,000 ಸ್ಪೆಂಡ್ ಮಾಡಿರೋದು ಟಿವಿಗೆ, ಆಡ್ಸ್‌ಗೆಲ್ಲ ಎಲ್ಲ ಝೀರೋ ಆಗ್ಬಿಡುತ್ತೆ. ಮೆಜರೇಬಲ್ ಅಂಡ್ ಟ್ರ್ಯಾಕಬಲ್ ರಿಸಲ್ಟ್ಸ್. ಇವಾಗ ನಾವೇನೇನು ಆಕ್ಟಿವಿಟಿ ಆನ್‌ಲೈನಲ್ಲಿ ಮಾಡ್ತೀವಿ, ಎಲ್ಲ ಡೇಟಾ ನಮ್ಮ ಕೈಲಿರುತ್ತೆ. ನಾವು ಮೆಜರ್ ಮಾಡ್ಬೋದು. ಎಲ್ಲಿ ಯಾಕೆ ಎಷ್ಟು ರೀಚ್ ಆಯ್ತು? ಎಷ್ಟು ಇಂಪ್ರೆಷನ್ ಬಂದಿದೆ? ಎಷ್ಟು ರೀಚ್ ಆಗಿದೆ? ಎಷ್ಟು ಜನ ಕ್ಲಿಕ್ ಮಾಡಿದ್ದಾರೆ? ಎಷ್ಟು ಜನ ಕಾಮೆಂಟ್ ಮಾಡಿದ್ದಾರೆ? ಇದೆಲ್ಲ ಮೆಜರ್ ಮಾಡ್ಬೋದು. ಕರೆಕ್ಟ್. ಮತ್ತೆ ಏನೆಲ್ಲ ಇನ್ಕ್ವೈರಿ ಬಂದಿದೆ ನಮಗೆ, ಆ ಇನ್ಕ್ವೈರಿ ಎಲ್ಲ ಪ್ರಾಪರ್ ಆಗಿ ನಾವು ಸೇಲ್ಸ್ ಫನಲ್ ಹಾಕಿ ಟ್ರ್ಯಾಕ್ ಮಾಡಿ ನಾವು ಕಾಲ್ ಮಾಡಿ ನಾವು ಕನ್ವರ್ಟ್ ಮಾಡ್ಬೋದು. ಇಟ್ಸ್ ಎ ಲಾಂಗ್ ಫನಲ್. ನಾನು ಇದು ಮುಂದೆ ಸ್ಲೈಡ್ಸಲ್ಲಿ ಫನಲಿಂಗ್ ಬಗ್ಗೆ ಇದೆ. ಐ ವಿಲ್ ಟೇಕ್ ಯು ಥ್ರೂ ದಟ್ ಇನ್ ಫನಲ್ಸ್. ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಡಾಪ್ಟಿವಿಟಿ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದೆ ಅವಾಗಿಂದ. ಲೈಕ್ ಇವಾಗ ನಿಮಗೆ ಫ್ಲೆಕ್ಸಿಬಿಲಿಟಿ ಅಂದರೆ ನೀವು ಎಲ್ಲೋ ನಿಮಗೆ ಬರೀ ಇಂಟರ್ನೆಟ್ ಒಂದು ಲ್ಯಾಪ್ಟಾಪ್ ಬೇಕಷ್ಟೇ ಆನ್‌ಲೈನ್ ಪ್ರಮೋಷನಿಗೆ. ಅದು ಬಿಟ್ಟು ಬೇರೆ ಏನೂ ಬೇಡ. ಒಂದು ಒಳ್ಳೆ ಇಂಟರ್ನೆಟ್ ಬೇಕು, ಲ್ಯಾಪ್ಟಾಪ್ ಬೇಕು. ಫೇಸ್‌ಬುಕ್ ಎಲ್ಲ ಯೂಸ್ ಮಾಡೋಕೆ ನಿಮ್ಗೆ ಗೊತ್ತಿರಬೇಕು. ಫೇಸ್‌ಬುಕ್ಕು, ಯೂಟ್ಯೂಬ್ ಎಲ್ಲ ಯೂಸ್ ಮಾಡೋಕೆ ನಿಮ್ಗೆ ಗೊತ್ತಿರಬೇಕು. ಪ್ರಮೋಷನ್ ಆರಾಮಾಗಿ ಮಾಡ್ಬೋದು. ಎಲ್ಲಾದ್ರೂ ಕೂತ್ಕೊಂಡು ನೀವು ಮಾಡ್ಬೋದು. ಅದೇ ಇವಾಗ ಟ್ರೆಡಿಷನಲ್ ಮಾರ್ಕೆಟಿಂಗ್ ಆದ್ರೆ ನೀವು ಮನೇಲಿ ಕೂತ್ಕೊಂಡು ಹೋಗಿ ಏನೂ ಮಾಡೋಕ್ಕಾಗಲ್ಲ. ಪ್ರಿಂಟ್ ಹೊಡಿಬೇಕು, ಮತ್ತೆ ಬೋರ್ಡಿಂಗ್ಸ್ ಎಲ್ಲ ಮಾಡಬೇಕು, ದೊಡ್ಡ ದೊಡ್ಡ ಬ್ಯಾನರ್ಸ್ ಎಲ್ಲ ಮಾಡಬೇಕು. ಅದೆಲ್ಲ ನೀವು ಹೊರಗಡೆನೇ ಹೋಗ್ಬೇಕು. ಸೊ ಫ್ಲೆಕ್ಸಿಬಿಲಿಟಿ ನಿಮಗೆ ಇರಲ್ಲ. ಅದು ಮತ್ತೆ ನೀವು ಥರ್ಡ್ ಪಾರ್ಟಿ 4-5 ಜನ ಮೇಲೆ ಡಿಪೆಂಡ್ ಆಗಿರ್ತೀರ. ಇಲ್ಲ ಅವರು ಈ ಕಾಲೇಜಲ್ಲಿ ಕೊಡ್ತಾರಂತೆ, ನಾನು ಆ ಕಾಲೇಜಲ್ಲಿ ಕೊಡ್ತೇನೆ ಅಂದ್ರೆ ಡಿಪೆಂಡೆನ್ಸಿ ಬಂದ್ಬಿಡುತ್ತೆ. ಇಲ್ಲಿ ಡಿಪೆಂಡೆನ್ಸಿ ಏನಿಲ್ಲ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಸೊ ದೀಸ್ ಆರ್ ಸಮ್ ಆಫ್ ದ ಬೆನಿಫಿಟ್ಸ್ ವಿಚ್ ಐ ಹ್ಯಾವ್ ಕಲೆಕ್ಟೆಡ್. ಬೆನಿಫಿಟ್ಸ್ ಅಲ್ಲಿ ಏನಾದರೂ ಡೌಟ್ಸ್ ಇದ್ರೆ, ಏನೋ ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು. Nothing are clear. ಹಲೋ. Sir, ಅರ್ಥ ಆಗಿದೆ. ಓಕೆ. Okay. ಓಕೆ. ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಇವಾಗ ಬೇಸಿಕ್ ಡಿಫ್ರೆನ್ಸ್. ನಾನು ಅವಾಗಿಂದ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆನೇ ಹೇಳ್ತಾ ಇದ್ದೆ. ಸೊ ಕಂಪ್ಯಾರಿಸನ್ ಮಾಡ್ತಾ ಇದ್ದೆ. ಇವಾಗ ಕಂಪ್ಯಾರಿಸನ್ ಇನ್ ಡೀಟೇಲ್ ನೋಡೋಣ. ಸೊ ಫಸ್ಟ್ ಕಂಪ್ಯಾರಿಸನ್ ಏನು? ಟ್ರೆಡಿಷನಲ್ ಮಾರ್ಕೆಟಿಂಗ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ತುಂಬ ಕಾಸ್ಟ್ಲಿ. ಯಾಕಂದ್ರೆ ಟಿವಿಯಲ್ಲಿ ಆಡ್ಸ್ ಮಾಡೋದು ಅಷ್ಟೆಲ್ಲ ಈಸಿ ಇಲ್ಲ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ವೇರ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಆರಾಮಾಗಿ ₹1,000-2,000 2,000 ಜನ 3,000 ಜನರಿಗೆಲ್ಲ ನೀವು ಪ್ರಮೋಷನ್ನ ತೋರಿಸ್ಬೋದು, ಆಡ್ಸ್‌ನ ತೋರಿಸ್ಬೋದು. ಮತ್ತೆ ಇಲ್ಲಿ ನಿಮ್ಮ ಹತ್ರ ಟಾರ್ಗೆಟ್ ಮಾಡುವಂತ ಚಾನ್ಸಸ್ ಇಲ್ಲ. ಯಾಕಂದ್ರೆ ಟಿವಿಯಲ್ಲಿ ಸುಮ್ಮನೆ ಆಡ್ ರನ್ ಮಾಡಿದ್ರೆ, ಇವಾಗ ಜಿ ಕನ್ನಡಲ್ಲಿ ಆಡ್ಸ್ ರನ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಅದು ಯಾರ್ಯಾರು ನೋಡ್ತಾರೆ, ಎಲ್ಲೆಲ್ಲಿ ಹೋಗುತ್ತೆ ಅದೆಲ್ಲ ನಿಮ್ಗೆ ಏನು ಗೊತ್ತಿಲ್ಲ. ನಿಮ್ಮ ಟಾರ್ಗೆಟ್ ಆಡಿಯನ್ಸೇ ನಿಮ್ಗೆ ಗೊತ್ತಿರಲ್ಲ. ಸುಮ್ಮನೆ ಆ ಚಾನಲ್ ಹಾಕಿದೀವಿ, ಆ ಚಾನಲ್ ಎಷ್ಟು ಜನ ನೋಡ್ತಾರೆ ಅವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಯಾರು ಚಾನಲ್ ನೋಡಿಲ್ಲ ಅವ್ರಿಗೆ ಗೊತ್ತಾಗಲ್ಲ. ರೈಟ್. ಅದೇ ಇಲ್ಲಿ ಟಾರ್ಗೆಟ್ ಕಸ್ಟಮರ್ಸ್ ಅಂತ ಇರುತ್ತೆ. ನಾವು ಈಸಿಲಿ ಕಸ್ಟಮರ್ಸ್‌ಗೆ ಟಾರ್ಗೆಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಡಿಜಿಟಲ್ ಮಾರ್ಕೆಟಿಂಗ್ ಜನರಿಗೆ ಮಾತ್ರ ಟಾರ್ಗೆಟ್ ಮಾಡ್ಬೇಕು. ನಾನು ಟಾರ್ಗೆಟ್ ಮಾಡ್ಬೋದು. ಫಿನಾನ್ಸ್ ಅವರಿಗೆ ಟಾರ್ಗೆಟ್ ಮಾಡಬೇಕು. ನಾನು ಟಾರ್ಗೆಟ್ ಮಾಡ್ಬೋದು. ಬಿಕಾಸ್ ಆ ಥರ ಆಪ್ಷನ್ಸ್ ಎಲ್ಲ ಇದೆ. ಆ ಥರ ಅವೈಲೇಬಿಲಿಟಿ ಇದೆ. ಫ್ಲೆಕ್ಸಿಬಿಲಿಟಿ ಇದೆ ಇಲ್ಲಿ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ಓಕೆ. ಆ್ಯಡ್ ರನ್ ಮಾಡುವಾಗ ನಾನು ಇದನ್ನ ನಿಮ್ಗೆ ತೋರಿಸ್ತೀನಿ ಯಾವ ಥರ ಟಾರ್ಗೆಟ್ ಮಾಡೋಂಥದ್ದು ಆಡ್ಸಿಂದ. ಓಕೆ. ಸೊ ದಿಸ್ ಇಸ್ ಸಮಥಿಂಗ್ ಬೇಸಿಕ್ ಥಿಯರಿ. ಸೊ ಥಿಯರಿನ ಅರ್ಥ ಮಾಡ್ಕೊಳ್ಳಿ ಏನೆಲ್ಲ ಮಾಡ್ಬೋದು ಅಂತ. ಇಲ್ಲಿ ಇವಾಗ ಬಜೆಟ್‌ನ ಓವರ್ ಎಕ್ಸಾಸ್ಟ್ ಆಗ್ಬಿಡತ್ತೆ. ತುಂಬ ಕ್ರೌಡಿಗೆ ತೋರಿಸ್ತೀರಾ,
ಬಜೆಟ್ ತುಂಬ ಜಾಸ್ತಿ ಹೋಗ್ಬಿಡುತ್ತೆ. ಇವಾಗ ಟಿವಿ ಆ್ಯಡ್ಸಿಗೆ ನಿಮಗೆ 5 ಲಕ್ಷ ಬೇಕು. ರೇಡಿಯೋ ಆ್ಯಡ್ಸ್ ಜಸ್ಟ್ ಒಂದು 10 ಸೆಕೆಂಡ್ ಹೇಳಕ್ಕೇನೆ ಅವರು 50,000 60,000 ಚಾರ್ಜ್ ಮಾಡ್ತಾರೆ. ಅದು ದಿನಕ್ಕೆ ಒಂದ್ಸಲ ಹೇಳ್ತಾರೆ 10 ಸೆಕೆಂಡು ಅಷ್ಟೇ. ಈ ಥರ ಒಂದು ಪ್ರಾಡಕ್ಟ್ ಇದೆ, ಅವ್ರ ನಂಬರ್ ಇದೆ, ತಗೊಳ್ಳಿ ಈ ನಂಬರಿಗೆ ಫೋನ್ ಮಾಡಿ ಅಷ್ಟೇ ಹೇಳ್ತಾರೆ. ಅಷ್ಟೇ ಹೇಳಕ್ಕೆ ಅವ್ರು 40,000 ತಗೊಳ್ತಾರೆ. ಒಂದು ವಾರಕ್ಕೆ 3-4 ಡೇಸಿಗೆ. ಇಟ್ಸ್ ವೆರಿ ಕಾಸ್ಟ್ಲಿ. ನಿಮ್ಮ ಹತ್ರ ಬೇರೆ ಆಪ್ಷನ್ಸ್ ಇರಲ್ಲ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ಏನು ಮಾಡ್ತೀರಾ? ಸೊ ಅದನ್ನೇ ಪ್ರಮೋಷನ್ ಮಾಡಬೇಕು. ಬಟ್ ಇಲ್ಲಿ ಏನಿರುತ್ತೆ, ಬಜೆಟ್‌ನ ನೀವು ಪ್ಲಾನ್ ಮಾಡ್ಬೋದು. ಇವಾಗ ನನ್ನ ಹತ್ರ ಈ 1,000 ಜನ ಇದ್ದಾರೆ. ಚೆಕ್ ಮಾಡ್ಬೋದು. 1,000 ಜನರಿಗೆ ತೋರ್ಸಕ್ಕೆ ನನಗೆ ಎಷ್ಟು ಬಜೆಟ್ ಬೀಳ್ಬಹುದು ಅಂತ. ಅದು ಎಸ್ಟಿಮೇಟು ಬೇಕಾದ್ರೆ ನಿಮಗೆ ಸಿಗತ್ತೆ ಆನ್‌ಲೈನಲ್ಲಿ. ಇವಾಗ ಯಾವ ಅಡ್ವರ್ಟೈಸ್‌ಮೆಂಟ್ ಪ್ಲಾಟ್‌ಫಾರ್ಮ್ ಹೋದ್ರು ನಿಮಗೆ ಅಡ್ವರ್ಟೈಸ್‌ಮೆಂಟ್ ರನ್ ಮಾಡೋದು ಮುಂಚೆನೇ ನೀವು ಎಸ್ಟಿಮೇಷನ್ ನಿಮಗೆ ಸಿಗತ್ತೆ. ಇಷ್ಟು ಜನರಿಗೆ ರೀಚ್ ಆಗ್ಬೋದು, ಎಷ್ಟು ಪ್ರೈಸಿಂಗ್ ಇದೆ, ಎಷ್ಟು ಆಗತ್ತೆ ಒಂದು ಕ್ಲಿಕ್ಕಿಗೆ, ಒಂದು ಲೀಡಿಗೆ ಎಷ್ಟಾಗತ್ತೆ. ಸೊ ಎಲ್ಲ ಡೀಟೇಲ್ಸ್‌ನ ನಿಮಗೆ ಫಸ್ಟೇ ಕೊಟ್ಬಿಡ್ತಾರೆ. ಸೊ ಇಟ್ ವಿಲ್ ಬಿ ವೆರಿ ಈಸಿ ಟು ಆಪ್ಟಿಮೈಸ್. ಬಜೆಟ್‌ನ ಪ್ರಾಪರ್ಲಿ ಪ್ಲಾನ್ ಮಾಡೋಕ್ಕೆ ಇಟ್ಸ್ ವೆರಿ ಹೆಲ್ಪ್‌ಫುಲ್. ಬಟ್ ಇಲ್ಲಿ ಏನಿರಲ್ಲ. ಅಲ್ಲಿ ಹೋಗಿ ಟಿವಿ ಯಾರ್ಯಾರು ಮಾಡ್ತಾರೆ ಅವ್ರ ಹತ್ರ ಹೋಗಿ ಬ್ರೋಕರ್ಸ್‌ಗೆ ಇಟ್ಕೊಂಡು ಅವರು ಕನೆಕ್ಟ್ ಮಾಡ್ತಾರೆ. ಎಷ್ಟು ದುಡ್ಡಾಗುತ್ತೆ, ಎಷ್ಟು ಸೆಕೆಂಡ್ಸ್‌ದು ಆ್ಯಡ್ಸ್ ಇರುತ್ತೆ, ಎಷ್ಟು ಸಲ ಡಿಸ್ಪ್ಲೇ ಮಾಡ್ತೀರಾ ದಿನಕ್ಕೆ, ಅದೆಲ್ಲ ನೀವು ಅಲ್ಲಿ ಅಗ್ರಿಮೆಂಟ್ ಎಲ್ಲ ಮಾಡ್ಕೊಳ್ಬೇಕು. ಬಟ್ ಇಲ್ಲಿ ಏನಿರಲ್ಲ. ಇಲ್ಲಿ ನೀವು ಆರಾಮಾಗಿ ಕೂತ್ಕೊಂಡು ನೀವು ಎಲ್ಲ ಡೇಟಾ ನೋಡ್ಬೋದು. ನೋಡಿ ಆ ಥರ ಆ್ಯಡ್ಸ್‌ನ ರನ್ ಮಾಡ್ಬೋದು. ಓಕೆ. ಸೊ ಇದರಲ್ಲಿ ಎಲ್ಲೆಲ್ಲಿ ಯಾವ ರೀತಿಯಲ್ಲಿ ನೀವು ಪ್ರಮೋಷನ್‌ನ ಮಾಡ್ಬೋದು. ಒಂದು ಟಿವಿಯಲ್ಲಿ ಪ್ರಮೋಷನ್ ಮಾಡ್ಬೋದು. ಒಂದು ರೇಡಿಯೋಲಿ ಪ್ರಮೋಷನ್ ಮಾಡ್ಬೋದು. ಪ್ರಿಂಟ್ ಮೀಡಿಯಾ ಇರುತ್ತೆ, PR ಆಕ್ಟಿವಿಟಿ ಅಂತ ಇರುತ್ತೆ, ಡೋರ್ ಟು ಡೋರ್ ಮಾರ್ಕೆಟಿಂಗ್ ಮಾಡ್ಬೋದು, ಟೆಲಿ ಮಾರ್ಕೆಟಿಂಗ್ ಮಾಡ್ಬೋದು. ಅನ್ನೆಸೆಸರಿ ಕಾಲ್ ಮಾಡಿ ಸರ್ ಈ ಥರ ಪ್ರಾಡಕ್ಟ್ ಇದೆ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಸೊ ಈ ಥರನೂ ಮಾಡ್ಬೋದು. ಬಟ್ ಇಲ್ಲಿ ಹೆಂಗಿರತ್ತೆ ಅಂದರೆ ಇಂಟರ್ನೆಟ್ಟಿಂದ ಪ್ರಮೋಟ್ ಮಾಡೋದು, ಸೋಷಿಯಲ್ ಮೀಡಿಯಾಲಿ ಪ್ರಮೋಟ್ ಮಾಡ್ಬೋದು. ಯೂಸಿಂಗ್ ಸ್ಮಾರ್ಟ್ ಫೋನ್ಸಲ್ಲಿ ಗೂಗಲ್ ಆ್ಯಡ್ಸಿಂದ ಪ್ರಮೋಟ್ ಮಾಡ್ಬೋದು, ಫೇಸ್ಬುಕ್ ಆ್ಯಡ್ಸಿಂದ ತುಂಬ ಇದೆ. ತುಂಬ ಅಡ್ವರ್ಟೈಸಿಂಗ್ ಪ್ಲಾಟ್ಫಾರ್ಮ್ಸ್ ಇದೆ, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದೆ, ರೈಟ್? ಸೊ ಯೂಟ್ಯೂಬ್ ಇದೆ. ಸೊ ದೇರ್ ಆರ್ ಮಲ್ಟಿಪಲ್ ಪ್ಲಾಟ್ಫಾರ್ಮ್ಸ್ ಅವೈಲೇಬಲ್ ಹಿಯರ್ ಟು ಪ್ರಮೋಟ್ ಯುವರ್ ಪ್ರಾಡಕ್ಟ್. ಇಲ್ಲಿ ದ ಮೇಜರ್ ಡಿಸ್ಅಡ್ವಾಂಟೇಜ್ ಯಾಕೆ ಟ್ರೆಡಿಷನಲ್ ಮಾರ್ಕೆಟಿಂಗ್ ವರ್ಕ್ ಆಗುತ್ತೆ ಇಲ್ಲ ಅಂತಲ್ಲ. ಇನ್ನೂ ಟ್ರೆಡಿಷನಲ್ ಮಾರ್ಕೆಟಿಂಗ್ ಇದೆ. ಇನ್ನೂ ಟಿವಿಯಲ್ಲಿ ಆ್ಯಡ್ಸ್ ರನ್ ಆಗುತ್ತೆ, ಇನ್ನೂ ರೇಡಿಯೋಲ್ಲಿ ಆ್ಯಡ್ಸ್ ರನ್ ಆಗುತ್ತೆ, PR ಆಕ್ಟಿವಿಟೀಸ್ ಆಗುತ್ತೆ, ಡೋರ್ ಟು ಡೋರ್ ಜನ ಮನೆ ಹತ್ರ ಬಂದು ಪ್ರಮೋಟ್ ಇನ್ನೂವರೆಗೆ ಮಾಡ್ತಾರೆ. ಟೆಲಿ ಮಾರ್ಕೆಟಿಂಗ್ ಅಂದ್ರೆ ಹೆವಿ ಕಾಲ್ಸ್ ಬರುತ್ತೆ. ಟೆಲಿಕಾಲಿಂಗಿಂದ ಕಾಲ್ಸ್ ಎಲ್ಲ ಬರುತ್ತೆ. ಈ ಥರ ಪ್ರಾಡಕ್ಟ್ ಇದೆ, ಇಂಟ್ರೆಸ್ಟ್ ಇದೆಯಾ ಅಂತ ಕೇಳ್ತಾರೆ. ಇನ್ನೂ ನಡೀತಾ ಇದೆ. ಬಟ್ ಇದರಲ್ಲಿ ಯು ಕ್ಯಾನ್ ನಾಟ್ ಟ್ರ್ಯಾಕ್ ದ ರಿಸಲ್ಟ್ಸ್‌ನ ಟ್ರ್ಯಾಕ್ ಮಾಡೋಕ್ಕೆ ನಿಮಗೆ ಆಗಲ್ಲ. ಯಾಕಂದರೆ ಯಾವ ಡೇಟಾನು ಇಲ್ಲಿ ಸಿಗಲ್ಲ. ಇವಾಗ ನೀವು 5 ಲಕ್ಷ ಕೊಟ್ಟು ಟಿವಿಯಲ್ಲಿ ಆ್ಯಡ್ಸ್ ಮಾಡಿದ್ರೆ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಎಷ್ಟು ಜನ ನೋಡಿದ್ದಾರೆ ಆ್ಯಡ್‌ನ ಅಂತ? ರಿಸಲ್ಟ್ ಇಲ್ಲ. ನೋ ರಿಸಲ್ಟ್ಸ್ ಹಿಯರ್. ನೋ ಟ್ರ್ಯಾಕಿಂಗ್. ಇಲ್ಲಿ ನಿಮಗೆ ಎಲ್ಲ ರಿಸಲ್ಟ್ ಸಿಗುತ್ತೆ. ಎಷ್ಟು ಜನ ಇಂಪ್ರೆಷನ್ ಎಷ್ಟು ಬಂದಿದೆ, ರೀಚ್ ಎಷ್ಟಾಗಿದೆ, ಎಷ್ಟು ಜನರು ನೋಡಿದ್ದಾರೆ, ಎಷ್ಟು ಜನ ಎನ್ಕ್ವೈರಿ ಮಾಡಿದ್ದಾರೆ, ಎಷ್ಟು ಜನ ಲೈಕ್ ಮಾಡಿದ್ದಾರೆ, ಎಷ್ಟು ಜನ ಶೇರ್ ಮಾಡಿದ್ದಾರೆ, ಎಲ್ಲ ಡೀಟೇಲ್ಸ್ ಇಲ್ಲಿ ನಿಮಗೆ ಟ್ರ್ಯಾಕ್ ಮಾಡ್ಬೋದು. ದ್ಯಾಟ್ ಇಸ್ ವೈ ಪೀಪಲ್ ಆರ್ ಮೂವಿಂಗ್ ಫ್ರಮ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಟು ಡಿಜಿಟಲ್ ಮಾರ್ಕೆಟಿಂಗ್. ಹಂಗಂದ್ರೆ ಅರ್ಥ ಟ್ರೆಡಿಷನಲ್ ಮಾರ್ಕೆಟಿಂಗ್ ಎಂಡ್ ಆಗಿದೆಯಾ, ಮುಗೀತಾ ಟ್ರೆಡಿಷನಲ್ ಮಾರ್ಕೆಟಿಂಗ್? ಒಂದು ಕ್ವಶನ್ ಬಂದ್ಬಿಡುತ್ತೆ. ಇವಾಗ ಇಷ್ಟೆಲ್ಲ ಅಡ್ವಾಂಟೇಜಸ್ ಇದೆ ಅಂದಮೇಲೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾಕೆ ಜನ ಸ್ಟಿಲ್ ಪೀಪಲ್ ಆರ್ ವೈ ಫೋಕಸಿಂಗ್ ಆನ್ ಟ್ರೆಡಿಷನಲ್ ಮಾರ್ಕೆಟಿಂಗ್? ಯಾಕೆ ಇನ್ನೂ ಕಾರ್ಡ್ಸ್ ಮಾಡ್ತಿದ್ದಾರೆ, ಯಾಕೆ ಇನ್ನೂ ಪ್ರಿಂಟ್ ಎಲ್ಲ ಮಾಡ್ತಿದ್ದಾರೆ, ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡ್ತಿದ್ದಾರೆ, ಬ್ರಾಚರ್ಸ್ ಎಲ್ಲ ಮಾಡ್ತಿದ್ದಾರೆ, ಯಾಕೆ ಮಾಡ್ತಿದ್ದಾರೆ? ಅಲ್ಲೂ ರಿಸಲ್ಟ್ ಬರುತ್ತೆ, ಬಟ್ ಟ್ರ್ಯಾಕ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಬ್ಲೈಂಡಾಗಿ ನಾವು ಪ್ರಮೋಟ್ ಮಾಡ್ಬೇಕಷ್ಟೇ. ಕರೆಕ್ಟ್. ಇವಾಗ ನಾನೇ ನಿಮ್ಮ ಕಾಲೇಜ್ ಬಂದು ಆಫ್ಲೈನ್ ವರ್ಕ್ಶಾಪ್ ತಗೊಂಡೆ. ಅದು ಬೇರೆ ಕಾಲೇಜರಿಗೆ ಗೊತ್ತಾಯ್ತಾ? ಇಲ್ಲ. ಬೇರೆ ಯಾರಿಗಾದ್ರೂ ಗೊತ್ತಾಯ್ತಾ? ಅಲ್ಲಿ ಎಷ್ಟು ಜನ ಇದ್ರು ಅವ್ರಿಗೆ ಗೊತ್ತಾಯ್ತು. ಇಂಥ ಕಂಪನಿಯವರು ಬಂದಿದ್ರು, ಈ ಥರ ಹೇಳಿಕೊಟ್ರು ಅಂತ, ಈ ಥರ ಒಂದು ಸೆಷನ್ ತಗೊಂಡಿದ್ರು ಅಂತ ಗೊತ್ತಾಗುತ್ತೆ. ಬಟ್ ಹೊರಗೆ ಇದ್ದವರಿಗೆಲ್ಲ ಗೊತ್ತಾಗತ್ತಾ? ಇಲ್ಲ. ಬಟ್ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ನಾವು ಅದನ್ನೇ ಇಟ್ಕೊಂಡು ನಾವು ಎಲ್ರಿಗೂ ತೋರಿಸ್ಬೋದು. ಬೇರೆ ಕಾಲೇಜವ್ರಿಗೂ ತೋರಿಸ್ಬೋದು. ಕರೆಕ್ಟ್. ಸೊ ಇಲ್ಲಿ ಎಲ್ಲ ಆಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಹಿಯರ್. ಪಾಸಿಬಿಲಿಟಿನೇ ಇಲ್ಲ ಈ ಥರ ಬೇರೆಯವರಿಗೆ ತೋರಿಸೋದು. ಯಾಕಂದ್ರೆ ನಮಗೆ ಡೇಟಾನೇ ಸಿಗಲ್ಲ. ನಾವು ಹೆಂಗೆ ಟಾರ್ಗೆಟ್ ಮಾಡುವಂಥದ್ದು? ಕರೆಕ್ಟ್. ಐ ಥಿಂಕ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಕ್ಲಿಯರ್ ಆಗಿದೆ ಕಂಪ್ಯಾರಿಸನ್ನ. ಅಂದ್ಕೊಳ್ತೀನಿ ಕ್ಲಿಯರ್ ಆಗಿದೆ ಅಂತ. ಸೊ ಇವಾಗ ಸ್ವಲ್ಪ ಇನ್ ಡೆಪ್ತ್ ನೋಡೋಣ. ಟ್ರೆಡಿಷನಲ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಯಾವ್ಯಾವ ರೀತಿಯಲ್ಲಿ ಮಾಡ್ಬೋದು. ಇವಾಗ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ, ಆಫ್ಲೈನ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಸೊ ನೋಡಿ, ಇಲ್ಲಿ ಟಿವಿ ಇದೆ. ಟಿವಿಯಲ್ಲಿ ಆ್ಯಡ್ಸ್ ಹಾಕಿದರೆ ನಾವು ಅದನ್ನು ಆಫ್ಲೈನ್, ಯಾಕಂದರೆ ನಮ್ಮ ಹತ್ರ ಟ್ರ್ಯಾಕು ಇರಲ್ಲ, ಏನೂ ಇರಲ್ಲ. ರೇಡಿಯೋದಲ್ಲಿ ಆ್ಯಡ್ಸ್ ರನ್ ಮಾಡ್ಬೋದು, ಮೊಬೈಲಲ್ಲಿ ಆ್ಯಡ್ಸ್ ರನ್ ಮಾಡ್ಬೋದು. ಔಟ್ ಆಫ್ ಹೋಮ್ ಅಂದರೆ ಮನೆ ಟು ಮನೆ ಹೋಗಿ, ಇಲ್ಲಾಂದರೆ ಬ್ರಾಚರ್ಸ್ ಎಲ್ಲ ಮಾಡಿ, ಆ ಥರ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಪ್ರಿಂಟ್ ಮಾಡಿಸಿ, ಏನಾದರೂ ಇವಾಗ ಗೋಡೆಗೆಲ್ಲ ಹಂಚಿ, ಬೇರೆ ಬೇರೆ ಟೆಕ್ನಿಕ್ಸಿಂದ ಮನೆಯಿಂದ ಹೊರಗಡೆ ಕೂತ್ಕೊಂಡು ಮಾಡುವಂಥದ್ದು ಇದು ಆಫ್ಲೈನ್ ಮಾರ್ಕೆಟಿಂಗ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಇಂಟರ್ನೆಟ್ ಅಂದ್ರೇನು? ಫಸ್ಟ್ ಅವೈಲೇಬಿಲಿಟಿ ನಮಗೆ ವೆಬ್ಸೈಟ್ ಬೇಕು. ಮೊಬೈಲ್ ಆ್ಯಪು ಇದ್ದರೆ ಓಕೆ, ಇಲ್ಲಾದರೂ ಓಕೆ.
ಸರ್ಚ್ ಇಂಜಿನ್ ನಮ್ಮ ಹತ್ರ ಇದೆ. ವಿ ಹ್ಯಾವ್ ಗೂಗಲ್ ಆಸ್ ಸರ್ಚ್ ಇಂಜಿನ್, ವಿ ಹ್ಯಾವ್ ಯಾಹೂ ಆಸ್ ಸರ್ಚ್ ಇಂಜಿನ್, ತುಂಬ ಸರ್ಚ್ ಇಂಜಿನ್ಗಳಿವೆ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ನಮ್ಮ ಹತ್ರ ಇದೆ, ಇಮೇಲ್ಸ್ ಇದೆ, ರೆಫರಲ್ ಇದೆ. ಇನ್ ಕೇಸ್ ಇವಾಗ ನಾನು ನಿಮಗೆ ಚೆನ್ನಾಗಿ ಹೇಳ್ಕೊಟ್ರೆ ನಾಳೆ ನೀವು 4 ಜನಕ್ಕೆ ಹೇಳ್ತೀರಾ ಇಂಥವರು ಇದ್ರು ಇವ್ರ ಹತ್ರ ಕಲೀರಿ ಅಂತ. ಸೊ ಸಮಥಿಂಗ್ ಲೈಕ್ ರೆಫರಲ್. ಇವಾಗ ನಿಮ್ಗೆ ಇಷ್ಟ ಆದರೆ ನೀವು ಬೇರೆಯವ್ರಿಗೆ ಹೇಳ್ತೀರಾ. ಯಾವುದಾದ್ರು ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಹೇಳ್ತೀರಾ. ಸಿಂಪಲ್ ರೆಕಮೆಂಡ್ ಮಾಡ್ತೀರಾ ಅಲ್ವಾ? ದಟ್ ಈಸ್ ವಾಟ್ ದ ರೆಫರಲ್ ಇಸ್. ಡೌಟ್ ಇದ್ರೆ ಕೇಳ್ಬೋದು. ಸಂಜನಾ ಅನ್ಮ್ಯೂಟ್ ಮಾಡಿ. ಓಕೆ, ಸೊ ಅಬ್ಜೆಕ್ಟಿವ್ ಅಂದ್ರೆ ಏನು? ಇವಾಗ ಯಾಕೆ ಮಾಡಬೇಕು ಡಿಜಿಟಲ್ ಮಾರ್ಕೆಟಿಂಗ್? ವಾಯ್ ಅಂತ ಒಂದು ಕ್ವಶನ್ ಬಂದ್ಬಿಡುತ್ತೆ ಇಲ್ಲಿ. ಯಾಕೆ ಮಾಡಬೇಕು? ವೈ ಡಿಜಿಟಲ್ ಮಾರ್ಕೆಟಿಂಗ್ ಯಾಕೆ ಮಾಡಬೇಕು? ಇವಾಗ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಇಂಟರ್ನ್ಶಿಪ್ಗೆ ಬಂದಿದ್ದೀರಾ, ಯಾಕೆ ಕಲಿಬೇಕು ಅಂತ ಯಾರಿಗಾದ್ರೂ ಕ್ಲಾರಿಟಿ ಇದೆಯಾ? ಯಾಕೆ ಕಲಿಬೇಕು ನಾನು ಅಂತ? ಎನಿಬಡಿ? ಯಾಕೆ ಕಲಿಬೇಕು ಡಿಜಿಟಲ್ ಮಾರ್ಕೆಟಿಂಗ್? ಯಾರಿಗಾದ್ರೂ ಅಟ್ಲೀಸ್ಟ್ ಅನ್ಮ್ಯೂಟ್ ಮಾಡಿ ಹೇಳಿ, ಅನ್ಮ್ಯೂಟ್ ಮಾಡಿ. ಒಂದು ಕ್ವಶನ್ ಬಂದೇ ಬರುತ್ತೆ, ಯಾಕೆ ನಾನು ಕಲಿಬೇಕು ಡಿಜಿಟಲ್ ಮಾರ್ಕೆಟಿಂಗ್? ಇದರಿಂದ ನನಗೆ ಏನು ಸಿಗ್ಬೋದು? ನಾಳೆ ನನ್ನ ಕೆರಿಯರ್ ಆಗಿ ಇದನ್ನ ಮುಂದುವರಿಸಬಹುದಾ? ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು, ಕಂಪನೀಸ್ ಎಲ್ಲ ಲೇ ಆಫ್ ಮಾಡ್ತಿದ್ದಾರೆ, ಜನರ ತೆಗೆದ್ರೆ ನನ್ನ ಜಾಬ್ ರಿಸ್ಕ್ ಅಲ್ಲಿ ಬರುತ್ತಾ? ಇದೆಲ್ಲ ಕ್ವಶನ್ಸ್ ಇರುತ್ತೆ ಮೈಂಡಲ್ಲಿ. ಕರೆಕ್ಟ್? ಇಂಥೆಲ್ಲ ಕ್ವಶನ್ಸ್ ಬಂದೇ ಬರುತ್ತೆ. ಅಫ್ಕೋರ್ಸ್ ಇದೆಲ್ಲ ಬರಲೇಬೇಕು. ಕೆರಿಯರ್ ಅಂತ ಒಂದ್ಸಲ ಸೆಲೆಕ್ಟ್ ಮಾಡಿ ಆದ್ಮೇಲೆ ಯಾವತ್ತಾದ್ರೂ ಡೌನ್ಫಾಲ್ ಬರಬಾರ್ದು. ಎನಿಬಡಿ? ಇವಾಗ ಡಿಜಿಟಲ್ ಮಾರ್ಕೆಟಿಂಗ್ ನಾವು ಮಾಡ್ತೀವಲ್ವ, ಯಾಕೆ ಮಾಡಬೇಕು? ಇವಾಗ ನಾನೊಂದು ಬಿಸ್ನೆಸ್ ಮಾಡ್ತಾ ಇದ್ದೀನಿ. ವಿ ಹ್ಯಾವ್ ಎ ಬಿಸ್ನೆಸ್ ನೇಮ್ ಅಡ್ವೈಸರ್. ಅಡ್ವೈಸಲ್ಲಿ ನಾವು ಕೆಲವು ಸರ್ವಿಸಸ್ ಎಲ್ಲ ಕೊಡ್ತೀವಿ. ಎಷ್ಟು ಜನರಿಗೆ ಗೊತ್ತಿದೆ? ಗೊತ್ತಿಲ್ಲ, ರೈಟ್? ಸೊ ನಾವು ಅದಕ್ಕೆ ಏನು ಮಾಡ್ತೀವಿ? ಫಸ್ಟ್ ನಮ್ಮ ಪ್ರಾಡಕ್ಟ್ನ ಜನರಿಗೆ ತಲುಪಿಸ್ಬೇಕು. ರೈಟ್ ಆಡಿಯನ್ಸ್. ಇವಾಗ ನಮ್ಮದು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ಆದರೆ ನಮ್ಮ ಟಾರ್ಗೆಟ್ ಆಡಿಯನ್ಸ್ ಯಾರು? ನಮ್ಮ ಕ್ಲೈಂಟ್ಸ್. ಯಾವ ಥರ ನಮ್ಮ ಕ್ಲೈಂಟ್ಸ್ನ ಹುಡುಕ್ತಾ ಇದೀವಿ ಅಂಥವರಿಗೆ ಮಾತ್ರ ನಾನು ತೋರಿಸ್ಬೇಕು. ಕರೆಕ್ಟ್? ಸುಮ್ಮನೆ ಎಲ್ರಿಗೂ ಎಲ್ಲ ತೋರಿಸಿದ್ರೆ ಸರಿ ಹೋಗಲ್ಲ. ನಮಗೆ ಪ್ರಾಪರ್ ರೈಟ್ ಆಡಿಯನ್ಸ್ಗೆ ತೋರಿಸ್ಬೇಕು. ಇದು ಆಪ್ಷನ್ಸ್ ನಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಪ್ಲಾಟ್ಫಾರ್ಮ್ ಅಲ್ಲಿ ಸಿಗುತ್ತೆ. ವೇರ್ ಇನ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಈ ತರ ಆಪ್ಷನ್ ಸಿಗಲ್ಲ. ನಾವು ಸುಮ್ಮನೆ ಟಿವಿಯಲ್ಲಿ ಆಡ್ಸ್ ರನ್ ಮಾಡಿದ್ರೆ ನಮಗೆ 100 ಪೀಪಲ್ಗೆ ಮಾತ್ರ ತೋರಿಸ್ಬೇಕು. 100 ಪೀಪಲ್ ಮಾತ್ರ ನಮ್ಮಲ್ಲಿ ಲೈಕ್ ಡಿಜಿಟಲ್ ಮಾರ್ಕೆಟಿಂಗ್ ಲೆಕ್ಚರರ್ಸ್ ಟ್ರೈನರ್ಸ್ ಇದ್ದಾರೆ. 100 ಜನಕ್ಕೆ ಮಾತ್ರ ತೋರಿಸ್ಬೇಕು. ಬಟ್ ಟಿವಿಯಲ್ಲಿ ಎಲ್ರಿಗೂ ತೋರಿಸ್ತಾನೆ. ಕರೆಕ್ಟ್? ಪ್ರಾಪರ್ ರೈಟ್ ಆಡಿಯನ್ಸ್ಗೆ ನಾವು ಟಾರ್ಗೆಟ್ ಮಾಡ್ದಂಗೆನೇ ಇಲ್ಲ, ಆಪ್ಷನ್ಸೇ ಇಲ್ಲ. Correct. But whereas in digital marketing, we can reach the right audience. This is what the intent, why we want to go for digital marketing. Engage with their audience. ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ನಮ್ಮ ಆಡಿಯನ್ಸ್ ಜೊತೆ ನಾವು ಎಂಗೇಜು ಆಗ್ಬೋದು. ಇನ್ ಕೇಸ್ ಅವ್ರದ್ದು ಎನ್ಕ್ವೈರಿ ಬಂದರೆ ಅವ್ರು ಕ್ವೆರಿ ಮಾಡ್ತಾರೆ, ನಮ್ಮ ಇನ್ಫಾರ್ಮೇಷನ್ ಬರುತ್ತೆ. ಆ ಇನ್ಫಾರ್ಮೇಷನ್ ತಕ್ಕಂತೆ ನಾವು ಕಾಲ್ ಮಾಡಿ ಈ ಥರ ಎಲ್ಲ ಹೇಳ್ಬೋದು. ನಾವು ಏನೇನು ಕೊಡ್ತಾ ಇದ್ವಿ ಸರ್ವಿಸಸಲ್ಲಿ, ನಾವು ಯಾವ ಥರ ಹೇಳ್ಕೊಡ್ತೀವಿ. ಕರೆಕ್ಟ್? ಏನಾರ ನಿಮಗೆ ಪ್ರಾಫಿಟ್ ಆಗುತ್ತೆ, ನಿಮ್ಗೆ ಏನು ಅಡ್ವಾಂಟೇಜ್ ಇದೆ, ಈ ಪ್ರಾಡಕ್ಟ್ ತಗೊಂಡ್ರೆ ನಿಮ್ಗೆ ಏನು ಲಾಭ ಸಿಗುತ್ತೆ. ಸೊ ಅದೆಲ್ಲ ನೀವು ಆರಾಮಾಗಿ ಎಂಗೇಜ್ ಮಾಡ್ಬೋದು ನಿಮ್ಮ ಆಡಿಯನ್ಸಿಗೆ. ಎಂಗೇಜ್ ಮಾಡಿ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು? ಅವರಿಗೆ ಕನ್ವಿನ್ಸ್ ಮಾಡಬೇಕು, ಮೋಟಿವೇಟ್ ಮಾಡಬೇಕು. ನಿಮ್ಮ ಪ್ರಾಡಕ್ಟ್ನ ತಗೊಳ್ಳಿ, ಆ್ಯಕ್ಷನ್ ತಗೊಳ್ಳಿ, ನಮ್ಮ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿ ಅಂತ. ಸೊ ದಿಸ್ ಇಸ್ ಹೌ ದ ಎಂಟೈರ್ ಡಿಜಿಟಲ್ ಮಾರ್ಕೆಟಿಂಗ್ ವರ್ಕ್ಸ್ ಆ್ಯಕ್ಚುಲಿ. ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಈ ಥರ ಎಲ್ಲ ಪ್ರಾಫಿಟ್ಗಳಿವೆ, ಲೈಕ್ ಲಾಭಗಳಿವೆ. ಮ್ಯಾಕ್ಸಿಮೈಸ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಅಫ್ಕೋರ್ಸ್ ಇವಾಗ ನಾವು 1,000 ರೂಪಾಯಿ ಹಾಕಿ ಆ್ಯಡ್ಸ್ ರನ್ ಮಾಡಿದ್ರೆ ನಾಳೆ 3,000 4,000 ದುಡಿಬೋದು. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಬರುತ್ತೆ? 3x ಬರುತ್ತೆ, ರೈಟ್? ಸೊ ಎಲ್ಲ ಪ್ರಾಡಕ್ಟಲ್ಲಿ ಆಗಲ್ಲ, ಎಲ್ಲ ಥರ ಎಲ್ಲ ಆಗಲ್ಲ. ಅದಕ್ಕೆ ಮತ್ತೆ ಸ್ಟ್ರಾಟಜಿಸ್ ಇದೆ. ಹೇಳೋದಷ್ಟು ಸಿಂಪಲ್ ಇಲ್ಲ. ಓಕೆ, ಅಷ್ಟು ಈಸಿಯಾಗಿ ತಗೋಬೇಡಿ. ಹೇಳೋದಷ್ಟು ಸಿಂಪಲ್ ಇದೆ ಅಂತ ಇಲ್ಲ, ಅಷ್ಟು ಸಿಂಪಲ್ ಇಲ್ಲ. ಸೊ ಸ್ಲೋಲಿ ವೆನ್ ವಿ ಸ್ಟಾರ್ಟ್ ವರ್ಕಿಂಗ್ ಆನ್ ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ರೈಟ್? ಸೊ ಆವಾಗ ನಿಮಗೆ ಕ್ಲಾರಿಟಿ ಬಂದ್ಬಿಡುತ್ತೆ. ಯಾವ ಥರ ಸ್ಟ್ರಾಟಜಿನ ಬಿಲ್ಡ್ ಮಾಡಬೇಕು, ಯಾವ ಥರ ರೆವೆನ್ಯೂನ ತರಬೇಕು, ಯಾವ ಥರ ಲೀಡ್ನ ತರಬೇಕು, ಕ್ಯಾಪ್ಚರ್ ಮಾಡಬೇಕು. ಸೊ ಇದೆಲ್ಲ ಇನ್ಫಾರ್ಮೇಷನ್ ನಿಮಗೆ ಲೈವ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಓಕೆ,
ಇವಾಗ ಅದೇ ಆಬ್ಜೆಕ್ಟಿವ್ನ ನಾವು ಸ್ವಲ್ಪ ಇನ್ ಡೀಟೇಲ್ ಆಗಿ ಹೋಗೋಣ, ರೈಟ್? ಸೊ ಟ್ರಾಫಿಕ್ ಜನರೇಷನ್, ಟ್ರಾಫಿಕ್ ಅಂದರೆ ಏನು? ವಾಟ್ ಇಸ್ ಟ್ರಾಫಿಕ್? ಅನ್ಮ್ಯೂಟ್ ಮಾಡಿ ಹೇಳಿ, ಅನ್ಮ್ಯೂಟ್ ಎವ್ರಿಬಡಿ ಅನ್ಮ್ಯೂಟ್. ಜನರಲ್ ಆಗಿ ಟ್ರಾಫಿಕ್ ಅಂದ್ರೆ ಏನು, ಏನ್ ಅರ್ಥ ಟ್ರಾಫಿಕ್ ಇದು? ಇಂಟ್ರಾಕ್ಟ್ ಮಾಡಿಲ್ಲ ಆದ್ರೆ ನಿಮ್ಗೆ ಏನು ಕಲಿಯಲ್ಲ. ಓಕೆ, ದಿಸ್ ಇಸ್ ವೆರಿ ಬೇಸಿಕ್. ಓಕೆ, ಸೊ ನಾಳೆ ಸ್ವಲ್ಪ ಮೇನ್ ಟಾಪಿಕ್ಸ್ ಅಲ್ಲಿ ನಾವು ಹೋಗ್ತೀವಿ, ಅವಾಗ ಇಂಟ್ರಾಕ್ಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮಗೆ ಪ್ರಾಜೆಕ್ಟ್ ವರೆಗೆ ತುಂಬಾ ಕಷ್ಟ ಆಗುತ್ತೆ. ಇವಾಗ ನೀವು ಮಾಡ್ತಾ ಇಲ್ಲ ಪ್ರಾಜೆಕ್ಟ್ನ, ನಿಮಗೆ ಓಕೆ, ಬಟ್ ನಾಳೆ ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ಮೇಲೆ ಸೊ ನಿಮಗೆ ಎಲ್ಲ ಕಡೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಇದು ಹೆಂಗ್ ಮಾಡೋದು, ಅದು ಹೆಂಗ್ ಮಾಡೋದು, ಇದು ಅರ್ಥ ಏನು, ಅದು ಅರ್ಥ ಏನು, ತುಂಬಾ ಡೌಟ್ಸ್ ಬರುತ್ತೆ. ಸೊ ಅದಕ್ಕೆ ಇವಾಗಲೇ ಅನ್ಮ್ಯೂಟ್ ಮಾಡಿ, ಇನ್ ಕೇಸ್ ಏನಾದ್ರು ಡೌಟ್ಸ್ ಇದ್ರೆ ನಾನು ಕೇಳಿ ಕ್ಲಿಯಾರಿಟಿ ತಗೊಳ್ಳಿ. ಸೊ ನಾಳೆ ನಿಮಗೆ ಈಸಿ ಆಗುತ್ತೆ. ಸೊ ವಾಟ್ ಇಸ್ ಟ್ರಾಫಿಕ್? ಟ್ರಾಫಿಕ್ ಜನರೇಷನ್ ಅಂದ್ರೆ ಏನು? ಎನಿಬಡಿ? ಹೇಳಿ, ಅನ್ಮ್ಯೂಟ್. Fastly growing and busy schedule. ಟ್ರಾಫಿಕ್ ಅಂದ್ರೆ ಜನರಲ್ ಆಗಿ Hello. ಟ್ರಾಫಿಕ್ ಅಂದ್ರೆ ಜನರಲ್ ಆಗಿ, ನಾಟ್ ಆನ್ ಡಿಜಿಟಲ್ ಮಾರ್ಕೆಟಿಂಗ್. Yes, sir. Fastly growing and busy schedule, sir. ಜನರಲ್ ಸಪೋಸ್ ಬ್ಯಾಂಗ್ಳೂರ್ ಇಸ್ ನೋನ್ ಫಾರ್ ಟ್ರಾಫಿಕ್. ಓಕೆ, ತುಂಬಾ ಟ್ರಾಫಿಕ್ ಇರುತ್ತೆ ಬ್ಯಾಂಗ್ಳೂರಲ್ಲಿ. ವಾಟ್ ಇಸ್ ಟ್ರಾಫಿಕ್? Huge number of people, sir. ಕಮಿಂಗ್ ಅಟ್ ಒನ್ ಪ್ಲೇಸ್, ಒಂದ್ ಜಾಗದಲ್ಲಿ ತುಂಬಾ ಜನ ಎಟ್ ಎ ಟೈಮ್ ಬಂದ್ಬಿಡ್ತಾರೆ, ಕರೆಕ್ಟ್? ಸೊ ಇದಕ್ಕೆ ಟ್ರಾಫಿಕ್ ಅಂತ ಹೇಳ್ತೀವಿ. ಅದೇ ನಾವು ಇವಾಗ ಟ್ರಾಫಿಕ್ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ಎಲ್ಲಿ ಕನ್ಸಿಡರ್ ಮಾಡ್ಬೇಕಂದ್ರೆ, ಸಪೋಸ್ ನಾವು ವೆಬ್ಸೈಟ್ ಇದೆ, ಇವಾಗ ವೆಬ್ಸೈಟ್ ಅಲ್ಲಿ 100 ಜನ ಬಂದ್ರು. ದೀಸ್ 100 ಪೀಪಲ್ ಈಸ್ ಎ ಯೂಸರ್ ಆಫ್ ಅವರ್ ವೆಬ್ಸೈಟ್. ನಾವು ಯೂಸರ್ ಅಥವಾ ಟ್ರಾಫಿಕ್ ಅಂತ ಹೇಳ್ತೀವಿ. ಇದು ಟ್ರಾಫಿಕ್. ನಮಗೆ ಫಸ್ಟ್ ಗೋಲ್ ಏನಿರುತ್ತೆ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ, ನಾವು ವೆಬ್ಸೈಟ್ ಅಲ್ಲಿ ಜನರನ್ನ ತರಬೇಕು, ಹೆವಿ ಟ್ರಾಫಿಕ್ನ ತರಬೇಕು. ಇವಾಗ ಫಾರ್ ಎಕ್ಸಾಂಪಲ್ 100 ಪೀಪಲ್ ವಿಸಿಟೆಡ್ ಯುವರ್ ವೆಬ್ಸೈಟ್, 100 ಅಲ್ಲಿ ಒಬ್ಬ ಇಂಟ್ರೆಸ್ಟ್ ತಗೊಳ್ತಾನೆ ನಿಮ್ಮ ಪ್ರಾಡಕ್ಟ್ ಅಲ್ಲಿ, ಕರೆಕ್ಟ್? 1 ಸೇಲ್ ಆಗತ್ತೆ ಅಂತ ತಿಳ್ಕೊಳ್ಳಿ. ಇವಾಗ ಈ 10 ಸೇಲ್ ತಗೊಂಡೋಗಕ್ಕೆ ನಮ್ಗೆ ಎಷ್ಟು ಟ್ರಾಫಿಕ್ ಬೇಕು? ಸಿಂಪಲ್ ಮ್ಯಾಥಮೆಟಿಕ್ಸ್. 100 ಜನರಲ್ಲಿ ಒಬ್ಬ ಸೇಲ್ ತಗೊಳ್ತಾನೆ, 10 ಸೇಲ್ ಆಗ್ಬೇಕಾದ್ರೆ ನಾವು ಎಷ್ಟು ಜನ ತಗೊಂಡು ಬರ್ಬೇಕು ವೆಬ್ಸೈಟ್ ಅಲ್ಲಿ? ಅರ್ಥ ಆಗ್ತಿದ್ಯಾ? Yes, sir. Yes, sir. ಫಸ್ಟ್ ಗೋಲ್ Yes, ಇಸ್ sir. ಟು ಗೆಟ್ ಮೋರ್ ಟ್ರಾಫಿಕ್, ರೈಟ್? ಇವಾಗ ಫಾರ್ ಎಕ್ಸಾಂಪಲ್ 100 ಟ್ರಾಫಿಕ್ ವಿಸಿಟೆಡ್ ಅವರ್ ಮೈ ವೆಬ್ಸೈಟ್, ಅಡ್ವೈಸರ್ ವೆಬ್ಸೈಟ್ ಅಲ್ಲಿ 100 ಜನ ಬಂದ್ರು. 100 ಜನರಲ್ಲಿ ಒಬ್ಬ ನಮ್ಮ ಸರ್ವಿಸ್ ತಗೊಂಡ ಅಂದ್ರೆ ನಮಗೆ ರೆವೆನ್ಯೂ ಫ್ಲೋ ಆಯ್ತು. ಒಬ್ಬ ಮಿನಿಮಮ್ ಅಂದ್ರೆ ಒಂದು 5,000 ರೂಪಾಯಿ, 500 ರೂಪಾಯಿಂದ ಒಬ್ಬ ನಮ್ಮ ಪ್ರಾಡಕ್ಟ್ ಪರ್ಚೇಸ್ ಮಾಡ್ದ ನಮ್ಮ ವೆಬ್ಸೈಟ್ ಅಲ್ಲಿ. ಸೊ ವಿ ಅರ್ನ್ 500 rupees ಔಟ್ ಆಫ್ 100 ಪೀಪಲ್. ಇವಾಗ ನಮಗೆ ಈ 500 rupeesಗೆ 1 ಸೇಲ್ ಆಗಿದೆ ಅಲ್ಲ, ಈ 10 ಸೇಲ್ ಮಾಡಕ್ಕೆ ಎಷ್ಟು ಜನರನ್ನ ತಗೊಂಡ್ ಬರ್ಬೇಕು ವೆಬ್ಸೈಟ್ ಅಲ್ಲಿ ಅಂತ ಸಿಂಪಲ್ ಕ್ವಶನ್. ಎನಿಬಡಿ? ಸಿಂಪಲ್, ವೆರಿ ಸಿಂಪಲ್ ಕ್ವಶನ್ ಇದು, ವೆರಿ ಸಿಂಪಲ್. ಹಂಡ್ರೆಡ್ ಅಲ್ಲಿ 1 ಸೇಲ್ ಆದ್ರೆ 10 ಸೇಲಿಗೆ ಎಷ್ಟು ಜನ ಬರಬೇಕು? ಅನ್ಮ್ಯೂಟ್ ಮಾಡಿ ಹೇಳಿ. ಅರ್ಥ ಆಗ್ತಿದ್ಯಾ? ಜಸ್ಟ್ ಟೆಲ್ ಮಿ yes or no whether you are understanding or not. This is very simple calculation. ಸರ್ ಇನ್ನೊಂದ್ಸಲ ಹೇಳಿ. Okay, see, imagine this is my website. Okay, ವೆಬ್ಸೈಟ್ ಅಲ್ಲಿ 100 ಜನ ಟ್ರಾಫಿಕ್ ಬಂದ್ರು, 100 ಜನ ಬಂದ್ರು ವೆಬ್ಸೈಟ್ ಅಲ್ಲಿ. 100 ಜನ ಬಂದ್ಮೇಲೆ ಒಂದು ಪ್ರಾಡಕ್ಟ್ ನನ್ ಸೇಲ್ ಆಯ್ತು. ಓಕೆ, ನಾನು ರೆವೆನ್ಯೂ ಬಗ್ಗೆ ಹೇಳ್ತಾ ಇಲ್ಲ, ಆ ಪ್ರಾಡಕ್ಟ್ ಪ್ರೈಸ್ ಬಗ್ಗೆ ನಾನು ಹೇಳ್ತಾ ಇಲ್ಲ. 100 ಅಲ್ಲಿ ಒಬ್ಬ ಪರ್ಚೇಸ್ ಮಾಡಿದ್ದಾನೆ ನನ್ನ ಪ್ರಾಡಕ್ಟ್, ನನ್ನ ವೆಬ್ಸೈಟಿಗೆ ಬಂದು. ಇವಾಗ ನನಗೆ 10 ಸೇಲ್ ಮಾಡಬೇಕು, 10 ಜನರನ್ನ ಸೇಲ್ ಮಾಡ್ಬೇಕು ನನ್ನ ಪ್ರಾಡಕ್ಟ್ನ, ಅಂದ್ರೆ ಎಷ್ಟು ಟ್ರಾಫಿಕ್ ನ ತರಬೇಕು? ದಟ್ಸ್ ಮೈ ಕ್ವಶನ್. ಸಾರಿ, 1,000, sir. 10 1,000 people. ಕರೆಕ್ಟ್. 1000. ಅರ್ಥ ಆಗ್ತಿದೆಯಾ ಅಲ್ವಾ? Yes, sir. ಯಾಕಂದ್ರೆ ಈ ತರ ಕ್ಯಾಲ್ಕುಲೇಷನ್ಸ್ ತುಂಬಾ ಇದೆ ಮುಂದೆ.
ಟು ಅಂಡರ್ಸ್ಟ್ಯಾಂಡ್ ಸೇಲ್ಸ್, ಟು ಅಂಡರ್ಸ್ಟ್ಯಾಂಡ್ ಮಾರ್ಕೆಟಿಂಗ್, ಇದೆಲ್ಲ ಫ್ಲೋ ಅಲ್ಲಿ ಬರುತ್ತೆ. ಅರ್ಥ ಆಗ್ತಿದೆಯಲ್ಲ, ಸಿಂಪಲ್ ಆಗಿ ಅರ್ಥ. ಟ್ರಾಫಿಕ್ ಜನರೇಷನ್ ಅಂದ್ರೆ ಫಸ್ಟ್ ರೋಲ್ ನಿಮ್ ವೆಬ್ಸೈಟ್ ಮಾಡಿ ಆದ್ಮೇಲೆ ನಿಮ್ಗೆ ಏನ್ ಮಾಡಬೇಕು, ನಿಮ್ಮ ವೆಬ್ಸೈಟ್ ಅಲ್ಲಿ ಟ್ರಾಫಿಕ್ ನ ತರಬೇಕು. ಕರೆಕ್ಟ್. ನಿಮ್ಮ ವೆಬ್ಸೈಟ್ ಅಲ್ಲಿ ಟ್ರಾಫಿಕ್ ಬಂದ್ರೆ ನಾಳೆ ನಿಮ್ ಸರ್ವಿಸಸ್ ಸೇಲ್ ಆಗೋ ಚಾನ್ಸಸ್ ಇರುತ್ತೆ. ಟ್ರಾಫಿಕ್ ಇಲ್ಲ, ನಾನು ಸುಮ್ಮನೆ ವೆಬ್ಸೈಟ್ ಮಾಡಿ ಕೂತಿದ್ದೀನಿ, ಯಾರು ವಿಸಿಟೇ ಮಾಡ್ತಾ ಇಲ್ಲ ವೆಬ್ಸೈಟ್ ಅಂದ್ರೆ ನಾಳೆ ನಿಮ್ಗೆ ಏನು ಬರಲ್ಲ, ಏನು ರೆವೆನ್ಯೂ ಬರಲ್ಲ, ಸೇಲು ಮಾಡೋಕ್ಕಾಗಲ್ಲ. ಕರೆಕ್ಟ್. ಸೊ ದಿಸ್ ಇಸ್ ದ ಫಸ್ಟ್ ಅಬ್ಜೆಕ್ಟಿವ್ ಇಸ್ ಟು ಗೆಟ್ ಟ್ರಾಫಿಕ್ ಜನರೇಷನ್ ಇನ್ ದ ವೆಬ್ಸೈಟ್. ಸೆಕೆಂಡ್, ಇವಾಗ ನಾವೊಂದು ಏನ್ ಮಾಡ್ತೀವಿ, ಈವೆಂಟ್ ನ ಪ್ರಮೋಟ್ ಮಾಡ್ತೀವಿ. ದಿಸ್ ವೆರಿ ಸಿಂಪಲ್. ಬೇರೆ ಕಡೆ ಎಲ್ಲ ಈವೆಂಟ್ಸ್ ನಡೀತಾ ಇರುತ್ತೆ, ತುಂಬಾ ಜನ ಗ್ಯಾದರ್ ಆಗ್ತಾರೆ ಅಟ್ ಎ ಟೈಮ್, 1,000 5,000 ಜನ ಬರ್ತಾರೆ. ಅಲ್ಲಿ ನಾವು ಪ್ರಮೋಟ್ ಮಾಡ್ಬೋದು ನಮ್ಮ ಪ್ರಾಡಕ್ಟ್ ನ. ಈ ತರ ನಮ್ಮ ಪ್ರಾಡಕ್ಟ್ ಇದೆ, ಅಡ್ವರ್ಟೈಸ್ಮೆಂಟ್ಗೆಲ್ಲ ಹಾಕಿರ್ತಾರಲ್ಲ ಮೇಲೆ ಸ್ಕ್ರೀನ್ ಅಲ್ಲೆಲ್ಲ ರನ್ ಮಾಡ್ತಾ ಇರ್ತಾರೆ ಆಡ್ಸ್ ನ ಕೆಲವು ಕಂಪನೀಸ್. ಇವಾಗ ಜ್ಯೂಲ್ರಿ ಎಲ್ಲ ಅದೇ ತರ ನಾವು ರನ್ ಮಾಡೋದು, ಈವೆಂಟ್ ಪ್ರಮೋಷನ್ ಮಾಡ್ತೀವಿ. ಬ್ರ್ಯಾಂಡಿಂಗ್, ಆಫ್ ಕೋರ್ಸ್ ಕಂಪನಿ ನೇಮ್ ಬ್ರ್ಯಾಂಡಿಂಗ್ ಮಾಡ್ತೀವಿ, ಎಲ್ಲ ಕಡೆ ಅವೇರ್ನೆಸ್ ಮಾಡ್ತೀವಿ, ಈ ತರ ನಮ್ಮ ಬ್ರ್ಯಾಂಡ್ ಇದೆ, ಈ ತರ ಸರ್ವಿಸಸ್ ನಾವು ಕೊಡ್ತಾ ಇದೀವಿ ಅಂತ ಅವೇರ್ನೆಸ್ ಮಾಡ್ತೀವಿ. ಇನ್ ಕೇಸ್ ನಮ್ಮ ಹತ್ರ ಆಪ್ಸ್ ಇದೆ, ಅಪ್ಲಿಕೇಶನ್ ಇದ್ರೆ ಮಾತ್ರ ನಾವು ಹೇಳ್ತೀವಿ ನಮ್ಮ ಹತ್ರ ಆಪ್ ಇದೆ, ಆಪ್ ಡೌನ್ಲೋಡ್ ಮಾಡಿ ನಮ್ಮ ಸರ್ವಿಸಸ್ ನ ತಗೊಳ್ಳಿ ಅಂತ ಹೇಳ್ತೀವಿ. ಸೀಸನಲ್ ಅಂಡ್ ಒಕೇಶನಲ್ ಸೇಲ್ಸ್, ಇದು ಅರ್ಥ ಏನು? ಸೀಸನಲ್ ಅಂಡ್ ಒಕೇಶನಲ್ ಸೇಲ್ಸ್ ಇವಾಗ ನೆಕ್ಸ್ಟ್ ಫೆಸ್ಟಿವಲ್ ಯಾವ್ದು ಬರುತ್ತೆ? Which is the next festival? Anybody? Which is the next festival? ಯುಗಾದಿ. ಏಪ್ರಿಲ್ ಮಂತ್ ಅಲ್ಲಿ ಎಷ್ಟು ಫೆಸ್ಟಿವಲ್ ಹಾಲಿಡೇಸ್ ಇದೆ? ನೆಕ್ಸ್ಟ್ ಮಂತ್, ಈ ಮಂತ್ ಮುಗಿತಲ್ಲ, ಟುಡೇ ಇಸ್ 30. ಸೊ ನೆಕ್ಸ್ಟ್ ಮಂತಿಗೆ ಎಷ್ಟು ಹಾಲಿಡೇಸ್ ಇದೆ, ಎಷ್ಟು ಫೆಸ್ಟಿವಲ್ ಇದೆ? Anybody? Cool, sir. One Yugadi and Ramzan. ಓಕೆ, ಇದು ಓಕೆ. ಸೊ ಎರಡು ಫೆಸ್ಟಿವಲ್ ಇದೆ, ಕರೆಕ್ಟ್. ಇವಾಗ ಈ ಫೆಸ್ಟಿವಲ್ ಸ್ಟಾರ್ಟ್ ಆದ ತಕ್ಷಣ, ಫೆಸ್ಟಿವಲ್ ಸೀಸನ್ ಸ್ಟಾರ್ಟ್ ಆದ ತಕ್ಷಣ ಎಲ್ಲ ಶಾಪ್ಸ್ ಅಲ್ಲಿ, ಸ್ಟೋರ್ಸ್ ಅಲ್ಲೆಲ್ಲ 10% ಆಫ್, 5% ಆಫ್, ಸೇಲ್ ನಡೀತಾ ಇರುತ್ತೆ. ನೋಡಿದ್ದೀರಾ, ಎಲ್ಲಾದ್ರೂ ಅಬ್ಸರ್ವ್ ಮಾಡಿದ್ದೀರಾ? Yes, sir. ಅದಕ್ಕೆ ನಾವು ಸೀಸನಲ್ ಅಲ್ಲ ಲೊಕೇಶನಲ್ ಸೇಲ್ಸ್ ಅಂತ ಹೇಳೋದು. ಅದು ಆ ಎಲ್ಲ ಟೈಮಲ್ಲಿ ಬಿಡಲ್ಲ. ಓಕೆ, ಇನ್ ಕೇಸ್ ಏನಾದರೂ ಫೆಸ್ಟಿವಲ್ ಇಲ್ಲ, ಸೊ ಮಂತ್ ಎಂಡ್ ಬಂದಿದೆ, ಮಂತ್ ಎಂಡ್ ಸೇಲ್ ಅಂತ ನಾವು ಹಾಕ್ತೀವಿ. ಸೊ ಸಮಥಿಂಗ್ ವಿ ಕ್ರಿಯೇಟ್, ಅದು ಕ್ರಿಯೇಟಿವಿಟಿ ಬಂದ್ಬಿಡುತ್ತೆ. ಇಲ್ಲದೆ ಪ್ರಾಪರ್ ಗೌರ್ಮೆಂಟ್ ಹಾಲಿಡೇಸ್, ಫೆಸ್ಟಿವಲ್ಸ್, ಈ ತರ ಇದಕ್ಕೆಲ್ಲ ನಾವು ಒಕೇಶನಲ್ ಸೇಲ್ಸ್ ನ ತೆಗಿತೀವಿ. 10% ಆಫ್, 20% ಆಫ್, 50% ಆಫ್ ಅಂತ ನಾವು ಸೇಲ್ಸ್ ನ ತೆಗಿತೀವಿ. ಟೆಲ್ ಮಿ ಒನ್ ಥಿಂಗ್, ಇವಾಗ ಯಾವ ಪ್ರಾಡಕ್ಟ್ ಅಲ್ಲಿ, ಯಾವ ಸರ್ವಿಸಸ್ ಅಲ್ಲಿ ಸೇಲ್ಸ್ ಬರದೇ ಇಲ್ಲ, ಲೈಕ್ ಸೇಲ್ಸ್ ಒಕೇಶನಲ್ ಸೇಲ್ಸ್ ಅಂತ ಇರುತ್ತಲ್ಲ, ಡಿಸ್ಕೌಂಟ್ಸ್ ಅಂತ ಇರುತ್ತಲ್ವಾ, ಅದೆಲ್ಲ ಕೊಡೋದೇ ಇಲ್ಲ, ಸಾಧ್ಯತೆನೇ ಇಲ್ಲ. ಯಾವ ತರ ಪ್ರಾಡಕ್ಟ್ ಇದೆ ಹೇಳಿ ನೋಡೋಣ. ಹೇಳಿ ನೋಡೋಣ. ಸೇಲ್ಸ್ ಆಪ್ಷನ್ಸೇ ಇಲ್ಲ ಅಲ್ಲಿ, ಎಷ್ಟು ಹೇಳ್ತಾರೆ ಅಷ್ಟು ಕೊಟ್ಟು ಹೋಗ್ಬೇಕು. ಸರ್ ಮಾಲ್ ಅಲ್ಲಿ. ಮಾಲಲ್ಲೂ ಸೇಲ್ಸ್ ಇರುತ್ತೆ. ಪ್ರಾಡಕ್ಟ್ ನಾನು ಹೇಳ್ತಾ ಇದ್ದೀನಿ, ಪ್ರಾಡಕ್ಟ್ ಆರ್ ಸರ್ವಿಸ್, ಎನಿಥಿಂಗ್. ಗಾಡಿ ಯಾರು ಓಡಿಸ್ತೀರಾ? ಗಾಡಿ ಎಷ್ಟು ಜನ ಓಡಿಸ್ತಾರೆ ಇಲ್ಲಿ? ಜಸ್ಟ್ ಸೇ ಎಸ್ ಎಸ್ ಅಟ್ ಲೀಸ್ಟ್. Yes, sir. ಪೆಟ್ರೋಲಿಗೆ ಯಾವತ್ತಾದ್ರೂ ಕೇಳಿದ್ರ ಡಿಸ್ಕೌಂಟ್? No, sir. ನೀವು ಕೇಳಿದ್ರು ಕೊಡಲ್ಲ, ದಟ್ ಇಸ್ ಫಿಕ್ಸ್. ಆ ಥರ ಪ್ರಾಡಕ್ಟ್ಸ್ಗಳು ಇರುತ್ತೆ, ಅದಕ್ಕೆಲ್ಲ ಡಿಸ್ಕೌಂಟ್ಸೇ ಸಿಗಲ್ಲ. ದರ್ ಇಸ್ ನೋ ಸೀಸನಲ್ ಆರ್ ಒಕೇಶನಲ್ ಡಿಸ್ಕೌಂಟ್ಸ್, ನಥಿಂಗ್ ಫಾರ್ ದಟ್ ಥಿಂಗ್ಸ್. ಓಕೆ, ಸೊ ಕೆಲವು ಪ್ರಾಡಕ್ಟ್ ಸಿಗಲ್ಲ, ಡಿಸ್ಕೌಂಟ್ ಸಿಗುತ್ತೆ.
ರೈಟ್. ಸೀಸನಲ್ ಒಕೇಶನ್ ಸೇಲ್ಸ್ ಆರ್ ಮೋಸ್ಟ್ ಪ್ರಾಬಬಲಿ ಇಂಟು ಟೆಕ್ಸ್ಟೈಲ್, ಲೈಕ್ ಬಟ್ಟೆ ಅಂಗಡಿಗಳೆಲ್ಲ ತುಂಬಾ ಇರುತ್ತೆ, ಜ್ಯುವೆಲ್ರಿಯಲ್ಲೆಲ್ಲ ತುಂಬಾ ಡಿಸ್ಕೌಂಟ್ಸ್ ತೆಗಿತಾರೆ, ರೈಟ್. ಸೇಲ್ ಆಗೋಕ್ಕೆ, ಒಕೇಶನಲ್ ಡಿಸ್ಕೌಂಟ್ಸ್, ಕಸ್ಟಮರ್ ಅಟ್ರಾಕ್ಟ್ ಮಾಡೋಕ್ಕೆಲ್ಲ ಇದೆಲ್ಲ ಒಕೇಶನಲ್ ಸೇಲ್ಸ್ ತೆಗಿತಾರೆ. ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ದೇರ್ ಇಸ್ ಒನ್ ಪಾರ್ಟ್ ಕಾಲ್ಡ್ ಗ್ರೋತ್ ಮಾರ್ಕೆಟಿಂಗ್. ಗ್ರೋತ್ ಮಾರ್ಕೆಟಿಂಗ್ ಅಲ್ಲಿ ನಾವು ಈ ತರ ಡಿಸ್ಕೌಂಟ್ಸು, ವೋಚರ್ಸು, ಆಫರ್ಸ್ ಎಲ್ಲ ರನ್ ಮಾಡ್ತಾನೆ ಇರ್ತೀವಿ. Okay. ಅದನ್ನ ಮುಂದೆ ನೋಡೋಣ. ಗ್ರೋತ್ ಮಾರ್ಕೆಟಿಂಗು ಇದೆ ಇದರಲ್ಲಿ. ಓಕೆ. ಸೊ ನೆಕ್ಸ್ಟ್ ಬಂದು ಇನ್ಕ್ರೀಸಿಂಗ್ ವಿಡಿಯೋ ವ್ಯೂ. ವಿಡಿಯೋ ವ್ಯೂ ಅಂದ್ರೆ ಅರ್ಥ ಏನು? ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನೋಡ್ತೀರಾ? ಎಷ್ಟು ಜನ ಯೂಟ್ಯೂಬ್ ನೋಡ್ತೀರಾ? ಆಲ್ಮೋಸ್ಟ್ ಆಲ್ ಸರ್. ಆಲ್ಮೋಸ್ಟ್ ಆಲ್, ರೈಟ್. ಆ ವಿಡಿಯೋ ಅಲ್ಲಿ ವ್ಯೂಸ್ ಕೌಂಟ್ ಆಗ್ತಾ ಇರುತ್ತೆ, ಡೈಲಿ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಅದು ಹೆಂಗೆ? ಏನಾದ್ರೂ ಲಾಜಿಕ್ ಗೊತ್ತಿದೆಯಾ? ಏನು ಲಾಜಿಕ್ ಗೊತ್ತಿದೆಯಾ ಹೆಂಗ್ ವ್ಯೂಸ್ ಆಗ್ತಾ ಇದೆ? ಎಷ್ಟು ಜನರಿಗೆ ರೀಚ್ ಜಾಸ್ತಿ ಆಗುತ್ತೆ ಅಷ್ಟು ವ್ಯೂಸ್ ಇನ್ಕ್ರೀಸ್ ಆಗುತ್ತೆ, ಕರೆಕ್ಟ್. ಇವಾಗ ನಾನೊಂದು ವಿಡಿಯೋ ಮಾಡ್ತಾ ಇದ್ದೀನಿ, ನಾಳೆ ನಾನು ಈ ವಿಡಿಯೋನ ಇಲ್ಲಿ 60 ಪೀಪಲ್ಗೆ ಗ್ರೂಪಲ್ಲಿ ಹಾಕ್ತೀನಿ. 60 ವ್ಯೂಸ್ ಬರುತ್ತಾ ನನಗೆ? ಎಸ್ ಸರ್. ಕರೆಕ್ಟ್. ನಾಳೆ ಈ ಸೇಮ್ ವಿಡಿಯೋನ ನಾನು ಇನ್ನೊಂದು ಗ್ರೂಪಲ್ಲಿ ಹಾಕ್ತೀನಿ, ಅಲ್ಲಿ ಒಂದು 200 ಜನ ಇದ್ದಾರೆ. ಅವಾಗ ನನಗೆ ಟೋಟಲ್ ವ್ಯೂಸ್ ಎಷ್ಟಾಯಿತು? 260. ಕರೆಕ್ಟ್, ಪರ್ಫೆಕ್ಟ್. ಸೊ ಈ ಥರನ ವ್ಯೂಸ್ನ ಇನ್ಕ್ರೀಸ್ ಆಗುತ್ತೆ. ಅಫ್ಕೋರ್ಸ್ ಮತ್ತೆ ಯೂಟ್ಯೂಬ್ ಸೆಷನ್ ಸ್ಟಾರ್ಟ್ ಮಾಡುವಾಗ ಅಲ್ಲಿ ಮತ್ತೆ 2-3 ಲಾಜಿಕ್ಗಳಿವೆ, ಅಲ್ಗೋರಿದಮ್ಸ್ಗಳಿವೆ. ನಾನು ಅದನ್ನು ಡೀಟೇಲ್ ಆಗಿ ಅಲ್ಲಿ ಹೇಳ್ತೀನಿ, ಓಕೆನಾ. ಸೊ ದಿಸ್ ಇಸ್ ಓನ್ಲಿ ಸ್ಪೆಸಿಫಿಕ್ ಫಾರ್ ಯೂಟ್ಯೂಬ್ ವಿಡಿಯೋ ವ್ಯೂಸ್. ಓಕೆ. ಸೊ ಇನ್ನೊಂದು ಲಾಜಿಕ್ ಇದೆ ಇಲ್ಲಿ. ಇನ್ ಕೇಸ್ ನಮ್ಮ ವ್ಯೂಸ್ ಇನ್ಕ್ರೀಸೇ ಆಗಿಲ್ಲ, ಅವಾಗ ನಾವೇನು ಮಾಡ್ತೀವಿ? ಯೂಟ್ಯೂಬ್ನ ಆ್ಯಡ್ಸ್ ರನ್ ಮಾಡ್ತೀವಿ. ಅಡ್ವರ್ಟೈಸ್ಮೆಂಟ್ ರನ್ ಮಾಡಿ ಎಷ್ಟು ಬಜೆಟಿಗೆ 1 ವ್ಯೂವಿಗೆ ಎಷ್ಟೆಷ್ಟು ಚಾರ್ಜ್ ಮಾಡುತ್ತೆ ಯೂಟ್ಯೂಬ್. ಸೊ ಕೊಟ್ಟು ವ್ಯೂಸ್ನ ಇನ್ಕ್ರೀಸ್ ಮಾಡ್ತೀವಿ, ಕರೆಕ್ಟ್. ಇದೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ತುಂಬ ಸ್ಲೋ ಆಗಿ ಹೋಗ್ತಾ ಇದ್ದೀನಿ ನಾನು ಆ್ಯಕ್ಚುಲಿ. ವಾಟ್ ಇಸ್ ನೆಕ್ಸ್ಟ್ ಇಸ್ ಲೀಡ್ ಪ್ರಮೋಷನ್. ಇದೆಲ್ಲ ವೆರಿ ಇಂಪಾರ್ಟೆಂಟ್, ಇದೆಲ್ಲ ಅರ್ಥ ಮಾಡಬೇಕು. ನಾಳೆ ಲೈಕ್ ಪ್ರಾಜೆಕ್ಟ್ ಮಾಡುವಾಗ ಇದೆಲ್ಲ ಲೀಡ್ ಅಂದರೆ ಏನು, ಈವೆಂಟ್ ಪ್ರಮೋಷನ್ ಅಂದ್ರೆ ಏನು, ಟ್ರಾಫಿಕ್ ಅಂದರೆ ಏನು, ಆ್ಯಪ್ ಡೌನ್ಲೋಡ್ಸ್ ಅಂದ್ರೆ ಏನು, ಸೇಲ್ಸ್ ಅಂದ್ರೆ ಏನು, ಒಕೇಶನಲ್ ಮತ್ತು ಸೀಸನಲ್ ಸೇಲ್ ಅಂದರೆ ಏನು, ವಿಡಿಯೋ ವ್ಯೂಸ್ ಅಂದರೆ ಏನು, ರೈಟ್. ಸೊ ಲೀಡ್ ಪ್ರಮೋಷನ್ ಅಂದರೆ ವಾಟ್ ಇಸ್ ಲೀಡ್? ಫಸ್ಟ್ ಥಿಂಗ್, ವಾಟ್ ಯು ಮೀನ್ ಬೈ ಲೀಡ್? ಲೀಡ್ ಅಂದರೆ ಏನು? ಏನಾದರೂ ಗೊತ್ತಿದೆಯಾ ಲೀಡ್ ಅಂದರೆ? ಎನಿ ಐಡಿಯಾ ವಾಟ್ ಇಸ್ ಲೀಡ್? ಅನ್ಮ್ಯೂಟ್ ಮಾಡಿ, ಎಲ್ಲರೂ ಅನ್ಮ್ಯೂಟ್ ಮಾಡಿ, ನೋ ವರೀಸ್. ಐ ವಾಂಟ್ ಪ್ರಾಪರ್ ಇಂಟ್ರಾಕ್ಷನ್, ನನಗೆ ಗೊತ್ತಾಗಲ್ಲ ಮತ್ತೆ. ವಾಟ್ ಇಸ್ ಲೀಡ್? ಲೀಡ್ ಅಂದ್ರೆ ಏನು? ನಿಮ್ಗೆ ನಮ್ಮ ಕಡೆಯಿಂದ ಮುಂದೆ ಇರುವಂತದ್ದು. ಸಾರಿ, ಎಸ್ ಎಸ್. ಅಂದ್ರೆ ಜಾಸ್ತಿ ಪ್ರಾಡಕ್ಟ್. ನೋ, ದಿಸ್ ಇಸ್ ನಾಟ್ ಲೀಡ್ ಅಂದ್ರೆ ಅದು ತುಂಬಾ ಮುಂದೆ ಇರುವಂತದ್ದು. ವಾಟ್ ಇಸ್ ಲೀಡ್ ಎಕ್ಸಾಕ್ಟ್ಲಿ? ಸೊ ಲೀಡ್ ಇಸ್ ಸಿಂಪಲ್ ಆಸ್ ಕಸ್ಟಮರ್ ಡೇಟಾ. ಲೀಡ್ ಅಂದ್ರೆ ಕಸ್ಟಮರ್ ಇನ್ಫಾರ್ಮೇಶನ್ ಅಂತ ಹೇಳ್ತೀವಿ, ಕಸ್ಟಮರ್ ಡೇಟಾ. ಇದರಲ್ಲಿ ಏನೆಲ್ಲ ಇರುತ್ತೆ? ಕಸ್ಟಮರ್ ನೇಮ್, ಕಸ್ಟಮರ್ ನಂಬರ್, ಕಸ್ಟಮರ್ ಪ್ಲೇಸ್, ಮತ್ತೆ ಏನಾದರೂ ಅಡಿಷನಲ್, ಏನಾದರೂ ಇಮೇಲ್ ಐ ಡಿ ಆಯಿತು, ಏನಾದರೂ ಅಡಿಷನಲ್ ಡಿಪೆಂಡ್ ಆಗುತ್ತೆ ಕಂಪನಿಗೆ ಏನೆಲ್ಲ ಇನ್ಫಾರ್ಮೇಶನ್ ಬೇಕು. ನಾವು ಇವಾಗ ಗೂಗಲ್ ಫಾರ್ಮ್ ಫ್ಲೋ ಮಾಡಿದ್ವಿ ಗ್ರೂಪಲ್ಲಿ, ಕರೆಕ್ಟ್. ಅದರಲ್ಲಿ ಏನೆಲ್ಲ ಇನ್ಫಾರ್ಮೇಶನ್ ನಾವು ತಗೊಂಡಿದ್ವಿ ನಿಮ್ಮ ಹತ್ರ? ನೇಮ್, ನಂಬರ್, ಪ್ಲೇಸ್, ರೈಟ್. ಇನ್ಫಾರ್ಮೇಶನ್ ತಗೊಂಡಿದ್ವಿ ತಾನೆ? ಸರ್. ಅದಕ್ಕೆ ಲೀಡ್ ಅಂತ ಹೇಳೋದು. ಲೀಡ್ ಅಂದ್ರೆ ಏನು? ಕಸ್ಟಮರ್ ಡೇಟಾ. ಲೀಡ್ ಇಸ್ ಎ ಕಾಮನ್ ವರ್ಡ್ ಇನ್ ಡಿಜಿಟಲ್ ಮಾರ್ಕೆಟಿಂಗ್. ಇದು ಒಂದು ಕಾಮನ್ ವರ್ಡ್. ಯಾಕಂದ್ರೆ ನಾವು ಇವಾಗ ಪ್ರತಿಯೊಂದಕ್ಕೂ ಹೇಳಕ್ಕಾಗಲ್ಲ, ಹೆಸರು ತಗೊಂಡು ಕೇಳಕ್ಕಾಗಲ್ಲ, ಇವ್ರದ್ದು ಏನಾಯ್ತು, ಅವ್ರದ್ದು ಏನಾಯ್ತು, ಏನಾಯ್ತು, ಇಲ್ಲ ಹೇಳಕ್ಕಾಗಲ್ಲ. ಇವಾಗ ಒಂದು ಕ್ಲೈಂಟ್ ಇದೆ, ಕ್ಲೈಂಟ್ 100 ಲೀಡ್ಸ್ ಇದೆ, 100 ಜನದ ಹೆಸರು ನಮ್ಗೆ ಜ್ಞಾಪಕ ಇರತ್ತಾ? ಇಲ್ಲ. ಸೊ ನಾವು ಜನರಲ್ ಆಗಿ ಹೇಳ್ತೀವಿ, ಆ ಕ್ಲೈಂಟ್ ಲೀಡ್ಸ್ ಇದೆ, ಏನಾಯ್ತು, ಕಾಲ್ ಮಾಡಿದ್ರಾ, ಕನೆಕ್ಟ್ ಮಾಡಿದ್ರ, ಅವರಿಗೆ ವಾಟ್ಸ್ಆಪ್ ಮೆಸೇಜ್ ಪ್ರಮೋಷನ್ ಮಾಡಿದ್ದೀರಾ ಅಂತ ನಾವು ಕೇಳ್ತೀವಿ. ಇಲ್ಲಾಂದ್ರೆ 100 ಜನರಿಗೆ ಸ್ಪೆಸಿಫಿಕ್ ಆಗಿ ಕೇಳಬೇಕಾಗತ್ತೆ. ದಟ್ ಇಸ್ ಹಾರ್ಡ್ಲಿ ಇಂಪಾಸಿಬಲ್, ಕರೆಕ್ಟ್. ಆ ಲೀಡ್ನ ನಾವು ಪ್ರಮೋಷನ್ ಮಾಡ್ತೀವಿ. ಮತ್ತೆ ನೆಕ್ಸ್ಟ್ ನಮ್ದು ಏನಾದರೂ ಪ್ರಾಡಕ್ಟ್ ಬಂತು ಅಂತ ತಿಳ್ಕೊಳ್ಳಿ. ಇವಾಗ ನಮ್ಮ ಹತ್ರ 60 ಜನ ಈ ಗ್ರೂಪಲ್ಲಿ ಇದ್ದಾರೆ. ನಾಳೆ ನಮ್ಮ ಹತ್ರ ಇನ್ನೊಂದು ಏನಾದರೂ ಕೋರ್ಸ್ ನಾವು ಲಾಂಚ್ ಮಾಡಿದ್ವಿ, ಫ್ರೀಯಲ್ಲಿ ಲಾಂಚ್ ಮಾಡಿದ್ವಿ. ಅವಾಗ ನಾವು ನಿಮಗೆ ಪ್ರಮೋಟ್ ಮಾಡ್ತೀವಿ, ತಗೊಳ್ಳಿ ಇದನ್ನ ನೋಡ್ಕೊಳ್ಳಿ, ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ವಿ, ತಗೊಳ್ಳಿ ನೋಡಿ ಅಂತ. ಇಟ್ಸ್ ಸಮಥಿಂಗ್ ಆಲ್ ಲೀಡ್ ಪ್ರಮೋಷನ್. ಬಟ್ ಲೀಡ್ ಪ್ರಮೋಷನ್ಗೆ ಲೀಡ್ ಕ್ಯಾಪ್ಚರ್ ಆಗಬೇಕಲ್ಲ, ಫಸ್ಟ್ ನಮಗೆ ಲೀಡ್ ಬರಬೇಕು, ಬಂದಾದ್ಮೇಲೆ ನಾವು ಪ್ರಮೋಟ್ ಮಾಡ್ಬೋದು, ಕರೆಕ್ಟ್. ಅರ್ಥ ಆಗ್ತಿದೆಯಾ?
ಎಸ್ ಸರ್. Yes, sir. ಗುಡ್. ಸೊ ಪ್ರಾಡಕ್ಟ್ ಸೆಲ್ಲಿಂಗ್ ಅಂದ್ರೆ ಏನು? ಪ್ರಾಡಕ್ಟ್ ಅಂದ್ರೇನು? ಬೇಸಿಕಲಿ ಪ್ರಾಡಕ್ಟ್ ಅಂದ್ರೆ ಏನು? ಅದರಲ್ಲಿ 2 ಟೈಪ್ ಪ್ರಾಡಕ್ಟ್ಸ್ ಇರುತ್ತೆ. ಒಂದು ಫಿಸಿಕಲ್ ಪ್ರಾಡಕ್ಟ್, ಒಂದು ವರ್ಚುವಲ್ ಪ್ರಾಡಕ್ಟ್. ಫಿಸಿಕಲ್ ಪ್ರಾಡಕ್ಟ್ ಅಂದ್ರೆ ಏನು? ವಾಟ್ ಇಸ್ ಫಿಸಿಕಲ್ ಪ್ರಾಡಕ್ಟ್? Touch and feel of a product. ಸಾರಿ, hello, what is physical product? Hello, anybody else? Suppose you order something from Flipkart. ಆ ಆರ್ಡರ್ನ ಮನೆಗೆ ಡೆಲಿವರ್ ಆಗುತ್ತೆ, ನೀವು ನೋಡ್ತೀರಾ, ಟಚ್ ಮಾಡಿ ನೋಡ್ತೀರಾ, ದಟ್ ಇಸ್ ಸಮಥಿಂಗ್ ಫಿಸಿಕಲ್. ಫಿಸಿಕಲಿ ನಿಮಗೆ ಡೆಲಿವರ್ ಆಗುತ್ತೆ. ವರ್ಚುವಲ್ ಅಂದ್ರೆ ಏನು? ವರ್ಚುವಲ್ ಅಂದ್ರೆ ನಿಮ್ಮ ಕೈಯಲ್ಲಿ ಟಚ್ ಫೀಲ್ ಇರಲ್ಲ, ನೋಡೋಕ್ಕಾಗಲ್ಲ. ಡಿಜಿಟಲ್ ಪೇಮೆಂಟ್ಸ್ ಅಂತ ಒಂದು ಇದೆ, ದಟ್ ಇಸ್ ವರ್ಚುವಲ್. ಕರೆಕ್ಟ್, ಅದೆಲ್ಲ ವರ್ಚುವಲ್ ಅಲ್ಲಿ ಬರುತ್ತೆ, ಯಾಕಂದ್ರೆ ನಿಮ್ಗೆ ನೋಡೋಕ್ಕಾಗಲ್ಲ, ನಿಮ್ಮ ಕೈಯಲ್ಲಿ ಟಚ್ ಮಾಡೋಕ್ಕಾಗಲ್ಲ. ಇವಾಗ ಕ್ಯಾಶ್ ಇಟ್ಟರೆ ವ್ಯಾಲೆಟಲ್ಲಿ ₹100 ಇದ್ರೆ ನೀವು ಟಚ್ ಮಾಡಿ ನೋಡ್ಬೋದು, ಇದೇ ನನ್ನ ಹತ್ರ ಕ್ಯಾಶ್ ಇದೆ ಅಂತ. ಬಟ್ ಅದೇ ಬ್ಯಾಂಕ್ ಅಕೌಂಟ್, ಈ ಪೇಟಿಎಮ್ ಅಲ್ಲೆಲ್ಲ ಯು ಪಿ ಐಲಿ ಇದ್ರೆ ನೀವು ಬರೀ ಕಣ್ಣಿಂದ ನೋಡ್ಬೋದು ಇದೆ ಅಂತ, ಬಟ್ ಟಚ್ ಆ್ಯಂಡ್ ಫೀಲ್ ಮಾಡೋಕ್ಕಾಗಲ್ಲ. ಸಪೋಸ್ ಇವಾಗ ಆನ್ಲೈನ್ ಕೋರ್ಸಸ್ ಎಲ್ಲ ಪರ್ಚೇಸ್ ಮಾಡ್ತೀರಾ, ಅದೇನು ಬುಕ್ ಅಂತ ಬರಲ್ಲ ಅಲ್ಲ. ಕರೆಕ್ಟ್, ನೀವು ಲೈವ್ ಕ್ಲಾಸ್ ಅಟೆಂಡ್ ಆಗ್ತೀರಾ, ಅವ್ರು ಚೆನ್ನಾಗಿ ಹೇಳ್ಕೊಡ್ತಾರೆ, ಆಮೇಲೆ ಮುಗೀತು. 2 ಟೈಪ್ ಪ್ರಾಡಕ್ಟ್ಸ್ ಇರುತ್ತೆ ಯಾವತ್ತು. ಸೊ ಕೆಲವರು ಏನು ಹೇಳ್ತಾರೆ, ವರ್ಚುವಲ್ ಪ್ರಾಡಕ್ಟ್ಸ್ಗೆ ಪ್ರಾಡಕ್ಟ್ ಅಂತ ಕನ್ಸಿಡರ್ ಮಾಡಲ್ಲ, ಬಟ್ ಆ್ಯಕ್ಚುಲಿ ವರ್ಚುವಲ್ ಪ್ರಾಡಕ್ಟ್ಸ್ ಆರ್ ಪ್ರಾಡಕ್ಟ್ಸ್. ಸೊ ಫಿಸಿಕಲ್ ಪ್ರಾಡಕ್ಟ್ ಆಫ್ಕೋರ್ಸ್ ಮನೆ ಹತ್ರ ಬಂದ್ಬಿಡುತ್ತೆ, ಟಚ್ ಆ್ಯಂಡ್ ಫೀಲ್ ಇರುತ್ತೆ. ಸಪೋಸ್ ಲ್ಯಾಪ್ಟಾಪ್ ಆಯಿತು, ಈ ಕಂಪ್ಯೂಟರ್ ಆಯಿತು, ಎನಿ ಫಿಸಿಕಲ್ ಆಸೆಟ್ ಪರ್ಚೇಸ್ ಮಾಡ್ತೀರಾ. ವರ್ಚುವಲ್ ಅಂದರೆ ಎಲ್ಲದನ್ನು ಪರ್ಚೇಸ್ ಮಾಡೋಕ್ಕಾಗಲ್ಲ ನಮಗೆ, ರೈಟ್? ಸೊ ರೀಚ್, ವಾಟ್ ಈಸ್ ರೀಚ್? ಎಷ್ಟು ಜನರು ನನ್ನ ಆ್ಯಡ್ನ ನೋಡಿದ್ದಾರೆ ಅಂತ, ನನ್ನ ಪ್ರಾಡಕ್ಟ್ನ, ಸರ್ವಿಸಸ್ನ ಎಷ್ಟು ಜನರು ನೋಡಿದ್ದಾರೆ ಅಂತ, ದ್ಯಾಟ್ ಇಸ್ ಸಮಥಿಂಗ್ ಬಟ್ ರೀಚ್. ಇಂಟ್ರಾಕ್ಷನ್, ಎಷ್ಟು ಜನರು ನಮ್ಮ ಪ್ರಾಡಕ್ಟಿಗೆ ಇಂಟ್ರಾಕ್ಟ್ ಮಾಡಿದ್ದಾರೆ ಅಂತ, ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ, ಕಾಲ್ ಆಗಿದೆ, ಕಾಲ್ ಮಾತಾಡಿದ್ವಿ, ಇಂಟ್ರಾಕ್ಷನ್ ಆಗಿದೆ, ನಮ್ಮ ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ, ಈ ಥರ ಎಲ್ಲ ಇಂಟ್ರಾಕ್ಷನ್ ಇಲ್ಲಿ ನಮಗೆ ಕ್ಲಿಯರ್ ಕಟ್ ಗೊತ್ತಾಗುತ್ತೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ. ವ್ಯಾರಸ್ ಇನ್ ಟ್ರೆಡಿಷನಲ್ ಮಾರ್ಕೆಟಿಂಗಲ್ಲಿ ನಮಗೆ ಏನು ಇಂಟ್ರಾಕ್ಷನ್ ಗೊತ್ತಾಗಲ್ಲ, ಎಂಗೇಜ್ಮೆಂಟು ಗೊತ್ತಾಗಲ್ಲ. ಕರೆಕ್ಟ್. ಸೊ ಕಾಲ್ ಜನ್ರೇಷನ್, ನೋಡಿದ ತಕ್ಷಣ ಕೆಲವರೆಲ್ಲ ಕಾಲ್ ಮಾಡ್ತಾರೆ. ವೆಬ್ಸೈಟಲ್ಲಿ ಹೋಗಿ ಕಾಲ್ ಕ್ಲಿಕ್ ಟು ಬಟನ್ ಇರುತ್ತೆ, ಕಾಲ್ ನೌ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದ ತಕ್ಷಣ ಕಾಲ್ ಆಗಿಬಿಡುತ್ತೆ, ಅಲ್ಲಿಂದ ಕಾಲ್ ಇನಿಷಿಯೇಟ್ ಆಗುತ್ತೆ, ರೈಟ್? ಸೊ ಆ ಥರ ಕಾಲ್ ಜನ್ರೇಷನ್ ಇಲ್ಲಿ ಮಾಡ್ಬೋದು. ಅದೇ ನೀವು ಟಿ ವಿಯಲ್ಲಿ ಅಂದರೆ ಸುಮ್ಮನೆ ನಂಬರ್ ಸುತ್ತಾಡ್ತಾ ಇರುತ್ತೆ, ಕಾಲ್ ಕ್ಲಿಕ್ ಮಾಡೋಕ್ಕಾಗಲ್ಲ, ನೀವು ನಂಬರ್ ಸುಮ್ಮನೆ ಫೋನಲ್ಲಿ ಟೈಪ್ ಮಾಡಿದರೆ ಕಾಲ್ ಮಾಡಬೇಕು. ಕರೆಕ್ಟ್. ಟೈಮ್ ಬೌಂಡ್, ಇಲ್ಲಿ ಟೈಮ್ ಲಿಮಿಟೆಡ್ ಅಂತ ಇರಲ್ಲ ನಿಮಗೆ, ನೀವೇ ಸೆಲೆಕ್ಟ್ ಮಾಡ್ಬೋದು. ನನಗೆ 2 ದಿನ ಆ್ಯಡ್ ರನ್ ಮಾಡಬೇಕು, ನನಗೆ 3 ದಿನಲ್ಲಿ ರೀಚ್ ಆಗಬೇಕು, ನನಗೆ 1 ವೀಕ್ ನನ್ನ ಬಜೆಟ್ ಇದೆ, ನಾನು ವೀಕ್ ತನಕ ರನ್ ಮಾಡ್ತೀನಿ, ಆ ಥರ ಎಲ್ಲ ಟೈಮ್ ಬೌಂಡ್ ಇರುತ್ತೆ. ಬಟ್ ಅಲ್ಲಿ ಟ್ರೆಡಿಷನಲ್ ಮಾರ್ಕೆಟಿಂಗ್ ಏನಿರುತ್ತೆ, ಏನೂ ಇರಲ್ಲ, ಅವರೇ ನಿಮಗೆ ಟೈಮ್ ಕೊಡ್ತಾರೆ, ಇಷ್ಟು ದಿನ ಮಾತ್ರ ನಾವು ರನ್ ಮಾಡ್ತೀವಿ, ಎಷ್ಟು ಸಲ, ದಿನಕ್ಕೆ 2 ಸಲ ತೋರಿಸ್ತೀವಿ ಟಿ ವಿಯಲ್ಲಿ, 7 ಡೇಸ್ಗೆ ಮಾತ್ರ 5 ಲಕ್ಷ ಆಗುತ್ತೆ. ಬಟ್ ಇಲ್ಲಿ ಆ ಥರ ಅಲ್ಲ, ಇಲ್ಲಿ ನೀವು ಸೆಲೆಕ್ಟ್ ಮಾಡೋಂಥದ್ದು, ಅವ್ರು ಕೊಡುವಂಥದ್ದಲ್ಲ. ಕರೆಕ್ಟ್, ದ್ಯಾಟ್ಸ್ ಅ ಡಿಫ್ರೆನ್ಸ್. ಈ ಥರ ಆಬ್ಜೆಕ್ಟಿವ್ ಇಟ್ಕೊಂಡೇ ನಾವು ಮುಂದೆ ಹೋಗ್ಬೇಕು. ವೈ ಅಂತ ಕ್ವಶನ್ಸ್ಗೆ ಕ್ಲಿಯರಿಟಿ ಸಿಗ್ಬೋದು ನಿಮಗೆ ಇವಾಗ. ಐ ಥಿಂಕ್ ಅರ್ಥ ಆಯ್ತು ಅಂತ ತಿಳ್ಕೊಳ್ತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಕೇಳಿ. ಓಕೆ, ಟೈಪ್ಸ್. ಎಷ್ಟು ಟೈಪ್ಸ್ ಇದೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿ? ಎಷ್ಟು ಟೈಪ್ಸ್ ಇದೆ? ಇವಾಗ ನಾನು ಫಸ್ಟಲ್ಲಿ ನಾನು ತೋರಿಸಿದೆ ನಿಮಗೆ ಏನೆಲ್ಲ ಇಂಟರ್ನ್ಶಿಪ್ಪಲ್ಲಿ ಕವರ್ ಆಗತ್ತೆ ಅಂತ. ಸೊ ಇಲ್ಲಿ ಇವಾಗ ನೋಡಿ, ಪೇಪರ್ ಕ್ಲಿಕ್ ಅಡ್ವರ್ಟೈಸಿಂಗ್ ಅಂದರೆ 1 ಕ್ಲಿಕ್ಕಿಗೆ ಎಷ್ಟು ನೀವು ಪೇ ಮಾಡ್ತೀರಾ ಅಂತ. ವಿ ಕಾಲ್ ಇಟ್ as ವಿ ಯೂಸ್ ಗೂಗಲ್ ಆ್ಯಡ್ಸ್ ಪ್ಲಾಟ್ಫಾರ್ಮ್. ಪೇಪರ್ ಕ್ಲಿಕ್ ಅಡ್ವರ್ಟೈಸಿಂಗ್ಗೆ ನಾವು ಗೂಗಲ್ ಆ್ಯಡ್ಸ್ ಯೂಸ್ ಮಾಡ್ತೀವಿ. ಅಫಿಲಿಯೇಟ್ ಮಾರ್ಕೆಟಿಂಗ್ ಇದನ್ನು ಇಟ್ಟಿಲ್ಲ, ಇನ್ ಕೇಸ್ ಟೈಮ್ ಸಿಕ್ಕಿದ್ರೆ ಹೇಳ್ಕೊಡ್ತೀನಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಂತ. ಇಮೇಲ್ ಮಾರ್ಕೆಟಿಂಗ್ ಆಲ್ರೆಡಿ ಸಿಲೆಬಸಲ್ಲಿ ಇಟ್ಟಿದ್ದೀನಿ, ಅಲ್ಲಿ ಡೀಟೇಲ್ ಆಗಿ ನೋಡೋಣ. ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇದೆ ಸಿಲೆಬಸಲ್ಲಿ, ಇದನ್ನು ಡೀಟೇಲ್ ಆಗಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಕ್ಲಾಸಸ್ಸಲ್ಲಿ ನೋಡೋಣ.
ಸರ್ಚ್ ಇಂಜಿನ್ ಮಾರ್ಕೆಟಿಂಗ್ ಇಸ್ ಸಮಥಿಂಗ್ ನಾವು ಪೇ ಮಾಡಿ ಸರ್ಚ್ ಇಂಜಿನಲ್ಲಿ ರನ್ ಮಾಡೋಂಥದ್ದು. ದಿಸ್ ಅಗೇನ್ ನಾವು ಗೂಗಲ್ ಆ್ಯಡ್ಸಲ್ಲಿ ರನ್ ಮಾಡ್ತೀವಿ ಆ್ಯಡ್ಸ್ನ. ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಇದನ್ನು ಇಟ್ಟಿದ್ದೀನಿ ಸಿಲೆಬಸಲ್ಲಿ, ಅಲ್ಲೇ ಡೀಟೇಲ್ ಆಗಿ ನೋಡೋಣ. ಕಾಂಟೆಂಟ್ ಮಾರ್ಕೆಟಿಂಗಲ್ಲಿ ನಾನು ಇಟ್ಟಿಲ್ಲ ಸಿಲೆಬಸಲ್ಲಿ. ಕಾಂಟೆಂಟ್ ಮಾರ್ಕೆಟಿಂಗ್ ಅಂದರೆ ಏನು? ತುಂಬ ಜನ ಆರ್ಟಿಕಲ್ ಓದ್ತೀರಾ, ನ್ಯೂಸ್ ಪೇಪರ್ ಓದ್ತೀರಾ, ಅದ್ರಲ್ಲಿ ತುಂಬ ಆರ್ಟಿಕಲ್ಸ್ ಎಲ್ಲ ಬರ್ತಾ ಇರುತ್ತೆ. ನ್ಯೂಸ್ ಪೇಪರ್ ಎಷ್ಟು ಜನ ಓದ್ತೀರಾ ಇಲ್ಲಿ? ಯಾರಿಲ್ವಾ? ಅದ್ರಲ್ಲಿ ತುಂಬ ಆರ್ಟಿಕಲ್ಸ್ ಎಲ್ಲ ಬರುತ್ತೆ. ಏನು ಮಾಡ್ತಾರೆ ಅಂದರೆ ಅವ್ರ ಪ್ರಾಡಕ್ಟ್ನ ಕಾಂಟೆಂಟ್ ಮುಖಾಂತರ ಅವ್ರು ಪ್ರಮೋಟ್ ಮಾಡ್ತಾರೆ. ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಆ ಸ್ಟೋರಿಗೆ ಒಂದು ನೀಡ್ ಕ್ರಿಯೇಟ್ ಮಾಡಿ ಇದನ್ನು ತಗೊಳ್ಳಿ, ಇದನ್ನು ಪರ್ಚೇಸ್ ಮಾಡಿ ಅಂತ ಎಂಡಿಗೆ ಕನ್ಕ್ಲೂಷನ್ ಕೊಡ್ತಾರೆ. ಕಾಂಟೆಂಟ್ ಮಾರ್ಕೆಟಿಂಗಲ್ಲಿ ತುಂಬ ಇದೆ, ಬ್ಲಾಗ್ಸ್ ಇದೆ, ಆರ್ಟಿಕಲ್ಸ್ ಇದೆ, ಡೈರೆಕ್ಟ್ರೀಸ್ ಇದೆ, ತುಂಬ ಪ್ಯಾಟರ್ನ್ ಇದೆ. ದಟ್ಸ್ ಅಗೇನ್ ಕಮ್ಸ್ ಅಂಡರ್ SEO. ಇದರಲ್ಲಿ ಬರುತ್ತೆ. ಐ ಟೇಕ್ ಥ್ರೂ SEO ಓನ್ಲಿ ಕಂಪ್ಲೀಟ್ಲಿ. ಮತ್ತು ಇನ್ಸ್ಟೆಂಟ್ ಮೆಸೇಜಿಂಗ್ ಮಾರ್ಕೆಟಿಂಗ್. ವಾಟ್ ಈಸ್ ಇನ್ಸ್ಟೆಂಟ್ ಮೆಸೇಜಿಂಗ್ ಮಾರ್ಕೆಟಿಂಗ್? ವಿಚ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್? ಯಾರಾದರೂ ಹೇಳಿ ನೋಡೋಣ. ಇನ್ಸ್ಟೆಂಟ್ ಮೆಸೇಜಿಂಗ್, ಇವಾಗ ಮೆಸೇಜ್ ಮಾಡಿದರೆ ಇವಾಗಲೇ ನಿಮಗೆ ರೀಚ್ ಆಗುತ್ತೆ, ನೀವು ನೋಡ್ತೀರಾ, ಆ ಮೆಸೇಜ್ ಓಪನ್ ಮಾಡಿ ಏನು ಪ್ರಮೋಷನ್ ಬಂದಿದೆ ನೋಡ್ತೀರಾ. ಫೇಸ್ಬುಕ್. ವಿಚ್ ಇಸ್ ದ ನಂಬರ್ 1 ಮೆಸೇಜಿಂಗ್ ಪ್ಲಾಟ್ಫಾರ್ಮ್? ಫೇಸ್ಬುಕ್ ಆರ್ ವಾಟ್ಸಪ್? ವಾಟ್ಸಪ್ ಇಸ್ ದ ನಂಬರ್ 1 ಮೆಸೇಜಿಂಗ್ ಪ್ಲಾಟ್ಫಾರ್ಮ್. ವಾಟ್ಸಪ್ ಇದೆ, ಫೇಸ್ಬುಕ್ ಎಕ್ಸಾಕ್ಟ್ಲಿ ಇಲ್ಲ, ಬಟ್ ಫೇಸ್ಬುಕ್ ಮೆಸೆಂಜರ್ ಅಂತ ಬರುತ್ತೆ. ಓಕೆ ಸರ್. ಮೆಸೆಂಜರ್, ಫೇಸ್ಬುಕ್, ಮತ್ತೆ ಇನ್ನೊಂದು ಟೆಲಿಗ್ರಾಮ್ ಇದೆ. ಟೆಲಿಗ್ರಾಮ್ ಯೂಸ್ ಮಾಡ್ತೀರಾ? ಎಷ್ಟು ಜನ ಯೂಸ್ ಮಾಡ್ತೀರಾ ಟೆಲಿಗ್ರಾಮ್? Yes, sir. ಮತ್ತೆ ಸಿಗ್ನಲ್ ಅಂತ ಇದೆ. ಸಿಗ್ನಲ್ ಕೇಳಿದ್ದೀರಾ? ಇಲಾನ್ ಮಸ್ಕ್ ಇದು ಸಿಗ್ನಲ್ ಅಂತ ಇದೆ. ತುಂಬ ಇದೆ, ಆ ಥರ ಮೆಸೇಜಿಂಗ್ ಪ್ಲಾಟ್ಫಾರ್ಮ್ ತುಂಬ ಇದೆ. ಓಕೆ, ಸೊ ಇನ್ಸ್ಟೆಂಟ್ ಮೆಸೇಜಿಂಗ್ ಮಾರ್ಕೆಟಿಂಗ್ ವಿಲ್ ರಿಯಲಿ ವರ್ಕ್. ವಾಟ್ಸಪ್ ಮಾರ್ಕೆಟಿಂಗ್ ವಿಲ್ ರಿಯಲಿ ಗಿವ್ ಯು ಬೆಟರ್ ರಿಸಲ್ಟ್ಸ್, ಬೆಟರ್ ROI ಕೊಡುತ್ತೆ ನಿಮಗೆ ಚೆನ್ನಾಗಿ ಪ್ರಮೋಟ್ ಮಾಡಿದರೆ. ಓಕೆ, ಇದೆಲ್ಲ ಇನ್ ಡೀಟೇಲ್ ನೋಡೋಣ. ದಿಸ್ ಇಸ್ ಜಸ್ಟ್ ಎ ಇಂಟ್ರೊಡಕ್ಷನ್ ಸೆಷನ್. ಸೊ ಸ್ವಲ್ಪ ಡೀಟೇಲ್ ಆಗಿ ಆ ಕ್ಲಾಸಿಗೆ ಕೂತ್ಕೊಂಡು ನೋಡೋಣ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾನು ಈ ಟಾಪಿಕ್ನ ಮುಗಿಸ್ಕೊಂಡು ಕ್ಲಾಸ್ ಎಂಡ್ ಮಾಡ್ತೀನಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಫನಲಿಂಗ್. ಇದು ಒಂದು ಬೇಸಿಕ್ ಟಾಪಿಕ್, ಬಟ್ ಎಲ್ಲೂ ಹೇಳ್ಕೊಡಲ್ಲ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಮೊದಲೇ ನಾವು ಒಂದು ಸ್ಟಾರ್ಟ್ ಮಾಡುವಾಗ ಟ್ರೈನಿಂಗ್ ನಾವು ಹೇಳ್ಕೊಳ್ತಾ ಇರಲಿಲ್ಲ, ಇದನ್ನು ಯಾರಿಗೂ ಟೀಚ್ ಮಾಡ್ತಾ ಇರಲಿಲ್ಲ ಫನಲ್ ಅಂದರೆ ಏನು ಅಂತ. ಬಟ್ ಇವಾಗ ನಾವು ಇದನ್ನು ಎಲ್ಲರಿಗೂ ಹೇಳ್ಕೊಳ್ತಾ ಇದ್ದೀವಿ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಮಾರ್ಕೆಟಿಂಗ್ ಫನಲ್ ಅಂದರೆ ಏನು? ಫಸ್ಟ್, ಇವಾಗ ಎಷ್ಟು ಟೈಪ್ ಫನಲ್ಸ್ ಇದೆ? ಬೇಸಿಕ್ಲಿ ಎಷ್ಟು ಟೈಪ್ ಫನಲ್ಸ್ ಇದೆ? ಇದೆಲ್ಲ ಫನಲ್ಸ್ ಕವರ್ ಮಾಡೋಣ. ಫಸ್ಟು, ಫನಲ್ ನಮಗೆ ಯಾಕೆ ಬೇಕು, ನೀಡ್ ಏನು, ವೈ ಟು ಅಂಡರ್ಸ್ಟ್ಯಾಂಡ್ ಫನಲ್. ಸೆಕೆಂಡ್, ಮಾರ್ಕೆಟಿಂಗ್ ಮಾಡೆಲ್ಸ್ ಇದೆ. ಎಷ್ಟು ಮಾಡೆಲ್ಸ್ ಇದೆ? ಏಡಾ ಮಾಡೆಲ್ ಅಂತ ಇದೆ, ಕಲ್ತಿದ್ರೆ ಏಡಾ ಮಾಡೆಲ್, AIDA ಮಾಡೆಲ್. ಆಮೇಲೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೆಲ್ ಇದೆ, ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ ಇದೆ, ಬ್ರ್ಯಾಂಡ್ ಮಾರ್ಕೆಟಿಂಗ್ ಫನಲ್ ಇದೆ, ಗ್ರೋತ್ ಮಾರ್ಕೆಟಿಂಗ್ ಇಸ್ ವೆರಿ ಅಡ್ವಾನ್ಸ್. ಸೊ ನಮ್ಮ ಕಂಪನಿ ಗ್ರೋತ್ ಮಾರ್ಕೆಟಿಂಗ್ ಸರ್ವಿಸಸ್ಸೇ ಕೊಡ್ತಾ ಇರೋದು. ಓಕೆ, ಸೊ ಇದೆಲ್ಲ ಫ್ರಮ್ ಬೇಸಿಕ್ ಟು ಅಡ್ವಾನ್ಸ್ ಇದೆಲ್ಲ ನಾನು ಕವರ್ ಮಾಡ್ತೀನಿ. ಸೊ ಫನಲ್ ಅಂದರೆ ಏನು? ಫಸ್ಟು, ಫನಲ್ ನೀಡ್ಸ್ ಏನಿದೆ? ಫನಲ್ ಅಂದ್ರೆ ಏನು ಅರ್ಥ ಆಗ್ತಿದೆ? ಫನಲ್ ಅಂದ್ರೆ ಏನು ಅರ್ಥ ಆಗ್ತಿದೆ? ಫನಲ್ ಅಂದ್ರೆ ಇಫ್ ಯು ವಾಂಟ್ ಟು ಪರ್ಚೇಸ್, ಇವಾಗ ನಾನು ಈ ಎಕ್ಸಾಂಪಲ್ ನಿಮಗೆ ಲಾಸ್ಟ್ ಕ್ಲಾಸ್ ಕೊಟ್ಟಿದ್ದೀನಿ, ಇವಾಗಲೂ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದೀನಿ. ಸಪೋಸ್ ನಿಮಗೆ ಒಂದು ಫೋನ್ ಪರ್ಚೇಸ್ ಮಾಡಬೇಕು, ಕರೆಕ್ಟ್? ನಿಮಗೆ ಒಂದು ಫೋನ್ ಪರ್ಚೇಸ್ ಮಾಡುವಾಗ ನೀವು ಯಾವ ಥರ ಆ ಒಂದು ಜರ್ನಿ ಕವರ್ ಮಾಡಿ ಪರ್ಚೇಸ್ ಮಾಡ್ತೀರಾ? ಎಲ್ಲಾದರೂ ನೋಡಿರ್ತೀರಾ, ಓಕೆ ಇವಾಗ ಒಂದು ಹೊಸ ಮಾಡೆಲ್ ಬಂತು, ಎಲ್ಲಾದರೂ ನೋಡಿದಿರಾ, ಆ್ಯಡ್ ನೋಡಿದಿರಾ, ಎಲ್ಲಾದರೂ ಬೋರ್ಡ್ಸಲ್ಲಿ ನೋಡಿದಿರಾ, ಫೇಸ್ಬುಕ್ಕಲ್ಲಿ ನೋಡಿದಿರಾ, ಎಲ್ಲಾದರೂ ಒಂದು ಕಡೆ ಆ್ಯಡ್ ನೋಡಿರ್ತೀರಾ, ನಿಮ್ಗೆ ಇಷ್ಟ ಆಗುತ್ತೆ. ಮತ್ತು ನೀವೇನು ಮಾಡ್ತೀರಾ? ಸ್ವಲ್ಪ ರಿಸರ್ಚ್ ಮಾಡ್ತೀರಾ, ರ್ಯಾಮ್ ಎಷ್ಟಿದೆ, ಡಿಸೈನ್ ಹೆಂಗಿದೆ, ಕರೆಕ್ಟ್, ಫೀಚರ್ಸ್ ಏನೆಲ್ಲ ಇದೆ, ಎಲ್ಲ ರಿಸರ್ಚ್ ಮಾಡ್ತೀರಾ, ಕರೆಕ್ಟ್? ಒಂದು ಸ್ಟೇಜಿಂದ ಇನ್ನೊಂದು ಸ್ಟೇಜಿಗೆ ರಿಸರ್ಚ್ ಮಾಡ್ತೀರಾ. ರಿಸರ್ಚ್ ಮಾಡಿ ಆದಮೇಲೆ ಮತ್ತೆ ನಿಮಗೆ ಹ್ಯಾಂಡ್ ಫಿಲ್ ನೋಡೋಕ್ಕೋಸ್ಕರ ನೀವೇನು ಮಾಡ್ತೀರಾ? ಮಾಲಲ್ಲಿ ಹೋಗ್ತೀರಾ, ಸುಮ್ಮನೆ ಫೋನ್ ಇಟ್ಕೊಂಡು ನೋಡ್ತೀರಾ ಕೈಯಲ್ಲಿ. ಅಲ್ಲಿ ಡೆಮೋ ಪೀಸಸ್ ಇರುತ್ತೆ, ಡೆಮೋ ಫೋನ್ಸ್ ಇರುತ್ತೆ, ಕರೆಕ್ಟ್? ನೋಡ್ತೀರಾ. ದಿಸ್ ಇಸ್ ಜಸ್ಟ್ ಎ ಬೇಸಿಕ್ ಜರ್ನಿ ಐ ಆಮ್ ಟೆಲಿಂಗ್. ಓಕೆ, ಸೊ ಫೋನ್ ನೋಡ್ತೀರಾ, ಹ್ಯಾಂಡಲ್ಲಿ ಫೀಲ್ ನೋಡ್ತೀರಾ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಜರ್ನಿ ಕಂಪ್ಲೀಟ್ ಆಯಿತು, ನೀವು ಪರ್ಚೇಸ್ ಮಾಡುವಾಗ ಎಲ್ಲಿ ಪರ್ಚೇಸ್ ಮಾಡ್ತೀರಾ ಅದನ್ನು ಇನ್ನೊಂದು ರಿಸರ್ಚು. ಫ್ಲಿಪ್ಕಾರ್ಟಲ್ಲಿ ನೋಡ್ತೀರಾ ಏನು ಪ್ರೈಸ್ ಇದೆ, ಮಾಲಲ್ಲಿ ನೋಡ್ತೀರಾ ಏನು ಪ್ರೈಸ್ ಇದೆ. ಇವಾಗ ಬೇರೆ ಬೇರೆ ಅಪ್ಲಯನ್ಸಸ್ ಸ್ಟೋರ್ಸ್ ಇರುತ್ತೆ, ರಿಲಯನ್ಸ್ ಡಿಜಿಟಲ್ ಇದೆ, ಪಾಯ್ ಎಲೆಕ್ಟ್ರಾನಿಕ್ಸ್ ಇದೆ,
ತುಂಬಾ ಈ ತರ ಕ್ರೋಮಾ ಅಂತ ಇದೆ, ತುಂಬಾ ಇದೆ ಆ ತರ. ಎಲ್ಲ ಕಡೆ ಹೋಗಿ ವಿಸಿಟ್ ಮಾಡ್ತೀರಾ, ನೋಡ್ತೀರಾ ಎಲ್ಲಿ ₹1,000 ಕಮ್ಮಿ ಸಿಗುತ್ತೆ ಅಂತ. ಕರೆಕ್ಟ್. ಅದು ಒಂಥರ ಒಂದು ಜರ್ನಿ, ಒಂದು ಸ್ಟೇಜಸ್ ಕಂಪ್ಲೀಟ್ ಒಂದೊಂದು ಸ್ಟೇಜ್ ಕವರ್ ಮಾಡಿ ಎಂಡ್ ಆಫ್ ದ ಡೇ ನೀವು ಒಂದು ಕನ್ಕ್ಲೂಷನ್ ಬರ್ತೀರಾ, ನಾನು ಕ್ರೋಮಾನ ತಗೊಳ್ಬೇಕು, ಈ MI ಅಂತ ಬ್ರ್ಯಾಂಡೇ ತಗೊಳ್ಬೇಕು, ಅದು ಪ್ರೈಸ್ ಇಷ್ಟಿದೆ, ನನಗೆ ಕ್ರೋಮಲ್ಲಿ ಕಮ್ಮಿ ಪ್ರೈಸ್ ತಗೊಂಡಿದೆ. ಸೊ ದಿಸ್ ಇಸ್ ಒನ್ ಜರ್ನಿ. ಆ ಜರ್ನಿಗೆನೆ ಫನಲ್ ಅಂತ ಹೇಳು. ಇಲ್ಲಿ ನೋಡಿ, ಇನಿಷಿಯಲಿ ಇಂಟ್ರೆಸ್ಟ್ ಲೆವೆಲ್ ಅಲ್ಲಿ, ಅವೇರ್ನೆಸ್ ಲೆವೆಲ್ ಅಲ್ಲಿ ತುಂಬಾ ಜನ ಇರ್ತಾರೆ. ಇಂಟ್ರೆಸ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ, ಮತ್ತೆ ಫಿಲ್ಟರ್ ಆಗ್ತಾರೆ. ಆಕ್ಷನ್ ತಗೊಳ್ಳೋದು ಮೂಡಲ್ಲಿ ಬರಲ್ಲ, ಬಾಯಿಂಗ್ ಡಿಸಿಷನ್ ಹತ್ರ ಬರಲ್ಲ. ಬಾಯಿಂಗ್ ಡಿಸಿಷನ್ ಎಷ್ಟು ಜನ ಬರ್ತಾರೆ? ಸಪೋಸ್ 100 ಜನ ಇಲ್ಲಿ ಇದ್ರೆ ಒಬ್ಬ ಪರ್ಚೇಸ್ ಮಾಡ್ತಾನೆ. ನಾನು ಅದನ್ನೇ ಕ್ವಶನ್ ಕೇಳಿದ್ದು. ಇನ್ ಕೇಸ್ 1000 ಜನ ಬಂದ್ರೆ, 1000 ಜನ ಬಂದ್ರೆ ಎಷ್ಟು ಜನ ಪರ್ಚೇಸ್ ಮಾಡ್ತಾರೆ? 10 ಜನ ಪರ್ಚೇಸ್ ಮಾಡ್ತಾರೆ. ಸಿಂಪಲ್. ಇದು ಒಂಥರ ಜರ್ನಿ. ಈ ಜರ್ನಿಗೆ ಏನಂತ ಫನಲ್ ಅಂತ ಹೇಳಿ. ಅರ್ಥ ಆಯ್ತಾ? ರೆಸ್ಪಾಂಡ್ ಮಾಡಿ ಅಟ್ ಲೀಸ್ಟ್, ಸೊ ದಟ್ ಐ ಕ್ಯಾನ್ Yes, sir. ಅಂಡರ್ಸ್ಟ್ಯಾಂಡ್. Yes, sir. ಕ್ಲಿಯಾರಿಟಿ Yes, ಇದೆ sir. ಅಲ್ವಾ? ಯಾಕಂದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಎಲ್ಲ ಫನಲ್ ನಾನು ಕವರ್ ಮಾಡಿ ಆದ್ಮೇಲೆ ಫಸ್ಟ್ ನಿಮ್ ಪ್ರಾಜೆಕ್ಟ್ ಕೊಟ್ಟಾದ್ಮೇಲೆ ನಿಮ್ಗೆ ಪ್ರಾಜೆಕ್ಟ್ ಅಲ್ಲಿ ಫಸ್ಟ್ ವರ್ಕೇ ಫನಲ್ ಇರೋದು. ಯಾವ ಪ್ರಾಜೆಕ್ಟ್ ತಗೊಂಡ್ರು ಫಸ್ಟ್ ವರ್ಕ್ ಫನಲ್ ಇರೋದು. ನನಗೆ ಫನಲಿಂಗ್ ಮಾಡಿ ಕೊಡಿ, ವರ್ಕ್ ಫ್ಲೋ ಮಾಡಿ ಕೊಡಿ ಫಸ್ಟ್. ಅದೇ ಪ್ಲಾನಿಂಗ್ ಪಾರ್ಟ್. ನೀವು ಏನೇನು ಮಾಡ್ತೀರಾ ಸ್ಟೆಪ್ ಬೈ ಸ್ಟೆಪ್. ಇವಾಗ ಮ್ಯಾಥಮೆಟಿಕ್ಸ್ ಎಷ್ಟು ಜನರಿಗೆ ಈ ಫಾರ್ಮುಲಾ ಗೊತ್ತು? ಈ ಫಾರ್ಮುಲಾ ಎಷ್ಟು ಜನರಿಗೆ ಗೊತ್ತು? ಎಲ್ರಿಗೂ ಗೊತ್ತಿರ್ಬೇಕು ಈ ಫಾರ್ಮುಲಾ, A+B². ಗೊತ್ತಿಲ್ವಾ ಈ ಫಾರ್ಮುಲಾ? Yes, sir. ಗೊತ್ತಿದೆ? Yes, sir. ಗೊತ್ತು. ಹಾ, ಕರೆಕ್ಟ್. ಈ ಫಾರ್ಮುಲಾ ಇದ್ರೆ ತಾನೇ ಈ Yes, ತರ sir, ಪ್ರಾಬ್ಲಮ್ ಗೊತ್ತು, sir. ಸಾಲ್ವ್ ಮಾಡುವಂತದ್ದು. ಕರೆಕ್ಟ್. Yes, yes. ಈ ತರ ಪ್ರಾಬ್ಲಮ್ಸ್ ಗೆ ಸಾಲ್ವ್ ಮಾಡ್ಬೇಕಾದ್ರೆ ಈ ಫಾರ್ಮುಲಾ ಬೇಕೇ ಬೇಕಲ್ವಾ? ಇನ್ ಕೇಸ್ ಫಾರ್ಮುಲಾ ಇಲ್ಲಾದ್ರೆ ಹೌ ಯು ಸಾಲ್ವ್? ಅದನ್ನೇ ರೋಡ್ ಮ್ಯಾಪ್ ಅಂತ ಹೇಳ್ತೀವಿ, ಫನಲ್ ಅಂತ ಹೇಳ್ತೀವಿ. ಈ ಫನಲಿಂಗ್ ನಮ್ಮ ಹತ್ರ ಕ್ಲಿಯಾರಿಟಿ ಇಲ್ಲ ಆದ್ರೆ ನಾವು ಒಂದು ಪ್ರಾಡಕ್ಟ್ ನ ಮಾರ್ಕೆಟಿಗೆ ಹೋಗಿ ಇಳಿಸಿ, ಮಾರ್ಕೆಟ್ ಅಲ್ಲಿ ಪ್ರಮೋಷನ್ ಮಾಡಿ, ಸೇಲ್ ಮಾಡಿ, ಕಂಪನಿ ಗ್ರೋ ಮಾಡುವಂತ ಸಾಧ್ಯತೆ ತುಂಬಾ ಕಮ್ಮಿ ಇರುತ್ತೆ. ದಟ್ ಈಸ್ ದ ರೀಸನ್ ಮೋಸ್ಟ್ ಆಫ್ ದ ಕಂಪನಿ ಈಸ್ ಗೆಟಿಂಗ್ ಶಟ್ ಡೌನ್. AI ಇಂದ ಶಟ್ ಡೌನ್ ಆಯ್ತು, AI ಇಂದ ಜಾಬ್ಸ್ ಹೋಯ್ತು, ಇಲ್ಲ. ಅದು ನಾಟ್ ಎಕ್ಸಾಕ್ಟ್ಲಿ ದ ಮೇನ್ ರೀಸನ್. ಮೇನ್ ರೀಸನ್ ಒಳಗಡೆ ಬೇರೆನೇ ಇರುತ್ತೆ. Okay, so funnel ಅಂದ್ರೆ ಸಿಂಪಲ್, ಇಟ್ಸ್ ಎ ಕಸ್ಟಮರ್ ಜರ್ನಿ ವೆನ್ ಎ ಕಸ್ಟಮರ್ ಗೋಸ್ ಥ್ರೂ ಪರ್ಚೇಸಿಂಗ್ ಡಿಸಿಷನ್. ಪರ್ಚೇಸ್ ಮಾಡುವಂತ ಒಂದು ರೀತಿಯಲ್ಲಿ ಹೋಗುವಾಗ ಅವನ್ ಜರ್ನಿ ಕವರ್ ಮಾಡಿ ಹೋಗ್ತಾನೆ. ದಟ್ ಇಸ್ ನಥಿಂಗ್ ಬಟ್ ಫನಲ್. ಇವಾಗ ಫನಲ್ ನೀಡ್ ಏನಕ್ಕೆ ಇದೆ? ಯಾಕೆ ಬೇಕು ನಮಗೆ ಫನಲ್? ಒನ್ ಫನಲ್ ನಾನು ಡೀಟೇಲ್ ಆಗಿ ತಗೊಂಡು ಹೋಗ್ತೀನಿ. ಇನ್ನು ಡಿಜಿಟಲ್ ಮಾರ್ಕೆಟಿಂಗ್ ಇದೆ, ಬ್ರ್ಯಾಂಡ್ ಮಾರ್ಕೆಟಿಂಗ್ ಇದೆ, ನಾನು ಡೀಟೇಲ್ ಆಗಿ ತಗೊಂಡೋಗಲ್ಲ. ಐ ಜಸ್ಟ್ ಎಕ್ಸ್ಪ್ಲೇನ್ ಯು ವಾಟ್ ಎಕ್ಸಾಕ್ಟ್ಲಿ ಇಟ್ ಇಸ್. ಈ ಫನಲ್ನ, ಬೇಸಿಕ್ ಫನಲ್ನ ತುಂಬಾ ಡೀಟೇಲ್ ಆಗಿ ತಗೊಂಡೋಗ್ತೀನಿ. ಕ್ಲಿಯರ್ ಆಗಿ ಅರ್ಥ ಮಾಡಿ, ಇನ್ ಕೇಸ್ ಬರ್ದು ತಗೊಳ್ಳಿ, ಬರೀರಿ ಬುಕ್ ಅಲ್ಲಿ, ಸೊ ನಿಮಗೆ ಕ್ಲಿಯಾರಿಟಿ ಸಿಗುತ್ತೆ. ಓಕೆ, ಸೊ ನೀಡ್ ಆಫ್ ಎ ಫನಲ್. ಫನಲ್ ಯಾಕೆ ಬೇಕು? ಸೊ ಫಸ್ಟ್ ನೀಡ್ ಏನಿದೆ? ಅಟ್ರಾಕ್ಟ್ ಕಮ್ಯುನಿಟಿ. ಒಂದು ಕಮ್ಯುನಿಟಿನ ಅಟ್ರಾಕ್ಟ್ ಮಾಡಬೇಕಾದ್ರೆ ಪ್ರಾಪರ್ ಆಗಿ ನಿಮ್ಮ ಹತ್ರ ಬ್ಲೂ ಪ್ರಿಂಟ್ ಇಡಬೇಕು, ಪ್ರಾಪರ್ ಸ್ಕೆಚ್ ಹಾಕ್ಬೇಕು. ನಾವು ಒಂದು ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತೀವಿ, ಸ್ಕೆಚ್ ಹಾಕಿನೇ ಹೊಡಿಬೇಕು ಅಂತ, ಸ್ಕೆಚ್ ಹಾಕಿನೇ ಸೇಲ್ ಮಾಡಬೇಕು ಅಂತ, ಪ್ರಾಪರ್ ಪ್ಲಾನ್ ಮಾಡಿ ಸೇಲ್ ಮಾಡಬೇಕು ಅಂತ. ಸೊ ಫಾರ್ ದಟ್ ವಿ ನೀಡ್ ಎ ಪ್ರಾಪರ್ ಎವ್ರಿ ಸ್ಟೇಜ್. ಫಸ್ಟ್ ಸ್ಟೇಜ್ ಅಲ್ಲಿ ಏನಾಗುತ್ತೆ, ಸೆಕೆಂಡ್ ಸ್ಟೇಜ್ ಅಲ್ಲಿ ಏನಿರುತ್ತೆ, ಥರ್ಡ್ ಸ್ಟೇಜ್ ಅಲ್ಲಿ ಏನಿದೆ, ಪ್ರಾಪರ್ ಒಂದು ಫನಲಿಂಗ್ ಮಾಡಿರ್ಬೇಕು. ಕರೆಕ್ಟ್. ಎಂಗೇಜ್ ಆಡಿಯನ್ಸ್ ಟು ಬೆಟರ್ ಅಂಡರ್ಸ್ಟ್ಯಾಂಡ್. ಇವಾಗ ಕೆಲವರಿಗೆ ಈ ವರ್ಚುವಲ್ ಪೇಮೆಂಟ್ಸ್ ಗೊತ್ತೇ ಇರಲ್ಲ. ಇವಾಗ ಸ್ವಲ್ಪ ಹಳ್ಳಿ ಕಡೆ ಎಲ್ಲ ಹೋದ್ರೆ UPI ಅಂದ್ರೆ ಗೊತ್ತಿರಲ್ಲ. ತುಂಬಾ ಜನ ಗೊತ್ತಿಲ್ಲ UPI ಅಂತ ಏನು, UPI ಅಂದ್ರೆ ಏನಂತ ಗೊತ್ತಿರಲ್ಲ. ಆಫ್ಕೋರ್ಸ್ ಗೊತ್ತಿರಲ್ಲ. ಅವರಿಗೆ ಏನ್ ಮಾಡಬೇಕು? ಸ್ವಲ್ಪ ಎಜುಕೇಟ್ ಮಾಡಬೇಕು. ಅವರಿಗೆ ಅರ್ಥ ಮಾಡ್ಬೇಕು, ಇದು ಇದ್ರೆ ನಿಮ್ಗೆ ಈಸಿ ಆಗುತ್ತೆ. ಇವಾಗ ನೀವು ಬಸ್ಸಲ್ಲಿ ಹೋಗ್ತೀರಾ, ₹10 ನೋಟ್ ಕೊಡ್ತೀರಾ, ರೈಟ್? ಸೊ ಬಸ್ ಟಿಕೆಟ್ ₹7 ಆರ್ ₹8 ಇರುತ್ತೆ. ₹2 ರಿಟರ್ನ್ ಕೊಡೋದೇ ಅಲ್ಲ ಕಂಡಕ್ಟರ್, ಒಳಗೆ ಹಾಕ್ಬಿಡ್ತಾನೆ. ಎಷ್ಟು ಸಲ ಹಂಗಾಗಿದೆ? ದಿಸ್ ಇಸ್ ರಿಯಲ್ ಎಕ್ಸಾಂಪಲ್. ಎಷ್ಟು ಸಲ ಹಂಗೆ ಆಗಿದೆ? ಎಷ್ಟು ಜನರಿಗೆ ಆಗಿದೆ ಈ ತರ? ಚಿಲ್ಲರೆ ರಿಟರ್ನ್ ಕೊಡಲ್ಲ. ಅಂಗಡಿಯಲ್ಲೂ ಅಷ್ಟೇ, ಇಲ್ಲದ ಚಿಲ್ಲರೆ ಜಾಗದಲ್ಲಿ ₹1 ಚಾಕ್ಲೇಟ್ ಕೊಟ್ಬಿಡ್ತಾರೆ. ಅದು ನಮಗೆ ಬೇಕಾಗಿಲ್ಲ, ಬಟ್ ಕೊಟ್ಟಿರ್ತಾರೆ. ಏನ್ ಮಾಡೋದು? ಅವ್ರು ಹೇಳ್ತಾರೆ, ಸರ್ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಅದು ಒಂದು ಬಿಸ್ನೆಸ್. ಇದ್ರೂ ಕೊಡಲ್ಲ, ಇದ್ರೂ ಚಾಕ್ಲೇಟ್ ಕೊಟ್ಟು ಕಳ್ಸೋದು. ಯಾಕಂದ್ರೆ ಚಾಕ್ಲೇಟ್ ಸೇಲ್ ಆಗುತ್ತಲ್ವಾ? ಕರೆಕ್ಟ್. ಆವಾಗ ಏನ್ ಮಾಡಬೇಕು? ಎಲ್ರಿಗೂ ಎಜುಕೇಟ್ ಮಾಡಬೇಕು, ಅರ್ಥ ಮಾಡಿಸ್ಬೇಕು. ಇದು ಏನು, ಯಾಕೆ ಈ ತರ ಮಾಡಬೇಕು, ಯಾಕೆ ಈ ಅರ್ಲಿ ಟೆಕ್ನಾಲಜಿನ ಅಡಾಪ್ಟ್ ಮಾಡಬೇಕು. ಎಜುಕೇಟ್ ಪ್ರಾಸ್ಪೆಕ್ಟ್ಸ್ ಟು ಮೇಕ್ ಎ ಪರ್ಚೇಸ್. ಅವರಿಗೆ ಎಜುಕೇಟ್ ಮಾಡಬೇಕಾ ಪ್ರಾಪರ್ ಯಾಕೆ ಪರ್ಚೇಸ್ ಆಗಬೇಕು. ಇವಾಗ
ಪೇಟಿಎಂ ಸ್ಟಾರ್ಟ್ ಆಗಿರೋದು ಯಾವಾಗ? ಎಲ್ರಿಗೂ ಗೊತ್ತು ಪೇಟಿಎಂ ಯಾವ ಕಂಪನಿ ಅಂತ ಎಲ್ರಿಗೂ ಗೊತ್ತು? ಎಷ್ಟು ಜನರಿಗೆ ಗೊತ್ತು ಪೇಟಿಎಂ ಅಂದ್ರೆ ಏನಂತ? ಯಾವ ಕಂಪನಿ ಅಂತ ಎಷ್ಟು ಜನರಿಗೆ ಗೊತ್ತು? ಅನ್ಮ್ಯೂಟ್ ಮಾಡಿ, ರೆಸ್ಪಾಂಡ್ ಮಾಡಿ. ಪೇಟಿಎಂ ಸ್ಟಾರ್ಟ್ ಆಗಿದ್ದು 2006 ಅಲ್ಲಿ. ಇಲ್ಲಿಂದ ಇವ್ರು ಎಜುಕೇಟ್ ಮಾಡ್ತಿದ್ದಾರೆ ಆಡಿಯನ್ಸಿಗೆ. ಏನಂತಾರೆ, ಆನ್ಲೈನ್ ಪೇಮೆಂಟ್ ಮಾಡಿ, ಈಸಿ ಆಗುತ್ತೆ, ನಿಮ್ ಚಿಲ್ಲರೆ ಎಲ್ಲ ಸೇವ್ ಆಗುತ್ತೆ. ಇವಾಗ 10 ರೂಪಾಯಿ ಬಸ್ಸಲ್ಲಿ ಕೊಟ್ರೆ 2 ರೂಪಾಯಿ ರಿಟರ್ನ್ ಬರಲ್ಲ, ಅಂಗಡಿಯನ್ನು ಕೊಟ್ರೆ 2 ರೂಪಾಯಿ ರಿಟರ್ನ್ ಬರಲ್ಲ, ಕೆಲವೊಂದ್ ಕಡೆ ಎಲ್ಲ 100 ರೂಪಾಯಿ ರಿಟರ್ನ್ ಕೊಡಲ್ಲ, ಹೇಳ್ತಾರೆ ಚಿಲ್ಲರೆ ಇಲ್ಲ ಅಂತ ಹೇಳ್ತಾರೆ. ಇನ್ನು ಬಿಟ್ಟು ಬರ್ತೀರಾ, ಇನ್ನೇನ್ ಮಾಡ್ತೀರಾ? ಅಲ್ಲಿ ನಿಂತ್ಕೊಳ್ತೀರಾ ಚಿಲ್ಲರೆ ಸಿಗೋ ತನಕ? ಸೊ ಬಿಟ್ಟು ಬರ್ತೀರಾ. ಸೊ ಆ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಈ ಆನ್ಲೈನ್ ಪೇಮೆಂಟ್ ಅಂತ ಬಂದಿರೋದು. ಸೊ ನಮ್ಗೆ ಎಷ್ಟು ಇವಾಗ ಇಮ್ಯಾಜಿನ್ ಮಾಡಿ 60 ಪೈಸೆ ಅಂತ ಬಂತು. ನಮ್ಮ ಟೋಟಲ್ ಬಿಲ್ಲಿಂಗ್ ಮಾಲಲ್ಲೆಲ್ಲ 60 ಪೈಸೆ ಅಂತ ಬಂತು. ನೀವು 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀರಾ, ಅಲ್ಲಿ 4 ಪೈಸೆ ಎಕ್ಸ್ಟ್ರಾ ಕೊಡ್ತೀರಾ? ಇಲ್ಲ. ಆನ್ಲೈನ್ ಪೇಮೆಂಟ್ ಹೋಗುವಾಗ ನೀವು ಅಷ್ಟೇ ಪೇ ಮಾಡ್ತೀರಾ, 60 ಪೈಸೆನೇ ಪೇ ಮಾಡ್ತೀರಾ. ಕರೆಕ್ಟ್, ದಟ್ಸ್ ಅನ್ ಅಡ್ವಾಂಟೇಜ್ ಆಫ್ ಆನ್ಲೈನ್ ಪೇಮೆಂಟ್. ಸೊ ಪೇಟಿಎಂ ಸ್ಟಾರ್ಟಿಂಗ್ ಬಂದಾದ್ಮೇಲೆ ಇವರಿಗೆಲ್ಲ ಎಜುಕೇಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗಿತ್ತು. ಜನರಿಗೆ ಹೇಳಕ್ಕೆ ಇದು ಅಡಾಪ್ಟ್ ಮಾಡಿ, ನಿಮ್ಗೆ ಇಲ್ಲಿ ದುಡ್ಡು ಉಳಿಯತ್ತೆ ಹೇಳಕ್ಕೆ ತುಂಬಾ ಕಷ್ಟ ಆಯ್ತು. ಅವಾಗ ಏನಾಯ್ತು, 2014 ಆರ್ 15 ಅಲ್ಲಿ ಫೋನ್ ಪೇ ಬಂತು. ಓಕೆ, ಫೋನ್ ಪೇ, ಗೂಗಲ್ ಪೇ ಎಲ್ಲ ಅದೇ ಗ್ಯಾಪ್ ಅಲ್ಲಿ ಬಂತು. ಇವನೇನ್ ಮಾಡಿದಾನೆ, 7 ವರ್ಷ ಎಷ್ಟಾಯ್ತು, 14 ಅಂದ್ರೆ 8 ಇಯರ್ಸ್ ಇವನ್ ಸುಮ್ನೆ ಎಜುಕೇಟ್ ಮಾಡ್ತಿದ್ದ, ಪ್ರಮೋಷನ್ ಮಾಡಿ ಹೇಳ್ತಿದ್ದ, ಈ ತರ ಮಾಡಿ, ಆ ತರ ಮಾಡಿ, ಈ ತರ ಪ್ರಮೋಷನ್, ಈ ತರ ಪೇಮೆಂಟ್ ಮಾಡಿ, ಆನ್ಲೈನ್ ಇಂದ ಪೇಟಿಎಂ ಇಂದ ಪೇ ಮಾಡಿ, ನಿಮ್ಗೆ ದುಡ್ಡು ಸೇವ್ ಆಗುತ್ತೆ ಎಲ್ಲ ಹೇಳಿ. ಆದ್ರೂ ಇಂಡಿಯನ್ ಮೆಂಟಾಲಿಟಿ ಇಸ್ ವೆರಿ ಡಿಫಿಕಲ್ಟ್. ಯಾಕಂದ್ರೆ ಅರ್ಲಿ ಅಡಾಪ್ಟ್ ಮಾಡಲ್ಲ, ಬೇಗನೆ ಅಡಾಪ್ಟ್ ಮಾಡಲ್ಲ ಟೆಕ್ನಾಲಜಿನ. ನಮ್ಗೆ ಭಯ ಇರುತ್ತೆ, ಯಾರು ನಮ್ ದುಡ್ಡನ್ನ ಹೊಡ್ಕೊಂಡ್ಬಿಟ್ರೆ. ಕರೆಕ್ಟ್, ಇವಾಗ ಬ್ಯಾಂಕೇ ಹೊಡ್ಕೊಂಡು ಹೋಗ್ತಿದ್ರಂತೆ, ಈ ಪೇಟಿಎಂ ಇಂದ ಹೊಡ್ಕೊಂಡು ಹೋಗಕ್ಕೆ ಅಷ್ಟು ಡಿಫಿಕಲ್ಟಾ? ಈಸಿ ಅಲ್ವಾ? ಹೊಡ್ಕೊಂಡು ಹೋದ್ರೆ ಇದ್ದ ಜಾಗದಲ್ಲಿ ರಾತ್ರಿ ಮಲ್ಕೊಳ್ತೀವಿ, ಬೆಳಿಗ್ಗೆ ದುಡ್ಡಿರಲ್ಲ. ಕರೆಕ್ಟ್, ಭಯ ಇರುತ್ತೆ. ಸೊ ಅದನ್ನ ಅವರಿಗೆ ಎಜುಕೇಟ್ ಮಾಡಕ್ಕೆ 8 ಇಯರ್ಸ್ ಬೇಕಾಯ್ತು ಪೇಟಿಎಂಗೆ. ಆಮೇಲೆ ಬಂತು ಫೋನ್ ಪೇ, ಗೂಗಲ್ ಪೇ. 2018 ಅಲ್ಲಿ ಇನ್ನೊಬ್ಬ ಬಂದ. ಯಾವ ಕಂಪನಿ? ಭಾರತ್ ಪೇ ಕೇಳಿದಿರಾ? Yes, sir. 2018 ಅಲ್ಲಿ ಭಾರತ್ ಪೇ ಬಂದ. ಇವಾಗ ನೋಡಿ, ಇವಾಗ ಇವನ್ ಫಸ್ಟ್ ಸ್ಟಾರ್ಟ್ ಮಾಡಿರೋದು ಈ ಪ್ಲಾನ್ ಇದೆ ಅಲ್ವಾ, ಈ ಆನ್ಲೈನ್ ಪೇಮೆಂಟ್ ಪ್ಲಾನ್, UPI ಪ್ಲಾನ್ಸ್ ಫಸ್ಟ್ ಮಾಡಿರೋದು ಪೇಟಿಎಂ. ಬಟ್ ಇವನ್ ಪ್ರಾಫಿಟೇಬಲ್ ಇದ್ದಾನ ಕಂಪನಿ ಇವಾಗ? ಆಮೇಲೆ ಇವ್ರು ಬಂದ್ರು, ಇವನ್ ಸ್ವಲ್ಪ ಪ್ರಮೋಟ್ ಮಾಡಿ ಎಜುಕೇಟ್ ಮಾಡಿ ಜನರಿಗೆ ಸ್ವಲ್ಪ ಯೂಸರ್ ಬೇಸ್ ಜಾಸ್ತಿ ಮಾಡ್ತಾ ಇದ್ದ ಇವನು. ಸಡನ್ ಆಗಿ ಇವ್ರು ಎಂಟ್ರಿ ಆದ್ರು, ಫೋನ್ ಪೇ, ಗೂಗಲ್ ಪೇ ಇವರೆಲ್ಲ ಎಂಟ್ರಿ ಆಗಿ ಇವನ್ ಅರ್ಧ ಬಿಸ್ನೆಸ್ ಎಲ್ಲ ಇವ್ರು ತಗೊಂಡ್ಬಿಟ್ರು. ಯಾಕಂದ್ರೆ ಇವನ್ 8 ಇಯರ್ಸ್ ಆದ್ಮೇಲೆ ಇವ್ರು ಎಂಟ್ರಿ ಆಗಿರೋದು. ಸೊ ಫಸ್ಟ್ ಮೂವರ್ ಗೆ ತುಂಬಾ ಅಡ್ವಾಂಟೇಜ್ ಕಮ್ಮಿ. ಬಿಕಾಸ್ ಹೊಸ ಏನಾದ್ರು ಐಡಿಯಾ ತರಬೇಕಾದ್ರೆ ಅದನ್ನ ಜನರು ಅಕ್ಸೆಪ್ಟ್ ಮಾಡ್ತಾರೆ ಇಲ್ಲ ಅಂತ ಫಸ್ಟ್ ಗೊತ್ತಿರಲ್ಲ. ಅವ್ರು ದುಡ್ಡು ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಟಿವಿಯಲ್ಲಿ ಆಡ್ಸ್ ಹಾಕಿದ್ರು, ಫೇಸ್ಬುಕ್ ಅಲ್ಲಿ ಎಲ್ಲ ಕಡೆ ಆಡ್ಸ್ ಮಾಡ್ತಿದ್ರು ಪೇಟಿಎಂ. ದೇ ಸ್ಪೆಂಡ್ ಲೈಕ್ ನಥಿಂಗ್, ಅಷ್ಟು ದುಡ್ಡು ಸ್ಪೆಂಡ್ ಮಾಡಿದ್ದಾರೆ. ಹೇಳಕ್ಕೆ ಅರ್ಥ ಮಾಡ್ಸಕ್ಕೆ ಜನರಿಗೆ. ಬಿಕಾಸ್ ಇಂಡಿಯನ್ ಮೆಂಟಾಲಿಟಿ ಇಸ್ ವೆರಿ ಲೈಕ್ ನಾಟ್ ಅರ್ಲಿ ಅಡಾಪ್ಟಿಂಗ್ ಮೆಂಟಾಲಿಟಿ. ಮೊದಲು ಅರ್ಲಿ ಅಡಾಪ್ಟ್ ಮಾಡ್ತಾ ಇರಲಿಲ್ಲ, ಬೇಗನೆ ಅಡಾಪ್ಟ್ ಮಾಡ್ತಾ ಇಲ್ಲ, ಏನಾದ್ರು ಟೆಕ್ನಾಲಜಿ ಬಂದು ಅಡಾಪ್ಟ್ ಮಾಡೋಣ ಆ ಥರ ಇರಲಿಲ್ಲ. ಅವಾಗ ಏನಾಗ್ತಿತ್ತು, ಅವರಿಗೆ ಎಜುಕೇಟ್ ಮಾಡ್ತಿದ್ದ ಪೇಟಿಎಂ. 8 ಇಯರ್ಸ್ ಎಜುಕೇಟ್ ಮಾಡಿ ಆದ್ಮೇಲೆ ಸಡನ್ ಆಗಿ ಫೋನ್ ಪೇ, ಗೂಗಲ್ ಪೇ ಎಲ್ಲ ಬಂದ್ಬಿಟ್ರು ಮಾರ್ಕೆಟ್ಗೆ. ಬಂದ ತಕ್ಷಣ ಏನಾಯ್ತು, ತುಂಬಾ ಜನರು ಏನಾಯ್ತು, ಪೇಟಿಎಂ ಹೋಗೋ ಜಾಗದಲ್ಲಿ ಇವರಿಗೆ ಅಡಾಪ್ಟ್ ಮಾಡಿಬಿಟ್ರು. ಯಾಕಂದ್ರೆ ಸೇಮ್ ಪ್ಲಾನ್, ಸೇಮ್ ಲಾಜಿಕ್. ಇವಾಗ ನಾನೇ ಫೋನ್ ಪೇ ಯೂಸ್ ಮಾಡ್ತೀನಿ, ಗೂಗಲ್ ಪೇ ಯೂಸ್ ಮಾಡ್ತೀನಿ, ಪೇಟಿಎಂ, 3 ಇಟ್ಟಿದ್ದೀನಿ ನಾನು. ಇನ್ ಕೇಸ್ ನಾನು ಪೇಟಿಎಂ ಅಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಬಂತು ಅಂದ್ರೆ ನಾನು ಗೂಗಲ್ ಪೇ ಇಂದ ಪೇ ಮಾಡ್ತೀನಿ. 3 ಇದೆ ನನ್ನ ಹತ್ರ. ಐ ಆಮ್ ನಾಟ್ ಎಟ್ ಒನ್. ನಾನು ಒಂದು ಫೋನ್ ಪೇ ಇಟ್ಕೊಂಡೆ ನಾನು ಕೂತಿಲ್ಲ. ಯಾಕಂದ್ರೆ ಒಂದೊಂದ್ಸಲ ಏನಾಗುತ್ತೆ, ಸರ್ವರ್ ಇಶ್ಯೂ ಇಂದ ಪೇಮೆಂಟ್ ಆಗೋದೇ ಇಲ್ಲ. ಕರೆಕ್ಟ್. ಸೊ ಆವಾಗ ಪ್ರಾಬ್ಲಮ್ ಆಗುತ್ತೆ. ಸೊ ಒಂದ್ ಕಡೆ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಪೇಮೆಂಟ್ ಆಗುತ್ತೆ. ಸೊ ಐ ಕೀಪ್ 2 or 3. ಕರೆಕ್ಟ್. ಸೊ ಇವ್ರು ಬಂದಾದ್ಮೇಲೆ ಅರ್ಧ ಯೂಸರ್ಸ್ ಎಲ್ಲ ಇಲ್ಲಿ ಶಿಫ್ಟ್ ಆಗ್ಬಿಟ್ರು. ಆಮೇಲೆ ಬಂದ ಇವನು 2018 ಅಲ್ಲಿ. ಹಿ ಹ್ಯಾಡ್ ಮೇಡ್ $4 billion ಕಂಪನಿ. 2018 ಇಂದ 2022. ಹೂ ಇಸ್ ದ ಫೌಂಡರ್ ಆಫ್ ಭಾರತ್ ಪೇ? ಎನಿ ಐಡಿಯಾ? ಶಾರ್ಕ್ ಟ್ಯಾಂಕ್ ಎಷ್ಟು ಜನ ನೋಡ್ತೀರಾ? ಶಾರ್ಕ್ ಟ್ಯಾಂಕ್ ಯಾರೆಲ್ಲ ನೋಡ್ತೀರಾ? ಫಸ್ಟ್ ಸೀಸನ್ ಯಾರೆಲ್ಲ ನೋಡಿದ್ರಿ? ಯಾರು ನೋಡಲ್ವಾ ಶಾರ್ಕ್ ಟ್ಯಾಂಕ್? No, sir. ಅದರಲ್ಲಿ ಅಶ್ನೀರ್ ಗ್ರೋವರ್ ಅಂತ ಒಬ್ಬ ಇದ್ದ. ಹಿ ಇಸ್ ದ ಫೌಂಡರ್ ಆಫ್ ಭಾರತ್ ಪೇ, ಕೋ ಫೌಂಡರ್ ಆಫ್ ಭಾರತ್ ಪೇ. ಅಶ್ನೀರ್ ಗ್ರೋವರ್.
ಇವನು 2018 ಅಲ್ಲಿ ಬಂದಿದ್ದು 2022 ತನಕ $4 billion ಕಂಪನಿ ಮಾಡ್ಬಿಟ್ಟ, ಮೋರ್ ದೆನ್ ಗೂಗಲ್ ಪೇ ಅಂಡ್ ಫೋನ್ ಪೇ. ಇಮ್ಯಾಜಿನ್ ಯಾವ ತರ ಅಷ್ಟು ಮಾಡ್ದ ಅವನು. ಅವನು ಪ್ರಮೋಷನ್ ಜಾಸ್ತಿ ಮಾಡಿಲ್ಲ. ಇಲ್ಲಿ ಪ್ರಮೋಷನ್ ಮಾಡೋರು ಇವ್ರು 3 ಜನ ಸೇರಿ ಪ್ರಮೋಟ್ ಮಾಡೋರು. ಇವನಿಗೆ ಪ್ಲಾಟ್ಫಾರ್ಮ್ ಸಿಕ್ತು, ಇವನಿಗೆ ಗೊತ್ತಾಯ್ತು, ಜನರಿಗೆ ಆವಾಗ ಅಡಾಪ್ಟ್ ಮಾಡಿಬಿಟ್ರು. 2017-18 ಅಲ್ಲಿ ತುಂಬಾ ಜನ UPI ಅಲ್ಲಿ ಹೋಗ್ಬಿಟ್ಟಿದ್ರು. ಆಲ್ಮೋಸ್ಟ್ ತುಂಬಾ ಜನ ಬೆಂಗಳೂರಲ್ಲೇ ತುಂಬಾ ಜನ ಹೋಗ್ಬಿಟ್ಟಿದ್ರು UPI ಅಲ್ಲಿ. ಆಮೇಲೆ ಡೈರೆಕ್ಟ್ ಆಗಿ ಜನರಿಗೆ ಇದು ಇಷ್ಟ ಆಯ್ತು, ಯಾಕಂದ್ರೆ ಎಲ್ಲ ಅಂಗಡಿಗಳೆಲ್ಲ ಇದು ಇರುತ್ತೆ, ಭಾರತ್ ಪೇನೇ ಇದೆ ಆಲ್ಮೋಸ್ಟ್. ನೋಡಿದಿರಾ ಭಾರತ್ ಪೇ ಸ್ಕ್ಯಾನರ್ ನೋಡಿದಿರಾ ಅಂಗಡಿಯಲ್ಲಿ? ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಎಲ್ಲ ಕಡೆ ಇದೆ ಅಲ್ವಾ, ಭಾರತ್ ಪೇ, ಫೋನ್ ಪೇ, ಪೇಟಿಎಂ ಸ್ಕ್ಯಾನರ್ಸ್ ಎಲ್ಲ ಇದೆ. ಬಟ್ ಭಾರತ್ ಪೇ ತುಂಬಾ ಜಾಸ್ತಿ ಇದೆ, ಯಾಕಂದ್ರೆ ಭಾರತ್ ಪೇ ಟ್ರಾನ್ಸಾಕ್ಷನ್ಗೆ ದುಡ್ಡು ತಗೊಳ್ಳಲ್ಲ. ಎವ್ರಿ ಟ್ರಾನ್ಸಾಕ್ಷನ್ ಇಸ್ ಫ್ರೀ ಇನ್ ಭಾರತ್ ಪೇ. ಮತ್ತೆ ಇವನು ಅಂಗಡಿಯವರಿಗೆಲ್ಲ ಲೋನ್ ಕೊಡ್ತಾನೆ 2% ಇಂಟ್ರೆಸ್ಟ್ ಅಲ್ಲಿ, ಅಪ್ ಟು 2 lakh, ಅಪ್ ಟು 5 lakh ಸಮಥಿಂಗ್ ಲೋನ್ ಕೊಡ್ತಾನೆ. ದಟ್ ಈಸ್ ದ ರೀಸನ್ ಭಾರತ್ ಪೇ ಬಿಕಮ್ ಫೇಮಸ್. ಯಾಕೆ ಅಷ್ಟು ಜನ ಸ್ವಿಚ್ ಆಗಿಬಿಟ್ರು ಭಾರತ್ ಪೇಗೆ? ಯಾಕಂದ್ರೆ ಟ್ರಾನ್ಸಾಕ್ಷನ್ ಅಮೌಂಟ್ ಝೀರೋ. ನೀವು ₹1 ಇವಾಗ ಬ್ಯಾಂಕಿಂದ ತಿಂಗಳಿಗೆ 3 ಸಲ ATM ಇಂದ ವಿಡ್ರಾ ಮಾಡ್ಬೋದು ದುಡ್ಡು. 4ನೇ ಸಲ ಮಾಡಿದ್ರೆ ATM ಚಾರ್ಜಸ್ ಬಿಡುತ್ತೆ ನಿಮಗೆ, ₹10 ₹20 ಚಾರ್ಜ್ ಹಾಕ್ತಾನೆ. ಕರೆಕ್ಟ್ ಅಲ್ವಾ? ಸೊ ಸಮಥಿಂಗ್ ಲೈಕ್ ದಟ್. ಪೇಟಿಎಂ ಎಲ್ಲ ಚಾರ್ಜಸ್ ಇಟ್ಟಿದ್ರು, ಫೋನ್ ಪೇ, ಗೂಗಲ್ ಪೇ ಎಲ್ಲ ಚಾರ್ಜ್ ಇಟ್ಟಿದ್ರು. ಇವನು ಬಂದು ಚಾರ್ಜಸ್ ರಿಮೂವ್ ಮಾಡ್ದ, ಚಾರ್ಜಸ್ ತೆಗ್ದ ಕಸ್ಟಮರಿಗೆ. ಚಾರ್ಜಸ್ ತೆಗ್ದಾದ್ಮೇಲೆ ಇವರು ಚಾರ್ಜಸ್ ಫ್ರೀ ಮಾಡಿಬಿಟ್ರು, ಪೇಟಿಎಂ, ಫೋನ್ ಪೇ, ಗೂಗಲ್ ಪೇ. ಅಷ್ಟವರೆಗೆ ಇವನು ಬಿಸ್ನೆಸ್ ಮಾಡಿಬಿಟ್ಟ, ಆ ಗ್ಯಾಪ್ ಅಲ್ಲಿ ಬಿಸ್ನೆಸ್ ಮಾಡ್ಬಿಟ್ಟ. ಸೊ ದಿಸ್ ಇಸ್ ಹೌ ಯು ಎಜುಕೇಟ್ ಪೀಪಲ್. ಜನರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ, ನಿಮ್ಮ ಸರ್ವಿಸಸ್ ಬಗ್ಗೆ ಎಜುಕೇಟ್ ಮಾಡಿಲ್ಲ ಆದ್ರೆ ಅವ್ರಿಗೆ ಹೆಂಗ್ ಗೊತ್ತಾಗತ್ತೆ? ಕರೆಕ್ಟ್, ನೀವು ಅವರಿಗೆ ಎಜುಕೇಟ್ ಮಾಡಲೇಬೇಕು. ಮತ್ತೆ ಇದೊಂದು ಇವಾಗ ಲೀಡ್ಸ್. ಓಕೆ, ಸಿಂಪಲ್ ಒಂದು ಲಾಜಿಕ್ ಹೇಳ್ತೀನಿ. ಐಡೆಂಟಿಫೈ ಲೀಡ್ಸ್ ಟು ಡ್ರಾಪ್ ಔಟ್, ಅಬೌಟ್ ಟು ಡ್ರಾಪ್ ಔಟ್. ಇವಾಗ 60 ಜನ ಇಲ್ಲಿ ರಿಜಿಸ್ಟರ್ ಆಗಿದ್ದೀರಾ, ಓಕೆ, ಪೇನು ಮಾಡಿದ್ದೀರಾ. ಎಷ್ಟು ಜನ ಅಟೆಂಡ್ ಆಗಿದ್ದೀರಾ ಕ್ಲಾಸು? 34, 29 something. 29. ಫಸ್ಟ್ 34 ಇದ್ರು, ಐ ಥಿಂಕ್ ಇವಾಗ ಡ್ರಾಪ್ ಆದ್ರೆ ಏನೋ. ಸೊ 34 ಇದ್ರು, ಉಳಿದವ್ರು ಯಾಕೆ ಬಂದಿಲ್ಲ? ಏನ್ ರೀಸನ್? ಮಾರ್ಕೆಟಿಂಗ್ ಇಸ್ ಆಲ್ ಅಬೌಟ್ ರಿಸರ್ಚ್. ಓಕೆನಾ? ಇವಾಗ ನಿಮ್ಗೆ ಗೊತ್ತಿರತ್ತೆ, ನಿಮ್ಮ ಫ್ರೆಂಡ್ಸ್ ಏನೇನೋ ಹೋಗಿರ್ತಾರೆ, ಸ್ಯಾಟರ್ಡೆ ರಜಾದ ದಿನ ಏನೋ ಹೋಗಿರ್ತಾರೆ. ಓಕೆ, ದಿಸ್ ಇಸ್ ನಾಟ್ ಎ ರೀಸನ್ ಇನ್ ಪ್ರಾಡಕ್ಟ್ ಆರ್ ಎನಿ ಸರ್ವಿಸಸ್ ಮಾರ್ಕೆಟಿಂಗ್. ಓಕೆ, ಬಟ್ ಅಲ್ಲಿ ಪ್ರಾಡಕ್ಟ್ ಮಾರ್ಕೆಟಿಂಗ್ ಅಲ್ಲಿ ಹೆಂಗಿರುತ್ತೆ ಅಂದ್ರೆ ಪ್ರಾಪರ್ ನೀವು ರಿಸರ್ಚ್ ಮಾಡ್ತಾ ಇದ್ದೀರಾ. ಯಾಕೆ 100 ಪೀಪಲ್ ವಿಸಿಟೆಡ್ ಮೈ ವೆಬ್ಸೈಟ್, 100 ಜನ ನಾನು ವೆಬ್ಸೈಟ್ ವಿಸಿಟ್ ಮಾಡಿದ್ದೀರಾ, ಮತ್ತೆ 10 ಜನ ಯಾಕೆ ಇನ್ಕ್ವೈರಿ ಹಾಕಿದ್ದೀರಾ, ಉಳಿದ 90 ಜನ ಯಾಕೆ ಇನ್ಕ್ವೈರಿ ಹಾಕಿಲ್ಲ? ಅದೊಂದು ರಿಸರ್ಚ್ ನಡೆಯುತ್ತೆ. ದಟ್ ಆಲ್ ಯು ವಿಲ್ ಲರ್ನ್ ಇನ್ ಪ್ರಾಜೆಕ್ಟ್. ಅದೆಲ್ಲ ಪ್ರಾಜೆಕ್ಟ್ ಅಲ್ಲಿ ನೀವು ಕಲಿತೀರಾ. ಎಲ್ಲ ಹೇಳ್ಕೊಳ್ತೀನಿ ಪ್ರಾಜೆಕ್ಟ್ ಅಲ್ಲಿ. ಪ್ರಾಜೆಕ್ಟ್ ಮಾಡುವಾಗ A to Z ರಿಪೋರ್ಟ್ ಎಲ್ಲ ಇರಬೇಕು. ಯಾಕೆ ಫನಲ್ ಯಾಕೆ ಯೂಸ್ ಮಾಡಬೇಕು, ಫನಲಿಂಗ್ ಏನಿದೆ, ನಿಮ್ಮ ಅಪ್ರೋಚ್ ಏನಿದೆ, ನಿಮ್ಮ ರಿಸರ್ಚ್ ಹೆಂಗ್ ಮಾಡ್ತೀರಾ, ಎವ್ರಿಥಿಂಗ್ ಯು ಹ್ಯಾವ್ ಟು ಲರ್ನ್. ಕರೆಕ್ಟ್, ಎಲ್ಲ ಡಾಕ್ಯುಮೆಂಟ್ ಮಾಡಬೇಕು, ಎಲ್ಲ ಡಾಕ್ಯುಮೆಂಟ್ ಮಾಡಿ ತೋರಿಸ್ಬೇಕು. ಬೇಕಾದ್ರೆ ನಾನು ನಂದು ಪ್ರಾಜೆಕ್ಟ್ ತೋರಿಸ್ತೀನಿ, ನಾನು US ಕಂಪನಿಗೆ ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಇವಾಗ. ಅದನ್ನ ನಾನು ನಿಮಗೆ ಆಫೀಸ್ ಬಂದಾಗಲೇ ತೋರಿಸ್ತೀನಿ, ಆನ್ಲೈನ್ ಬೇಡ. ಆಫೀಸ್ ಬರ್ತಿಲ್ಲ, ನೆಕ್ಸ್ಟ್ ವೀಕ್ ಆಫೀಸ್ ಬರಲೇಬೇಕು. ಸೊ ಆಫೀಸ್ ಬಂದಾದ್ಮೇಲೆ ನಾನು ತೋರಿಸ್ತೀನಿ ನಿಮಗೆ, ನಾನು ಯಾವ ಥರ ಪ್ಲಾನ್ ಮಾಡ್ತಾ ಇದ್ದೀನಿ, ಯಾವ ಥರ ನಾನು ಫನಲ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಏನು ಫನಲ್ ಇದೆ, ಏನು ಆಕ್ಟಿವಿಟಿ ಮಾಡಬೇಕು, ಯಾವ ಥರ ರಿಸರ್ಚ್ ಮಾಡಬೇಕು. ಸ್ವಲ್ಪ ಲೀಡ್ಸ್ ಡ್ರಾಪ್ ಆಯ್ತಂದ್ರೆ 100 ಜನ ಇನ್ಕ್ವೈರಿ ಹಾಕಿದ್ರು, 10 ಜನ ಮಾತ್ರ ಪ್ರಾಡಕ್ಟ್ ತಗೊಂಡ್ರು, ಉಳಿದದ್ದು 90 ಜನ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ, ಏನು ರೀಸನ್ನು? ಕರೆಕ್ಟ್, ಅದೆಲ್ಲ ಇನ್ಕ್ವೈರಿ, ಅದೆಲ್ಲ ಪ್ರಾಪರ್ ಆಗಿ ರಿಸರ್ಚ್ ಮಾಡಲೇಬೇಕು. ಸೊ ಇದನ್ನ ನಾನು ಆಲ್ರೆಡಿ ಹೇಳಿದ್ದೀನಿ, ಕಸ್ಟಮರ್ ಜರ್ನಿ ಫನಲ್ ಅಂದ್ರೆ. ಕರೆಕ್ಟ್, ಇದೆಲ್ಲ ಐ ಥಿಂಕ್ ಎಕ್ಸ್ಪ್ಲೈನ್ ಮಾಡೋದು ಬೇಕಾಗಿಲ್ಲ ಅಂತ ಅನ್ಕೊಳ್ತೀನಿ, ಇದೆಲ್ಲ ನಿಮ್ಗೆ ಗೊತ್ತಿರತ್ತೆ. ಸೊ ಮಾರ್ಕೆಟಿಂಗ್ ಫನಲ್ ಅಂದ್ರೆ ಏನು ಅಂತ ಬೋರ್ ಆಗ್ತಿದ್ಯಾ? ವೆರಿ ಫ್ರ್ಯಾಂಕ್, ಬೋರ್ ಆಗ್ತಿದ್ಯಾ? No, sir. No, sir. ಓಕೆ No, ಅಲ್ವಾ, sir. ಕಂಟಿನ್ಯೂ ಮಾಡ್ಬೋದಲ್ವಾ? ಯಾಕಂದ್ರೆ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇವಾಗ ನೀವು ಕ್ಲಾಸಲ್ಲಿ ಬಂದಿದ್ರೆ ನಾನು PPT ತೋರಿಸ್ತಾನೆ ಇರಲಿಲ್ಲ, ನಾನು ಡೈರೆಕ್ಟ್ ಬೋರ್ಡಲ್ಲಿ ಬರೆದು ನಿಮಗೆ ಹೇಳ್ತಿದ್ದೆ, ಎಕ್ಸ್ಪ್ಲೈನ್ ಮಾಡ್ತಿದ್ದೆ. ಕ್ಲಾಸಲ್ಲಿ ಬಂದಿದ್ರೆ ಎಷ್ಟು ಏನಾಗುತ್ತೆ ಕ್ಲಾಸಲ್ಲಿ ಆದರೆ, ಇವಾಗ ಒಂದು ಎಂಟೈರ್ ಫನಲ್ ಮಾಡಲ್ ಅಲ್ವಾ, 20 ಮಿನಿಟ್ಸಲ್ಲಿ ಕವರ್ ಮಾಡ್ಬೋದು. ಒಂದೇ ಬೋರ್ಡಲ್ಲಿ 4 ಫನಲ್ ಡಿಸೈನ್ ಮಾಡಿ ಕವರ್ ಮಾಡ್ಬೋದು. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಪ್ರತಿಯೊಂದು ಸ್ಲೈಡ್ ಮೂವ್ಮೆಂಟ್ ಆಗ್ತಾ ಇರಬೇಕು, ಮತ್ತು ಅವಾಗ ನಿಮ್ಗೆ ಅಲ್ಲೇ ಎಕ್ಸ್ಪ್ಲೈನ್ ಕೊಡಬೇಕು. ಸೊ ಇಟ್ ಟೇಕ್ಸ್ ಟೈಮ್ ಆನ್ಲೈನಲ್ಲಿ. ಮಾರ್ಕೆಟಿಂಗ್ ಫನಲ್ ಅಂದ್ರೆ ಏನು? ಇದು ಬೇಸಿಕ್ ಮಾಡೆಲ್, ಬೇಸಿಕ್ ಮಾರ್ಕೆಟಿಂಗ್. ಇವಾಗ ನಿಮಗೆ ಮಾರ್ಕೆಟಿಂಗ್ ಒಂದು ಸಬ್ಜೆಕ್ಟ್ ಇರುತ್ತೆ ಅಂತ ಅನ್ಕೊಳ್ತೀನಿ. ಇದೆಯಾ ನಿಮಗೆ ಮಾರ್ಕೆಟಿಂಗ್ ಸಬ್ಜೆಕ್ಟ್ ಇದೆಯಾ? ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಅಂತ ಯಾವುದೊಂದು ಸಬ್ಜೆಕ್ಟ್ ಇದೆಯಾ? ಪ್ರಿನ್ಸಿಪಲ್ ಆಫ್ ಮಾರ್ಕೆಟಿಂಗ್ ಇತ್ತು ಸರ್. ಇದೆಯಾ? First sem ಅಲ್ಲಿ. ಅದರಲ್ಲಿ E1 ಮಾಡೆಲ್ ಇದೆಯಾ? AIDA ಮಾಡೆಲ್ ಅಂತ ಓದಿದ್ದೀರಾ? ಸೊ ಫಸ್ಟ್ ಸೆಮ್ ಅಲ್ಲಿ ಇತ್ತು, ನೆನಪಿಲ್ವಾ? E1 ಮಾಡೆಲ್ ಇದ್ದೇ ಇರುತ್ತೆ. ಇದೊಂದು ಪರ್ಚೇಸ್ ಮಾಡೆಲ್ ಅಂತ ಹೇಳ್ತೀವಿ. ಯಾವಾಗ ಆಗಿರೋದು? 1898 ಅಲ್ಲಿ. ಎಷ್ಟು ವರ್ಷ ಆಯ್ತು ಇವಾಗ? ಇದನ್ನು ಯಾರು ಮಾಡಿರೋದು? ಮಿಸ್ಟರ್ ಎಲ್ಮೋಸ್.
4 ಸ್ಟೆಪ್ ಮಾಡೆಲ್ ಇದು. ಸಿಂಪಲ್ ಏನಿಲ್ಲ. ಮಾರ್ಕೆಟಿಂಗ್ ಫನಲ್ ಅಂದ್ರೆ ಏನು? ಒಂದು ಅವೇರ್ನೆಸ್. ಫಸ್ಟ್ ನಿಮ್ಮ ಪ್ರಾಡಕ್ಟ್ ತಂದಾದ್ಮೇಲೆ ಇವಾಗ ನೀವು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ನೀವು ಸರ್ವಿಸ್ ಬೇಸ್ ಬಿಸ್ನೆಸ್ ಮಾಡ್ತೀವಿ. ಒಂದು ಗ್ಯಾರೇಜ್ ಓಪನ್ ಮಾಡಿದ್ದೀರಾ. ಎಷ್ಟು ಜನರಿಗೆ ಗೊತ್ತು ನಿಮ್ಮ ಗ್ಯಾರೇಜ್ ಓಪನ್ ಮಾಡಿದ್ದೀರಾ ಅಂತ? ಒಬ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ನೀವು ಎಲ್ಲ ಕಡೆ ಹೇಳ್ತೀರಾ, ನಾನು ಈ ತರ ಗ್ಯಾರೇಜ್ ಓಪನ್ ಮಾಡ್ತೀನಿ, ದಯವಿಟ್ಟು ಬನ್ನಿ ಓಪನಿಂಗ್ ದಿನ ಬನ್ನಿ. ಒಂದು ಅವೇರ್ನೆಸ್ ಮಾಡ್ತೀರಾ. ಕರೆಕ್ಟ್. ಅವೇರ್ನೆಸ್ ಮಾಡಿದ್ರೆ ತಾನೇ ನಿಮ್ಗೆ ಗೊತ್ತಾಗೋದು. ಅದನ್ನ ನಾನು ಇವಾಗ ಇದರಲ್ಲಿ ಹೇಳ್ತೀನಿ. ಒಂದು ಫನಲ್ ಇದೆ, ಫನಲ್ ಅಲ್ಲಿ ಹೇಳ್ತೀನಿ. ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗುತ್ತೆ. ಓಕೆ. ಸೊ ದಿಸ್ ಇಸ್ ಎಡಾ ಮಾಡೆಲ್. ಏನಿದೆ ಫಸ್ಟ್ ಸ್ಟೆಪ್? ಅವೇರ್ನೆಸ್, ಇಂಟ್ರೆಸ್ಟ್, ಡಿಸೈರ್, ಆಕ್ಷನ್. ಓಕೆ. ಸೊ ಮಾರ್ಕೆಟಿಂಗ್ ಒಬ್ಬರದು ರೋಲ್ ಏನು ಕಂಪನಿಯಲ್ಲಿ? ವಾಟ್ಸ್ ಹಿಸ್ ರೋಲ್? ಮಾರ್ಕೆಟಿಂಗ್ ಒಂದು ರೋಲ್ ಏನು? ಫಸ್ಟು ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು. ಪ್ರಾಡಕ್ಟ್ ಮಾಡಿ ಆದ್ಮೇಲೆ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಬೇಕು. ಯಾರಲ್ಲಿ? ಯೂಸರಲ್ಲಿ. ಇವಾಗ ನಾನೊಬ್ಬ ಯೂಸರ್, ನಾನೊಬ್ಬ ಬೈಯರ್. ನನಗೆ ಇಂಟ್ರೆಸ್ಟ್ ಬಂದ್ರೆ ತಾನೇ ನಾನು ಪರ್ಚೇಸ್ ಮಾಡ್ತೀನಿ. ನನಗೆ ಇಂಟ್ರೆಸ್ಟೇ ಬಂದಿಲ್ಲ, ನನ್ನ ಪ್ರಾಡಕ್ಟ್ ಇಷ್ಟ ಆಗಿಲ್ಲ, ನಾನು ಇಂಟ್ರೆಸ್ಟ್ ತಗೊಳ್ಳಲ್ಲ. ಕರೆಕ್ಟ್. ಸೊ ನಾನು ಫಸ್ಟ್ ಒಳ್ಳೆ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು ಮಾರ್ಕೆಟಲ್ಲಿ. ಆಮೇಲೆ ಆ ಪ್ರಾಡಕ್ಟಿಗೆ ಇಂಟ್ರೆಸ್ಟ್ನ ತರಿಸುವಂಥದ್ದು ರೋಲ್ ಮಾರ್ಕೆಟಿಂಗ್ ಒಂದು. ಆಮೇಲೆ ಡಿಸೈರ್ ಅಲ್ಲಿ ಏನಾಗುತ್ತೆ? ನರ್ಚರಿಂಗ್ ಪ್ರಾಸೆಸ್ ಇರುತ್ತೆ ಇಲ್ಲಿ. ನರ್ಚರಿಂಗ್ ಅಂದ್ರೆ ಏನು? ನಿಮ್ಗೆ ಇಲ್ಲಿ ಲೀಡ್ ಬರುತ್ತೆ. ಇಂಟ್ರೆಸ್ಟ್ ಕ್ರಿಯೇಟ್ ಆದ್ಮೇಲೆ ನಾನು ಎನ್ಕ್ವೈರಿ ಹಾಕ್ತೀನಿ, ಇಲ್ಲ ನಾನೇ ಅಫ್ರಂಟ್ ಇಂದ ನಿಮ್ಗೆ ಕಾಲ್ ಮಾಡ್ತೀನಿ ಟೀಮ್ ಅವರಿಗೆ. ಅವ್ರು ನನಗೆ ಮತ್ತೆ ಡೀಟೇಲ್ ಆಗಿ ಹೇಳ್ತಾರೆ, ಈ ತರ ಪ್ರಾಡಕ್ಟ್ ಇದೆ, ಈ ತರ ಪ್ರಾಡಕ್ಟ್ ಇದೆ, ಚೆನ್ನಾಗಿದೆ, ಸ್ಪೆಸಿಫಿಕೇಶನ್ ಚೆನ್ನಾಗಿದೆ ಅದರದ್ದು. ಕರೆಕ್ಟ್. ಅವ್ರು ಹೇಳಿದ್ಮೇಲೆ ನನಗೆ ಇಂಟ್ರೆಸ್ಟ್ ತಗೊಂಡಾದ್ಮೇಲೆ ನಾನೇನ್ ಮಾಡ್ತೀನಿ? ಬೈ ಮಾಡ್ತೀನಿ. ಕರೆಕ್ಟ್. ದಿಸ್ ಇಸ್ ವಾಟ್ ಎಡಾ ಮಾಡೆಲ್. ಇಮ್ಯಾಜಿನ್ ಇವಾಗ ಈ ಫನಲ್ ನೋಡಿ ಎಷ್ಟು ದೊಡ್ಡದಿದೆ. ಕರೆಕ್ಟ್. ಅವೇರ್ನೆಸ್ ಅಲ್ಲಿ ನಾನು ಇವಾಗ ಆಡ್ ರನ್ ಮಾಡಿದೆ. 1,000 ಜನ ಆಡ್ ನೋಡಿ ಬಂದ್ರು. ಓಕೆ. ಇದು ಒಂದು ಫನಲ್. ಅವೇರ್ನೆಸ್ ಅಲ್ಲಿ ಎಷ್ಟು ಜನ ಇದ್ರು? 1,000 ಜನ ಇದ್ರು. ಇಂಟ್ರೆಸ್ಟ್ ಅಲ್ಲಿ 1,000 ಅಲ್ಲಿ ಎಲ್ಲರೂ ಇಂಟ್ರೆಸ್ಟ್ ತೋರಿಸ್ತೀರಾ? ಇವಾಗ 60 ಜನ ಅಲ್ಲಿ 30 ಜನ ಬಂದಿದ್ದಾರೆ. 50% ಡ್ರಾಪ್ ಆಯ್ತು. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? 50% ಡ್ರಾಪ್ ಆಗಿದೆ ಅಲ್ವಾ? ಸೊ Yes, sir. ನಾವು ಇಲ್ಲಿ ಒಂದು 50% ಡ್ರಾಪ್ ಅಂತ Yes, sir. ಕನ್ಸಿಡರ್ ಮಾಡೋಣ. ನಾವು ಇಲ್ಲಿ 50% ಡ್ರಾಪ್ ಅಂತಾನೆ ಕನ್ಸಿಡರ್ ಮಾಡೋಣ. ಸೊ 500 ಜನ ಇಂಟ್ರೆಸ್ಟ್ ತೋರಿಸ್ತಾರೆ. ಕರೆಕ್ಟ್. ಆಮೇಲೆ 500 ಜನರಲ್ಲಿ ಎಷ್ಟು ಜನ ನನಗೆ ಬೇಕೇ ಬೇಕು ಈ ತರ ಪ್ರಾಡಕ್ಟು, ಈ ತರ ಫೋನ್ ನನಗೆ ಬೇಕು ಅಂತ ಒಂದು ಮೈಂಡ್ ಸೆಟ್ ಒಂದು ಇರತ್ತಲ್ವಾ, ಒಂದು ಡಿಸಿಷನ್ ತಗೊಳ್ತಾರೆ. ಬೈಯಿಂಗ್ ಡಿಸಿಷನ್ ಹತ್ರ ಬರ್ತಾರೆ. ಕರೆಕ್ಟ್. ಅದು ಇದರದ್ದು 10% ಅಂತ ಕನ್ಸಿಡರ್ ಮಾಡೋಣ. ಇದರದ್ದು 10%. ಯಾವತ್ತು ಕನ್ವರ್ಷನ್ ರೇಟ್ ಶುಡ್ ನಾಟ್ ಗೋ ಮೋರ್ ದನ್ 10%. ಲಾಜಿಕಲಿ 10% ಒಳಗಡೆನೆ ಇರಬೇಕು. 3% ಇರುತ್ತೆ ಕೆಲವು ಕನ್ವರ್ಷನ್ಸ್, ಕೆಲವು ಸೇಲ್ಸ್ 5% ಅಲ್ಲಿ ಇರುತ್ತೆ, ಕೆಲವು ಸೇಲ್ಸ್ 4%, ಕೆಲವು ಸೇಲ್ಸ್ ಲಾಸ್ ಅಲ್ಲೂ ಇರುತ್ತೆ. ಮಾರ್ಕೆಟಿಂಗ್ಗೆ ತುಂಬಾ ಜಾಸ್ತಿ ದುಡ್ಡು ಹಾಕ್ಬಿಡ್ತೀರಿ, ಮತ್ತೆ ಅಲ್ಲಿ ಸೇಲ್ಸ್ ಕಮ್ಮಿ ಆಗುತ್ತೆ. ಸೊ ಅವಾಗ ಲಾಸ್ ಅಲ್ಲೂ ಇರುತ್ತೆ ಕಂಪನಿ. ಲಾಸ್ ಅಲ್ಲೂ ಕಂಪನಿ ವರ್ಕ್ ಆಗುತ್ತೆ. ಫ್ಲಿಪ್ಕಾರ್ಟ್, ಅಮೆಝಾನ್ ಲಾಸ್ ಅಲ್ಲಿ ಇದೆಯಾ, ಪ್ರಾಫಿಟ್ ಅಲ್ಲಿ ಇದೆಯಾ? ಎನಿಬಡಿ? ಎಷ್ಟು ದೊಡ್ಡ ಕಂಪನಿ ಅಮೆಝಾನ್ ಇಸ್ ವರ್ಲ್ಡ್ಸ್ ನಂಬರ್ 1 ಕಂಪನಿ. ಪ್ರಾಫಿಟ್ ಅಲ್ಲಿ ಇದೆಯಾ, ಲಾಸ್ ಅಲ್ಲಿ ಇದೆಯಾ? Loss. Profit. ಚೆಕ್ ಮಾಡಿದಾರ ಯಾರಾದ್ರೂ? P&L ಚೆಕ್ ಮಾಡಿದಾರ ಅದರದ್ದು? ಆದ್ರೂ ಕಂಪನಿ No ವರ್ಕ್ sir, but ಆಗ್ತಿದೆ. ಕೇಳ್ದೆ loss ಇದೆ ಅಂತ. ಲಾಸ್ ಅಲ್ಲಿ ಇದೆ. 100% ಲಾಸ್ ಅಲ್ಲಿ ಇದೆ. 100% ಲಾಸ್ ಅಲ್ಲಿ ಇದೆ. ಬಟ್ ಸ್ಟಿಲ್ ದ ಕಂಪನಿ ಇಸ್ ವರ್ಕಿಂಗ್, ರೈಟ್? ಲಾಸ್ ಅಲ್ಲಿ ಇದೆ, ಮುಳುಗೋಯ್ತು, ಅಂಗಡಿ ಕ್ಲೋಸ್ ಮಾಡಿ ಶಟ್ ಡೌನ್ ಮಾಡಿಲ್ಲ ಅಲ್ಲ. Yes sir, shareholders ಇದಾರಲ್ಲ. ಶೇರ್ ಹೋಲ್ಡರ್ಸ್ ಇದ್ದಾರೆ, ಇನ್ವೆಸ್ಟ್ಮೆಂಟ್ಸ್ ಇದೆ, ಫಂಡ್ಸ್ ಬರುತ್ತೆ, ಅದಕ್ಕೆ ರನ್ ಆಗ್ತಿದೆ. ಕರೆಕ್ಟ್. ಅದೇ ನಮ್ಮ ತರ ಚಿಕ್ಕ ಪುಟ್ಟ ಕಂಪನಿ ಇದ್ರೆ ನೋ ಶೇರ್ ಹೋಲ್ಡರ್ಸ್, ನೋ ಇನ್ವೆಸ್ಟ್ಮೆಂಟ್, ನಾವೇ ದುಡಿಬೇಕು, ನಾವೇ ಬಿಸ್ನೆಸ್ ನ ಮುಂದುವರಿಸಬೇಕು. ಅವಾಗ ನಮ್ಮ ಕಂಪನಿ ಬದುಕತ್ತಾ, ಶಟ್ ಡೌನ್ ಆಗತ್ತಾ? Shut down ಆಗುತ್ತೆ ಸರ್. ಕರೆಕ್ಟ್. ಇಮ್ಯಾಜಿನ್ ಮಾಡಿ, ನನ್ನ ಹತ್ರ 50 ಜನ ಎಂಪ್ಲಾಯೀಸ್ ಇದ್ದಾರೆ. ಈ 50 ಜನದ ಕತೆ ಏನು? ರಿಮೂವ್ ಮಾಡ್ಬೇಕಾಗತ್ತೆ. ಅಲ್ಲ, ಕಂಪನಿ ಶಟ್ ಡೌನ್ ಆದ್ಮೇಲೆ ಅವರಿಗೆ ಇಟ್ಕೊಂಡು ನಾನು ಎಲ್ಲಿಂದ ಸ್ಯಾಲರಿ ಕೊಡ್ಲಿ? ಅಫ್ಕೋರ್ಸ್ ದೇ ವಿಲ್ ಬಿ ಅದೇ sir. ರಿಮೂವ್ಡ್. ಹಾ sir. ಕರೆಕ್ಟ್. ಎಲ್ರಿಗೂ ಒಂದೊಂದು ಕಮಿಟ್ಮೆಂಟ್ ಇರುತ್ತೆ. ಇವರೆಲ್ಲ ಏನ್ ಹೋಗ್ತಾರೆ, ನ್ಯೂಸ್ ಅಲ್ಲಿ ಹೋಗ್ತಾರೆ, ನ್ಯೂಸ್ ರಿಪೋರ್ಟಿಂಗ್ ಹೋಗಿ ಏನೆಲ್ಲ ಭಾಷಣ ಮಾಡ್ತಾರೆ ಹೋಗಿ. ಅಫ್ಕೋರ್ಸ್ ಅದು ಅವ್ರದ್ದು ಹಕ್ಕು. ಬಟ್ ನಾನೇನ್ ಮಾಡೋದು? ನನಗೆ ಬಿಸ್ನೆಸ್ ಇಲ್ಲ ಅಲ್ಲ. ನಾನೇ ತಿನ್ನಕ್ಕಾಗ್ತಿಲ್ಲ, ನಾನೇ ಲಾಸ್ ಅಲ್ಲಿ ನಡೆಸ್ತಾ ಇದ್ದೀನಿ ಬಿಸ್ನೆಸ್ ಅಂದ್ರೆ ನಾನು ಬೇರೆಯವ್ರಿಗೆ ಸ್ಯಾಲರಿ ಹೆಂಗ್ ಕೊಡೋದು? ಕರೆಕ್ಟ್. ಇನ್ವೆಸ್ಟ್ಮೆಂಟ್ ಇದ್ರೆ ಐ ಕ್ಯಾನ್ ಸರ್ವೈವ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ನಾನು ಸರ್ವೈವ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಾನು ದುಡ್ಡು ಪ್ರಾಫಿಟೇಬಲ್ ಇದ್ದು ಆ ದುಡ್ಡನ್ನ ರೊಟೇಟ್ ಮಾಡಬೇಕು.
ಇಟ್ಸ್ ವೆರಿ ಡಿಫಿಕಲ್ಟ್ ನೌ ಡೇಸ್ ಟು ಸಸ್ಟೈನ್ ಇನ್ ದ ಮಾರ್ಕೆಟ್. ತುಂಬಾ ಕಂಪನಿ ಶಟ್ ಡೌನ್ ಆಗುತ್ತೆ. ದ ರೀಸನ್ ಇಸ್ ನಾಟ್ AI. ದ ರೀಸನ್ ಇಸ್ ಮೇಜರ್ ರೀಸನ್ ಇಂಟರ್ನಲ್ಲಿ ಇರುತ್ತೆ. ಇಂಟರ್ನಲ್ಲಿ ರೀಸನ್ಸ್ ಇರುತ್ತೆ. ಯಾಕಂದ್ರೆ ಒಂದು ಮ್ಯಾನೇಜ್ಮೆಂಟ್ ಟೀಮಲ್ಲಿ ಫೌಂಡರ್ ಟೀಮಲ್ಲಿ ಒಂದು 3-4 ಜನ ಫೌಂಡರ್ಸ್ ಇರ್ತಾರೆ. ಅನ್ಅಕಾಡೆಮಿ ಯಾರೆಲ್ಲ ಕೇಳಿದ್ರಾ? ಅನ್ಅಕಾಡೆಮಿ ನೇಮ್ ಕೇಳಿದ್ವಿ ಸರ್. ಬೈಜು Yes, sir. ಹಾ ಕೇಳಿದ್ದೀರಲ್ವಾ? ಎಷ್ಟು ಜನ ಫೌಂಡರ್ಸ್ ಇದ್ದಾರೆ ಆ ಕಂಪನಿಯಲ್ಲಿ? 3 ಜನ ಫೌಂಡರ್ಸ್ ಇದ್ದಾರೆ. 3 ಜನ. 3 ಪೀಪಲ್ ಆರ್ ಫೌಂಡರ್ಸ್ ಆಫ್ ದ ಕಂಪನಿ. ನಾಳೆ 3 ಜನರಲ್ಲಿ ಜಗಳ ಆಯ್ತು ಅಂತ ಹೇಳಿದ್ರೆ ಕಂಪನಿ ಕತೆ ಏನು? ಕರೆಕ್ಟ್. ಕಂಪನಿ ಕತೆ ಏನು? ಕಂಪನಿಯಲ್ಲಿ 6,000 Wind up. ಎಂಪ್ಲಾಯ್ಸ್ ಇದ್ದಾರೆ. ಇನ್ ಕೇಸ್ ಜಗಳ ವೈಂಡಿಂಗ್ ಅಪ್ ವೈಂಡ್ ಅಪ್ ಸರ್. ಕರೆಕ್ಟ್. ಒಂದು ಕಂಪನಿ ಇತ್ತು ದ ಬೆಟರ್ ಅಂತ. ಈ ಕಂಪನಿ ಬಗ್ಗೆ ರಿಸರ್ಚ್ ಮಾಡಿ. ದ ಬೆಟರ್ ಅಂತ ಒಂದು ಕಂಪನಿ ಇತ್ತು. ಒಂದು ಝೂಮ್ ಮೀಟಿಂಗ್ ಅಲ್ಲಿ ಕರೆದು 4,000 ಜನರಿಗೆ ಫೈರ್ ಮಾಡಿದ್ದಾರೆ. 4,000 ಎಂಪ್ಲಾಯ್ಸ್ ಫೈರ್ಡ್ in just 30 minutes meeting. The reason andre we don't have cash flow to survive in the market, so we are shutting down the organization. Is the reason. EI nu illa ಏನು ಇಲ್ಲ. This is the reason. 4,000 ಜನರಿಗೆ ಒಂದು ಕಾಲ್ ಅಲ್ಲಿ ಕರೆದು ಸಾರಿ ಕೇಳಿ ಮತ್ತೆ ಫೈರ್ ಮಾಡಿದ್ದಾನೆ ಎಲ್ರಿಗೂ. ಈ ತರ ಲೇ ಆಫ್ ಆಗಕ್ಕೆ AI ಕಾರಣನಾ? No. No. The main reason is No. the founder should have a good vision. ಮತ್ತೆ ಅವನು ರೆವೆನ್ಯೂ ಅಂದ್ರೆ ಇವಾಗ ನೀವು ಗ್ಯಾರೇಜ್ ಹಾಕಿದ್ರೆ ಕರೆಕ್ಟ್. ಒಂದು ಸಿಂಪಲ್ ಐಡಿಯಾ ಕೊಡ್ತೀನಿ. ಸಪೋಸ್ ನೀವು ಒಂದು ಗ್ಯಾರೇಜ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಗ್ಯಾರೇಜ್ ಅಂದ್ರೆ ಬೈಕ್ ರಿಪೇರ್ ಗ್ಯಾರೇಜ್ ಹಾಕಿದ್ರೆ ಅಂತ ತಿಳ್ಕೊಳ್ಳಿ. ಇವಾಗ ನಿಮ್ಮ ಊರಲ್ಲಿ ಎಷ್ಟು ಗ್ಯಾರೇಜಸ್ ಇದೆ ಫಸ್ಟು ಅಲ್ವಾ? ಸೆಕೆಂಡು ನೀರು ಹಾಕುವ ಜಾಗದಲ್ಲಿ ಅಲ್ಲಿ ಅಕ್ಕಪಕ್ಕದಲ್ಲಿ ಗ್ಯಾರೇಜ್ ಇದೆಯಾ ಇಲ್ವಾ ಅದನ್ನ ನೀವು ನೋಡ್ಬೇಕಂದ್ರೆ ನಿಮ್ಮ ಬಿಸ್ನೆಸ್ನ ಪೊಸಿಷನ್ ಮಾಡಬೇಕಾದ್ರೆ ಅಕ್ಕಪಕ್ಕದಲ್ಲಿ ಕಾಂಪಿಟೇಟರ್ಸ್ ಫಸ್ಟ್ ಇರಬಾರ್ದು. ಇನಿಷಿಯಲ್ ಲೆವೆಲಲ್ಲಿ ಕಾಂಪಿಟೇಟರ್ಸ್ ಇರಬಾರ್ದು. ಯಾಕಂದ್ರೆ ಸ್ವಲ್ಪ ನೀವು ತಿನ್ಬೋದಲ್ಲ, ಸಸ್ಟೈನ್ ಆಗ್ಬೋದಲ್ಲ ದುಡ್ಡನ್ನ. ಕರೆಕ್ಟ್. ಆಮೇಲೆ ಇನ್ ಕೇಸ್ ನಿಮ್ಮ ಹತ್ರ ಇವಾಗ ನೀನು ಹಾಕ್ಬಿಟ್ಟೆ ತಿಂಗಳಕ್ಕೆ ನೀವು 1 ಲಕ್ಷ ದುಡಿತಾ ಇದೆಯಾ ಗ್ಯಾರೇಜಿಂದ, ಆರಾಮಾಗಿ ಬರುತ್ತೆ, ಆರಾಮಾಗಿ ದುಡಿಬೋದು. ಸ್ವಂತ ರಿಪೇರ್ ಎಲ್ಲ ಮಾಡಿದ್ರೆ ಆರಾಮಾಗಿ ದುಡಿಬೋದು. ಓಕೆ, 1 ಲಕ್ಷ ದುಡ್ದು ಆದ್ಮೇಲೆ ನೀನು ಸ್ವಲ್ಪ ಒಂದು 200 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇನ್ನೊಬ್ಬ ಬಂದು ಗ್ಯಾರೇಜ್ ಹಾಕ್ದ, ನೋಡ್ದ ನಿನ್ ಬಿಸ್ನೆಸ್ ನೋಡ್ದ, ಚೆನ್ನಾಗಿ ದುಡಿತಿದ್ದಾನಲ್ಲ ಅಂತ ನಾನು ಹಾಕ್ತೀನಿ ಅಂತ ಹಾಕ್ಬಿಟ್ಟ. ಆವಾಗ ಏನಾಯ್ತು, ನಿಮ್ ಕಸ್ಟಮರ್ ನಿಮ್ಮ ಹತ್ರನೇ ಬರ್ತಾರೆ, ಬಟ್ ಹೊಸ ಕಸ್ಟಮರ್ ಅಲ್ಲೂ ಮೂವ್ ಆಗ್ತಾರೆ. ಕರೆಕ್ಟ್. ಸಪೋಸ್ ನಿಮ್ ರಿಪೀಟ್ ರೇಟ್ ಅಂತ ಬರುತ್ತೆ. ರಿಪೀಟ್ ರೇಟ್ ಅಂದ್ರೆ ಏನು? ನಾವು ಅದಕ್ಕೆ ರಿಟೆನ್ಷನ್ ಅಂತ ಹೇಳ್ತೀವಿ. ರಿಟೆನ್ಷನ್ ರೇಟ್. ರಿಟೆನ್ಷನ್ ಅಂದ್ರೆ ಏನು? ಇವತ್ತು ನಾನು ನಿಮ್ ಕಸ್ಟಮರ್, ನಾನು ಇವತ್ತು ಬಂದೆ, ನಾಳೆ ಏನಾದರೂ ನನ್ನ ಗಾಡಿಗೆ ಹೆಚ್ಚು ಕಮ್ಮಿ ಆದರೆ ನಾನು ನಿನ್ನ ಹತ್ರನೇ ಬರಬೇಕು. ಅವಾಗ ನಾನು ರಿಟೇನ್ ಆಗ್ತಾ ಇದ್ದೀನಿ, ನಾನು ರಿಪೀಟ್ ಆಗಿ ಬರ್ತಾ ಇದ್ದೀನಿ ನಿನ್ನ ಹತ್ರ. ಬಿಕಾಸ್ ಐ ಲೈಕ್ ಯುವರ್ ಸರ್ವಿಸ್, ಐ ಲೈಕ್ ದ ಟ್ರಸ್ಟ್ ವಿ ಹ್ಯಾವ್. ನಿನ್ನ ಮೇಲೆ ನನಗೆ ನಂಬಿಕೆ ಇದೆ, ನಿನ್ನ ಗಾಡಿ ನಾನು ಹಾಳು ಮಾಡಲ್ಲ ಅಂತ ಒಂದು. ಸೆಕೆಂಡ್, ಸರ್ವಿಸ್ ಚೆನ್ನಾಗಿದೆ. ಕರೆಕ್ಟ್. ಈ 2 ರೀಸನ್ ಇಂದ ನಾನು ನಿನ್ನ ಹತ್ರನೇ ಬರ್ತೀನಿ, ಅಕ್ಕಪಕ್ಕದಲ್ಲಿ ಎಲ್ಲೂ ಹೋಗಲ್ಲ. ಕರೆಕ್ಟ್ ಅಲ್ವಾ? ಸೊ ಈ ರಿಟೆನ್ಷನ್ ರೇಟ್ ನಿಂದು ಯಾವತ್ತೂ ಮೋರ್ ದೆನ್ 50% ಇರಬೇಕು. ಅವಾಗ ನಿನ್ನ ಬಿಸ್ನೆಸ್ ವರ್ಕೌಟ್ ಆಗತ್ತೆ. ಇನ್ ಕೇಸ್ ಈ ರಿಟೆನ್ಷನ್ ರೇಟ್ ಇಳಿದು 10%ಗೆ ಬಂತಂದ್ರೆ ನಿನ್ನ ಪಕ್ಕದವನು ಪ್ರಾಫಿಟ್ ಮಾಡ್ಬಿಡ್ತಾನೆ. ನಿನ್ನ ಹತ್ರ ಜನ ಬರೋದೇ ಇಲ್ಲ, ಎಲ್ಲ ಅಲ್ಲೇ ಹೋಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಒಂದು ಬಿಸ್ನೆಸ್ ರನ್ ಮಾಡಬೇಕಾದ್ರೆ ಈ ರಿಟೆನ್ಷನ್ ರೇಟ್ ಏನು, ರಿಪೀಟ್ ರೇಟ್ ಅಂತ ಹೇಳ್ತೀವಿ, ಇದೆಲ್ಲ ಪ್ರಾಪರ್ ಆಗಿ ಮಾನಿಟರ್ ಮಾಡಬೇಕು. ನಮ್ಮ ಯಾವ ಕ್ಲೈಂಟ್ಸು ನಮ್ಮ ಹತ್ರ ಎಷ್ಟು ಸಲ ಬರ್ತಾರೆ, ಯಾಕೆ ಬರ್ತಾರೆ. ಕರೆಕ್ಟ್. ಇದೆಲ್ಲ ನಾವು ಮಾನಿಟರ್ ಕ್ಲಿಯರ್ ಆಗಿ ಮಾಡಿದ್ರೆ ನಮಗೆ ಇದೆಲ್ಲ ಅರ್ಥ ಆಗತ್ತೆ. ಇಮ್ಯಾಜಿನ್ ಮಾಡಿ, 500 ಪೀಪಲ್ ಇಂಟ್ರೆಸ್ಟ್ ತೋರಿಸಿದ್ದಾರೆ, ಅದ್ರ 10% ಅಂದ್ರೆ 50 ಜನ, 50 ಪೀಪಲ್ ಲೀಡ್ಸ್ ನ ಕೊಟ್ಟಿದ್ದಾರೆ, ಅವರ ಇನ್ಕ್ವೈರಿ ಹಾಕಿದ್ದಾರೆ 50 ಜನ. 50 ಜನ ಅಲ್ಲಿ ಮತ್ತೆ 10% ಅಂದ್ರೆ 5 ಪೀಪಲ್ ವಿಲ್ ಪರ್ಚೇಸ್ ಯುವರ್ ಪ್ರಾಡಕ್ಟ್. ಕರೆಕ್ಟ್. ಇವಾಗ 5 ಜನರು ಸೇಲ್ ಮಾಡಕ್ಕೆ ನಿಮ್ಗೆ ಎಷ್ಟು ಜನ ತಗೊಂಡು ಬರಬೇಕು? ನಾನು ಈ ಎಕ್ಸಾಂಪಲ್ ಫಸ್ಟೇ ಕೊಟ್ಟಿದ್ದೀನಿ. 1,000 ಜನ ಬಂದ್ರೆ 5 ಜನ ಪ್ರಾಡಕ್ಟ್ನ ಸೇಲ್ ಅಂದ್ರೆ ಪರ್ಚೇಸ್ ಮಾಡ್ತಾರೆ. ಅದೇ 10,000 ಜನ ಬಂದ್ರೆ ಇಲ್ಲಿ 5ಗಿಂತ
ಇನ್ನೊಂದು 0 ಜಾಸ್ತಿ ಆಗುತ್ತೆ, 50 ಸೇಲ್ ಆಗುತ್ತೆ. ಸೊ ಕಂಪನಿ ಏನು ಹೇಳ್ತಾರೆ ಅಂದರೆ ನಿಮಗೆ ಯಾವತ್ತೂ ಹೇಳ್ತಾರೆ ನಿಮ್ ಬ್ರಿಂಗ್ 1 lakh 2 lakh ಮಂತ್ಲಿ ಟ್ರಾಫಿಕ್ ಅಂತ ಹೇಳ್ತಾರೆ. ಯಾಕೆ? ಇದು ಎಷ್ಟು ಜಾಸ್ತಿ ಆಯಿತು, ಸೇಲು ಜಾಸ್ತಿ ಆಗುತ್ತೆ. ಕರೆಕ್ಟ್? ಅರ್ಥ ಆಗ್ತಿದೆಯಾ? ಟ್ರಾಫಿಕ್ ಜಾಸ್ತಿ ಆದರೆ ಸೇಲ್ ಜಾಸ್ತಿ ಆಗುತ್ತೆ, ಟ್ರಾಫಿಕ್ ಕಮ್ಮಿ ಆದರೆ ಸೇಲ್ ಕಮ್ಮಿ. ಸಿಂಪಲ್. ಅರ್ಥ ಆಗ್ತಿಲ್ಲಲ್ವಾ? 1,000 ಜನರಿಗೆ 5 ಜನ ಪರ್ಚೇಸ್ ಮಾಡ್ತಾರೆ ಅಂದರೆ 10 ಲಕ್ಷ 20 ಲಕ್ಷ ಜನ ಇನ್ ಕೇಸ್ ರೆಗ್ಯುಲರ್ ಆಗಿ ಬಂದರೆ ನಿಮ್ಮ ಬಿಸ್ನೆಸ್ ಹೆಂಗೆ ಹೋಗುತ್ತೆ? ಬೂಮ್ ಆಗುತ್ತೆ ಇಲ್ವಾ? ಕರೆಕ್ಟ್. ಸೇಲ್ ಆಗುತ್ತೆ ಇಲ್ವಾ? ಎಸ್ ಸರ್, ಸೇಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇದೊಂದು ಸಿಂಪಲ್ ಏಡಾ ಮಾಡೆಲ್ ಅಂತ ಹೇಳ್ತೀವಿ. ಇದು ಎಲ್ಲ ಥಿಯರಿ ಬುಕ್ಸ್ ಅಲ್ಲಿ ಅವೈಲೇಬಲ್ ಇದೆ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಇನ್ನೂ ದೇರ್ ಆರ್ ವೆರಿ ಗುಡ್ ಕಂಪನೀಸ್ ಆರ್ ವರ್ಕಿಂಗ್ ಆನ್ ದಿಸ್ ಮಾಡೆಲ್ ಓನ್ಲಿ. 1898 ಮಾಡೆಲ್ ಇನ್ನೂ ವರ್ಕ್ ಆಗ್ತಿದೆ ಮಾರ್ಕೆಟ್ ಅಲ್ಲಿ. ತುಂಬಾ ಕಂಪನೀಸ್ ಇದನ್ನ ಅಡಾಪ್ಟ್ ಮಾಡ್ತಾರೆ. ನಾವು ಒಂದು ಕಂಪನಿ, ನಾವು ಒಂದು ವರ್ಟಿಕಲಿಗೆ ನಾವು ಇದನ್ನೇ ಮಾಡೆಲ್ ಯೂಸ್ ಮಾಡ್ತೀವಿ. ಮತ್ತೆ ಗ್ರೋತ್ ಮಾರ್ಕೆಟಿಂಗ್ ಅಲ್ಲಿ 2-3 ಮಾಡೆಲ್ ಯೂಸ್ ಮಾಡ್ತೀವಿ. ಅಂದ್ರೆ ನಮ್ದು 4-5 ಸರ್ವಿಸಸ್ ಇದೆ. ಸೊ ಒನ್ ಸರ್ವಿಸ್ ವಿ ಆರ್ ವರ್ಕಿಂಗ್ ಆನ್ ದಿಸ್ ಮಾಡೆಲ್. ಸ್ಟಿಲ್ ನಾವೇನ್ ಮಾಡ್ತೀವಿ? ಆಡ್ಸ್ ಅನ್ನು ಮಾಡ್ತೀವಿ, ಅವೇರ್ನೆಸ್ ಮಾಡ್ತೀವಿ, ಜಾಸ್ತಿ ಜನರನ್ನ ತಗೊಂಡ್ ಬರ್ತೀವಿ. ಅದರಲ್ಲಿ ನಮಗೆ ಒಂದು ಮಿನಿಮಮ್ 10% ಲೀಡ್ ಬರುತ್ತೆ. ಆ 10% ಲೀಡಿಗೆ ನಾವು ಕಾಲ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಹೇಳಿ, ಈ ಬಿಸ್ನೆಸ್ ಈ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ ಇಲ್ವಾ? ಈ ಬಿಸ್ನೆಸ್ಸಿಗೆ ನಾವು ಏನು ಹೇಳ್ತೀವಿ ಅಂದ್ರೆ B2C ಅಂತ ಹೇಳ್ತೀವಿ. ಬಿಸ್ನೆಸ್ ಟು ಕಸ್ಟಮರ್ ಆರ್ ಕನ್ಸ್ಯೂಮರ್. ಕರೆಕ್ಟ್? ನಾವು ಮಾಸ್ ಅಲ್ಲಿ ಸೇಲ್ ಮಾಡ್ತೀವಿ ಅಲ್ವಾ? ಸೊ ಅದಕ್ಕೆ ಈ ಮಾಡೆಲ್ ವರ್ಕ್ ಆಗುತ್ತೆ ಇಲ್ವಾ? ಅನ್ಮ್ಯೂಟ್ ಮಾಡಿ ಹೇಳಿ. B2C ಬಿಸ್ನೆಸ್ಸಿಗೆ ಈ ಮಾಡೆಲ್ ವರ್ಕ್ ಆಗುತ್ತೆ ಇಲ್ವಾ? ವರ್ಕ್ ಆಗುತ್ತೆ ಸರ್. ಅಲ್ವಾ? ಅಂದ್ರೆ ಬಿಸ್ನೆಸ್ ಮಾಡೆಲ್ ಅಂದ್ರೆ ಏನು? B2C ಬಿಸ್ನೆಸ್ಸಿಗೆ ಯಾವ ಬಿಸ್ನೆಸ್ ಮಾಡೆಲ್ ನಾವು ಸೆಲೆಕ್ಟ್ ಮಾಡಬೇಕು? ಒನ್ಸ್ ವಿ ಸ್ಟಾರ್ಟ್ ಬಿಸ್ನೆಸ್, ಏಡಾ ಮಾಡೆಲ್ ಸೆಲೆಕ್ಟ್ ಮಾಡ್ಬೇಕು ತಾನೆ? ಡೋಂಟ್ ಥಿಂಕ್ Yes, sir. ದಟ್ ದಿಸ್ ಮಾಡೆಲ್ ಇಸ್ ಎ ಥಿಯರಿ. ದಿಸ್ ಇಸ್ ನಾಟ್ ಎ ಥಿಯರಿ ಕ್ಲಾಸ್. ಇದು ಪ್ರಾಕ್ಟಿಕಲಿ ನಾನು ಹೇಳ್ತಾ ಇದ್ದೀನಿ ನಿಮಗೆ. ಎಷ್ಟು ಇನ್ಫಾರ್ಮೇಷನ್ ಪ್ರಾಕ್ಟಿಕಲ್ ಆಗಿ ಬೇಕು ಅದೇ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಸ್ವಲ್ಪ ಓಕೆ, ಬೆನಿಫಿಟ್ಸ್ ಅದೆಲ್ಲ ಸ್ವಲ್ಪ ಥಿಯರಿಲಿ ಬರುತ್ತೆ. ಈ ಮಾಡಲಿಂಗ್ ಇದೆ ಅಲ್ವಾ, ಇದೆಲ್ಲ ಪ್ರಾಪರ್ ಪ್ರಾಕ್ಟಿಕಲೇ. ಇದು ಒಂದು ಬಿಸ್ನೆಸ್ ರನ್ ಮಾಡಬೇಕಾದ್ರೆ ನಿಮಗೆ ಇದೆಲ್ಲ ಗೊತ್ತಿರಬೇಕು. ಇವಾಗ ಸಪೋಸ್ ನೀವು ಹೇಳ್ತೀರಾ, ನನಗೆ ಈ ಥರ ಕನ್ಸ್ಯೂಮರ್ ಬಿಸ್ನೆಸ್ ಇಲ್ಲ, ನಂದು ಇ ಕಾಮರ್ಸ್ ಬಿಸ್ನೆಸ್ ಇದೆ, ಫ್ಲಿಪ್ಕಾರ್ಟ್ ಅಮೆಝಾನ್ ಥರನೇ ನನ್ನ ಹತ್ರ ತುಂಬ ಪ್ರಾಡಕ್ಟ್ಸ್ ಇದೆ. ಆವಾಗ ನಾನು ಯಾವ ಮಾಡೆಲ್ನ ಸೆಲೆಕ್ಟ್ ಮಾಡಬೇಕು ಅಂತ ಒಂದು ಕ್ವಶನ್ ಬರುತ್ತೆ. ಕರೆಕ್ಟಾ? ಎಸ್ ಸರ್. ಸೊ ಆ ಮಾಡೆಲಿಗೆ ನಮ್ಮ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ ಇದೆ. ಇದು ಬಂದು ಟ್ರೆಡಿಷನಲ್ ಮಾರ್ಕೆಟಿಂಗ್ ಫನಲ್. ಇದು ಸಿಂಪಲ್. ಓಕೆ. ಸೊ ಆ ಬಿಸ್ನೆಸ್ಸಿಗೆ ನಮ್ಮ ಹತ್ರ ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ ಇದೆ. ಸ್ವಲ್ಪ ಡಿಫ್ರೆನ್ಸ್ ಇದೆ ಇದರಲ್ಲಿ. ಕಾನ್ಸೆಪ್ಟ್ ಸೇಮ್, ಅವೇರ್ನೆಸ್ ಇದೆ, ಇಂಟ್ರೆಸ್ಟ್ ಇದೆ, ಡಿಸೈರ್ ಇದೆ. ಓಕೆ. ಸೊ ಐ ಥಿಂಕ್ ನನಗೆ ಸಪ್ರೇಟ್ ಸ್ಟೇಜಸ್ ಹೇಳಬೇಕಂತ ಇಲ್ಲ. ಅವೇರ್ನೆಸ್ ಅಲ್ಲಿ ಏನೇನು ಮಾಡ್ಬೋದು? ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡ್ಬೋದು, ಆಡ್ಸ್ ರನ್ ಮಾಡ್ಬೋದು, ವೆಬ್ಸೈಟ್ ಪ್ರಮೋಟ್ ಮಾಡ್ಬೋದು, ಮತ್ತೆ ನಿಮ್ಮ ಈವೆಂಟ್ಸ್ ಅಲ್ಲಿ ಹೋಗಿ ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಬೋದು. ಇದೆಲ್ಲ ಅವೇರ್ನೆಸ್ ಸ್ಟೇಜಲ್ಲಿ ಮಾಡುವಂಥದ್ದು ಕೆಲಸ. ಅಂದ್ರೆ ನೀವು ಅವೇರ್ ಮಾಡುವಂಥದ್ದು, ನೀವು ನಿಮ್ಮ ಯೂಸರಿಗೆ ಹೇಳ್ಕೊಟ್ಟದ್ದು. ನೋಡಿ, ನಾವು ಇದೊಂದು ಪ್ರಾಡಕ್ಟ್ ಇದೆ ಅಂತ ಎಲ್ಲೆಲ್ಲಿ ಹೇಳ್ಬೋದು, ಯಾವ ಪ್ಲಾಟ್ಫಾರ್ಮ್ ಯೂಸ್ ಮಾಡ್ಬೋದು ಅಂತ ಒಂದು ಸಿಂಪಲ್ ಕೊಟ್ಟಿದ್ದೀನಿ ಡೀಟೇಲ್ಸ್. ಓಕೆ. ಇಂಟ್ರೆಸ್ಟ್ ಅಲ್ಲಿ ಯಾವ ಥರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ಬೋದು? ಇಮೇಲ್ ರನ್ ಮಾಡ್ಬೋದು, ಕ್ಯಾಂಪೇನ್ ರನ್ ಮಾಡ್ಬೋದು. ಅದರಲ್ಲಿ ಇಮೇಲಲ್ಲಿ ಆಫರ್ಸ್ ಎಲ್ಲ ಕೊಡ್ಬೋದು. ಆಫರ್ಸ್ ಇಮೇಲ್ ಬರುತ್ತಾ ಇಲ್ವಾ? ಎಲ್ರಿಗೂ ಬರುತ್ತಲ್ವಾ? ಆಫರ್ಸ್ ಇಮೇಲ್ ಎಲ್ಲ ಬರುತ್ತೆ. ಮತ್ತೆ ಇ ಬುಕ್ನ ಕೊಡ್ತೀವಿ ಫ್ರೀಯಲ್ಲಿ. ಏನು ಮಾಡ್ತೀವಿ? ಫಸ್ಟು ಒಂದು ಹೈ ಕೋರ್ಸಿಗೆ ಒಂದು ಚಿಕ್ಕ ಪುಟ್ಟ ಒಂದು ಬ್ರಾಚರ್ ಫ್ರೀಯಲ್ಲಿ ಕೊಟ್ಬಿಡ್ತೀವಿ. ಅದು ಒಂಥರ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡೋಕ್ಕೆ. ನೋಡಿ, ಬ್ರಾಚರ್ ನೋಡಿ, ನಾವು ಇದೆಲ್ಲ ಟಾಪಿಕ್ ಹೇಳ್ಕೊಳ್ತೀವಿ, ಈ ಟಾಪಿಕ್ಸ್ ಯಾರು ಬೆಂಗಳೂರಲ್ಲಿ ಹೇಳ್ಕೊಡಲ್ಲ ಅಂತ. ಇವಾಗ ನಾವು ಅದನ್ನು ಕ್ಲೇಮ್ ಮಾಡ್ತೀವಿ. ನಾವೊಂದು ಪ್ರೋಗ್ರಾಮ್ ರನ್ ಮಾಡ್ತೀವಿ, ಡಿಜಿಟಲ್ ಮಾರ್ಕೆಟಿಂಗ್ ಮಾಸ್ಟರಿ ವಿತ್ AI. ಆ ಪ್ರೋಗ್ರಾಮ್ ಬೆಂಗಳೂರಲ್ಲಿ ಯಾರು ಹೇಳ್ಕೊಡಲ್ಲ. ಯಾಕಂದ್ರೆ ಅದು AI ಅಲ್ಲಿ ಯಾರು ತಗೊಳ್ಳೋದೇ ಇಲ್ಲ. ಇನ್ನು ಸ್ಟೂಡೆಂಟಿಗೆ ಅರ್ಥ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದಾರೆ. ಸೊ ನಾವು ಅದನ್ನ ತಗೊಂಡು ಹೋಗ್ತೀವಿ. ವಿಲ್ ಗೋ ವಿತ್ ವೆರಿ ಡೀಟೇಲ್. AI ಯಾವ ಥರ ಯೂಸ್ ಮಾಡಿ ನಾವು ಈ ಥರ ಕ್ಯಾಂಪೇನ್ಸ್ ಎಲ್ಲ ಸೆಟ್ ಮಾಡೋದು, ಆಟೋಮೇಟ್ ಯಾವ ಥರ ಮಾಡೋದು, ಎವ್ರಿಥಿಂಗ್ ವಿಲ್ ಟೀಚ್. ಕರೆಕ್ಟ್? ಸೊ ಅದಕ್ಕೆ ಆ ಥರ ಎಕ್ಸ್ಪೀರಿಯನ್ಸ್ ಬೇಕು. ನನಗೂ ಅದು ಮೊದಲೇ ಗೊತ್ತಿರಲಿಲ್ಲ. ನಾನು ಇವಾಗ US ಕಂಪನಿ ಕೆಲಸ ಮಾಡ್ತಿದ್ದೀನಿ, ಅಲ್ಲಿ ಫುಲ್ ಆಟೋಮೇಷನ್. ನಾವೊಂದು 10x ಮುಂದೆ ಯೋಚನೆ ಮಾಡ್ತೀವಿ ಅಂದರೆ ಅವ್ರು 100x ಮುಂದೆ ಯೋಚನೆ ಮಾಡ್ತಾರೆ. ದಟ್ಸ್ ದ ಡಿಫ್ರೆನ್ಸ್ ವಿ ಹ್ಯಾವ್.
ಇಂಡಿಯಾ ಕ್ಲೈಂಟ್ಸ್ ಮತ್ತು ಇಂಡಿಯಾ ಕ್ಲೈಂಟ್ಸಿಗೆ ಏನಂದರೆ ಸುಮ್ಮನೆ ಏನೋ ಸರಿ ಕಾಗೆ ಆಡಿಸ್ಬೋದು ಕ್ಲೈಂಟ್ಸಿಗೆ, ಬಟ್ US ಅಲ್ಲಿ ಕಾಗೆ ಆಡ್ಸೋಕ್ಕಾಗಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್. ಡೇಟಾ ತೋರಿಸು ಅಂತ ಹೇಳ್ತಾರೆ, ನೋಡು ತೋರಿಸು ಏನೇನು ಮಾಡಿದೆ ತೋರಿಸು ಅಂತ ಹೇಳ್ತಾರೆ. ಆವಾಗ ನಾವು ಪ್ರತಿ ಒಂದು ಡೇಟಾನ ತೋರಿಸಿದ್ರೆ ಅವ್ರು ಕ್ರಾಸ್ ಕ್ವೆಶ್ಚನ್ ಮಾಡ್ತಾರೆ, ಇದು ಯಾಕೆ ಕಮ್ಮಿ ಬಂತು ಅಂತ. ಇಟ್ ಈಸ್ ಸಮಥಿಂಗ್ ಶೋಯಿಂಗ್ ಯುವರ್ ಮಾರ್ಕ್ಸ್ ಕಾರ್ಡ್. ನೀವು ಮಾರ್ಕ್ಸ್ ಕಾರ್ಡ್ ತೋರಿಸಿ ಹೇಳೋದು, ಸರ್ ನನ್ನ ಅಕೌಂಟ್ಸಲ್ಲಿ ಎಷ್ಟು ಬಂದಿದೆ, ಯಾವಾಗ ಕೇಳ್ತಾರೆ ಅಕೌಂಟ್ಸಲ್ಲಿ ಯಾಕೆ ಕಮ್ಮಿ ಬಂತು, ಮಾರ್ಕೆಟಿಂಗ್ ಒಂದು ಸಬ್ಜೆಕ್ಟ್ ಇದೆ ಅದಕ್ಕೆ ಯಾಕೆ ಕಮ್ಮಿ ಬಂತು. ಕರೆಕ್ಟ್, ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಅವ್ರು ಮೆನ್ಷನ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಡಿಫಿಕಲ್ಟ್. ನಾವೊಂದು ಇಲ್ಲಿ ಬೆಂಗಳೂರು ಅಂದರೆ ನಾನು ನನ್ನಷ್ಟಕ್ಕೆ ಯೋಚನೆ ಮಾಡ್ತಿಲ್ಲ, ಐ ಆಮ್ 2x ಅಹೆಡ್ ಆಫ್ ವಾಟ್ ಪೀಪಲ್ ಆರ್ ಡೂಯಿಂಗ್ ಹಿಯರ್ ಅಂತ. ನಾನು ಎರಡು ಪಾರ್ಟ್ ಮುಂದೆ ಇದ್ದೀನಿ ಅಂತ ತಿಳ್ಕೊಂಡಿದ್ದೆ ನಾನು. ಬಟ್ ಒನ್ಸ್ ಐ ಜಾಯಿನ್ US ಕಂಪನಿ, ಅವರು 100x ಮುಂದೆ ಇದ್ದಾರೆ ನಮಗಿಂತ. ನಮಗೆ ಆ ಸ್ಪೀಡ್ ಕ್ಯಾಶ್ ಮಾಡೋಕ್ಕಾಗ್ತಿಲ್ಲ. ಆಟೋಮೇಷನ್ ಮಾಡೋಕ್ಕೆ ತುಂಬ ಚೇಂಜಸ್ ಮಾಡೋಕ್ಕೆ AI ಯೂಸ್ ಮಾಡಿ ಇಟ್ಸ್ ವೆರಿ ಡಿಫಿಕಲ್ಟ್ ಫಾರ್ ಮಿ ಇನಿಷಿಯಲಿ. ಇವಾಗ ನಾವು ಐ ಆಮ್ ಯೂಸ್ ಟು ಇಟ್. ಡಿಫ್ರೆನ್ಸ್ ಇರುತ್ತೆ. ಸೊ ಇಂಟ್ರೆಸ್ಟಲ್ಲಿ ಏನನ್ನ ಮಾಡ್ಬೋದು, ವೈಟ್ ಪೇಪರ್ ಪ್ಯಾಂಪ್ಲೆಟ್ಸ್ ಎಲ್ಲ ಹಾಕೊಂಡು ಆಫರ್ಸ್ ಎಲ್ಲ ರಿಲೀಸ್ ಮಾಡ್ಬೋದು. ಬೇಸಿಕಲಿ ಆಫರ್ಸ್ ರಿಲೀಸ್ ಮಾಡುವಂಥದ್ದು. ಓಕೆ, ಡಿಸೈರಲ್ಲಿ ಏನೆಲ್ಲ ಇದೆ, ಯೂಸರ್ ಏನು ಮಾಡ್ತಾನೆ, ಇನ್ಕ್ವೈರಿ ಪುಟ್ ಮಾಡ್ತಾನೆ, ಅವ್ನು ಇನ್ಫಾರ್ಮೇಷನ್ ಕೊಡ್ತಾನೆ, ಲೀಡ್ ಫಾರ್ಮ್ ಕೊಡ್ತಾನೆ. ಲೀಡ್ ಫಾರ್ಮ್ನ ಸೇಲ್ಸ್ ಟೀಮಿಗೆ ಅಸೈನ್ ಆಗುತ್ತೆ, ಅವ್ರು ಕಾಲ್ ಮಾಡಿ ಕನ್ವರ್ಟ್ ಮಾಡ್ತಾರೆ. ಸಿಂಪಲ್, ನಾನು ಹೇಳಿದ್ದೀನಿ ಅಲ್ವಾ ಆಲ್ರೆಡಿ. ಇದು ಆ್ಯಕ್ಷನಲ್ಲಿ ಏನು, ಅವ್ನು ಪರ್ಚೇಸ್ ಮಾಡ್ತಾನೆ, ಅವನಿಗೆ ಇಷ್ಟ ಆಗುತ್ತೆ ಪ್ರಾಡಕ್ಟ್, ಇಷ್ಟ ಆಗುತ್ತೆ, ಖುಷಿ ಆಗಿರ್ತಾನೆ, ಪರ್ಚೇಸ್ ಮಾಡಿಬಿಡ್ತಾನೆ ಪ್ರಾಡಕ್ಟ್. ಸಿಂಪಲ್, ದ್ಯಾಟ್ ಇಸ್ ವಾಟ್ ದ 4 ಸ್ಟೇಜಸ್ ಇನ್ ಏಡಾ ಮಾಡಲ್. ಇವಾಗ ನಾನು ಹೇಳಿದ್ದು ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ಲಿ. ಕ್ಲಾಸ್ ಸ್ಟಾಪ್ ಮಾಡಬೇಕಾ, ಕಂಟಿನ್ಯೂ ಮಾಡಲ್ಲ? ಕಂಟಿನ್ಯೂ ಮಾಡಿ ಸರ್. ಓಕೆ ಅಲ್ವಾ, ಬಿಕಾಸ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಟಾಪಿಕ್, ಡಿಜಿಟಲ್ ಮಾರ್ಕೆಟಿಂಗ್ ಫನಲ್. ಅಲ್ಲಿ B2C ಅಲ್ಲಿ ಏನಿದೆ, ಇದು D2Cಗೆ ವರ್ಕ್ ಆಗುತ್ತೆ. ಆ್ಯಕ್ಚುಲಿ ಡೈರೆಕ್ಟ್ ಟು ಕನ್ಸ್ಯೂಮರ್, ಇದು ಡೈರೆಕ್ಟ್ ಟು ಕನ್ಸ್ಯೂಮರಿಗೆ ವರ್ಕ್ ಆಗುತ್ತೆ. ಅಂದರೆ ಫ್ಲಿಪ್ಕಾರ್ಟ್, ಅಮೆಝಾನ್ ಆ ಥರ ಕಂಪನೀಸಿಗೆ ವರ್ಕ್ ಆಗುವಂಥದ್ದು ಫನಲ್ ಇದು. ವಾಟ್ ಇಸ್ ಅಟ್ರಾಕ್ಟ್? ಅಟ್ರಾಕ್ಟ್ ಇಸ್ ಸಿಮಿಲರ್ ಟು ಅವೇರ್ನೆಸ್. ಇದು ಅವೇರ್ನೆಸ್ ಥರಾನೇ. ಓಕೆ, ಎಂಗೇಜ್, ಜನರು ಎಷ್ಟು ಜನ ಎಂಗೇಜ್ ಆಗಿದ್ದಾರೆ ನಿಮ್ಮ ಆ್ಯಡಿಗೆ, ನಿಮ್ಮ ಪ್ರಮೋಷನ್ಗೆ. ದೇರ್ ಇಸ್ ನೋ ಆಫ್ಲೈನ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಹಿಯರ್. TV ನ್ಯೂಸ್ ಆ ಥರ ಏನಿಲ್ಲ, ಓನ್ಲಿ ಆನ್ಲೈನ್ ಪ್ರಮೋಷನ್. ಏನು ಫನಲ್ ಏನು ಹೇಳುತ್ತೆ, ಸಿ ಫಸ್ಟ್ ಥಿಂಗ್, ಫನಲ್ ಇಸ್ ಎ ಟೈಪ್ ಆಫ್ ಮಾರ್ಕೆಟಿಂಗ್ ಫ್ರೇಮ್ವರ್ಕ್ ಯೂಸ್ ಟು ಜನರೇಟ್ ಟ್ರಾಫಿಕ್. ಫಸ್ಟ್ ಏನು ಮಾಡಬೇಕು, ಟ್ರಾಫಿಕ್ನ ಜನರೇಟ್ ಮಾಡಬೇಕು. ಟ್ರಾಫಿಕ್ ಅಂದರೆ ಇಲ್ಲಿ ಅಟ್ಲೀಸ್ಟ್ ತುಂಬ ಜನರನ್ನ ತರಬೇಕು ಒಂದು ಫ್ರೇಮಲ್ಲಿ, ರೈಟ್? ಆಮೇಲೆ ಆ ಟ್ರಾಫಿಕ್ಕಿಗೆ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡಬೇಕು. ಅಂದರೆ ಅವ್ರು ಲೀಡ್ ಕ್ಯಾಪ್ಚರ್ ಮಾಡ್ದಂಗೆ ನೋಡ್ಕೊಳ್ಬೇಕು, ಅವ್ರು ಡೇಟಾ ಕೊಡಬೇಕು, ಆ ಥರ ನೋಡ್ಕೊಳ್ಬೇಕು. ಆ ಥರ ಅವರಿಗೆ ಪ್ರಮೋಷನ್ ಆಫರ್ಸ್ ಎಲ್ಲ ಕೊಡಬೇಕು. ಅವ್ರು ಡೇಟಾ ಇನ್ಕ್ವೈರಿ ಮಾಡಿದರೆ ನಿಮ್ಮ ಹತ್ರ ಡೇಟಾ ಬಂತು. ಆಮೇಲೆ ನರ್ಚರ್ ದೋಸ್ ಕಸ್ಟಮರ್ ಇಂಟು ಲಾಯಲ್ ಕಸ್ಟಮರ್ ಆಫ್ ಯರ್ ಬ್ರ್ಯಾಂಡ್. ಸಿ ಸಿಂಪಲ್ ಡೆಫಿನೇಷನ್, ಏನು ಡೆಫಿನೇಷನ್ ಈ ಥರ ಲೈಕ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಎಲ್ಲ ಕೊಟ್ಟಿಲ್ಲ ನಾನು. ಸಿಂಪಲ್ ಈ ಫನಲ್ ಥರಾನೇ ಡೆಫಿನೇಷನ್ ಕೊಟ್ಟಿದ್ದೀನಿ. ನಿಮಗೆ ಫನಲ್ ಜ್ಞಾಪಕ ಇದ್ದರೆ ನಿಮಗೆ ಡೆಫಿನೇಷನ್ ಹೇಳಬೇಕಂತ ಇಲ್ಲ. ಫಸ್ಟ್ ಏನು ಮಾಡಬೇಕು, ಟ್ರಾಫಿಕ್ನ ಜನರೇಟ್ ಮಾಡಬೇಕು, ಕರೆಕ್ಟಾ? ಟ್ರಾಫಿಕ್ ಜನರೇಟ್ ಮಾಡಿ ಆದಮೇಲೆ ಆ ಟ್ರಾಫಿಕ್ಕಿಗೆ ಕಸ್ಟಮರ್ ಆಗಿ ಕನ್ವರ್ಟ್ ಮಾಡಬೇಕು. ಕಸ್ಟಮರ್ ಆಗಿ ಕನ್ವರ್ಟ್ ಮಾಡೋಕ್ಕೆ ನೀವು ಅವ್ರ ಹತ್ರ ಲೀಡ್ಸ್ ತಗೊಳ್ಬೇಕು. ಲೀಡ್ಸ್ ಅಂದರೆ ಏನು? ಎನಿಬಡಿ, ವಾಟ್ ಇಸ್ ಲೀಡ್ಸ್? ಕಸ್ಟಮರ್ ಡೇಟಾ. ಕಸ್ಟಮರ್ ಡೇಟಾ ಒಂದ್ಸಲ ಬಂದಾದ್ಮೇಲೆ ನಿಮ್ಮ ಸೇಲ್ಸ್ ಟೀಮಿಗೆ ಅಸೈನ್ ಆಗುತ್ತೆ. ಅವ್ರು ಏನು ಮಾಡ್ತಾರೆ, ಕಾಲ್ ಮಾಡಿ ಸ್ವಲ್ಪ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಪ್ರಾಡಕ್ಟ್ನ ಸೇಲ್ ಮಾಡ್ತಾರೆ. ಕರೆಕ್ಟ್. ಬಟ್ ದರ್ ಈಸ್ ಎ ಗ್ಯಾಪ್ ಹಿಯರ್. D2C ಫನಲಲ್ಲಿ ನಿಮಗೆ ಯಾವತ್ತಾದರೂ ಫ್ಲಿಪ್ಕಾರ್ಟ್, ಅಮೆಝಾನಿಂದ ಕಾಲ್ ಬಂದಿದೆಯಾ? ಆರ್ಡರ್ ಮಾಡ್ತೀರಾ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ? ಫ್ಲಿಪ್ಕಾರ್ಟ್ ಆಯಿತು, ಅಮೆಝಾನ್ ಆಯಿತು, ಮೈಂತ್ರಾ ಆಯಿತು, ತುಂಬ ಆ ಥರ ಕಾಮರ್ಸ್ ಇಂಡಸ್ಟ್ರಿ ಇದೆ. ಯಾರಾದರೂ ನಿಮಗೆ ಕಾಲ್ ಮಾಡಿ ಕನ್ಫರ್ಮೇಷನ್ ತಗೊಳ್ತಾರಾ, ಸರ್ ನಿಮಗೆ ಈ ಪ್ರಾಡಕ್ಟ್ ಬೇಕಾ ಅಲ್ವಾ, ಗ್ಯಾರಂಟಿ ತಗೊಳ್ತಿರಲ್ಲ, ರಿಸೀವ್ ಮಾಡ್ತಿರಲ್ವಾ ಪ್ರಾಡಕ್ಟ್ನ ಅಂತ ಯಾರಾದರೂ ಕಾಲ್ ಮಾಡಿದ್ದೀರಾ ನಿಮಗೆ? ಎನಿಬಡಿ? ಸರ್ ಕಾಲ್ ಬರುತ್ತಾ ನಿಮಗೆ? ಬರುತ್ತೆ ಸರ್, ಬರುತ್ತೆ. ಬರಲ್ಲ. ಬುಕಿಂಗ್ ಹಾಕೋದು ಮುಂಚೆ ನಿಮಗೆ ಪ್ರಾಡಕ್ಟ್ ಬಗ್ಗೆ ಕಾಲೇ ಮಾಡಲ್ಲ, ಯಾಕಂದರೆ ಅವ್ರ ಹತ್ರ ಸೇಲ್ಸ್ ಟೀಮೇ ಇಲ್ಲ. ಹೌದು ಸರ್. ಕಾಲೇ ಮಾಡಲ್ಲ, ನೀವೇ ಬುಕ್ ಮಾಡಬೇಕು. ಸಪೋಸ್ ಇವಾಗ ಫ್ಲಿಪ್ಕಾರ್ಟಲ್ಲಿ ಹೋಗಿದ್ದು ಅಂತ ತಿಳ್ಕೊಳ್ಳಿ. ಫ್ಲಿಪ್ಕಾರ್ಟಲ್ಲಿ ಏನೇನು ಸ್ಟೆಪ್ಸ್ ಬರುತ್ತೆ? ಫಸ್ಟು ನೀವು ಪ್ರಾಡಕ್ಟ್ನ ಚೆಕ್ಔಟ್ ಮಾಡ್ತೀರಾ. ಫಸ್ಟ್ ಚೆಕ್ಔಟ್ ಪೇಜ್ ಇರುತ್ತೆ, ಕರೆಕ್ಟಾ? ಚೆಕ್ಔಟ್ ಪೇಜ್ ಓಕೆ ಆದರೆ ಆ್ಯಡ್ ಟು ಕಾರ್ಟ್ ಅಂತ ಬರುತ್ತೆ, ಕರೆಕ್ಟಾ? ರಿಲೇಟ್ ಮಾಡಿ, ನಾನು ಏನೇನು ಹೇಳ್ತಾ ಇದ್ದೀನಿ ಅದನ್ನು ರಿಲೇಟ್ ಮಾಡಿ. ಆ್ಯಡ್ ಟು ಕಾರ್ಟ್ ಆದಮೇಲೆ ಡೆಲಿವರಿ ಅಡ್ರೆಸ್ ಹಾಕಕ್ಕೆ ಹೇಳ್ತಾನೆ, ಕರೆಕ್ಟಾ? ಆಮೇಲೆ ಪೇಮೆಂಟ್ ಮಾಡಿ ಅಂತ ಹೇಳ್ತಾನೆ, ನೆಕ್ಸ್ಟ್ ಪೇಜು. ಆಮೇಲೆ ಕನ್ಫರ್ಮೇಷನ್ ಕೇಳ್ತಾನೆ. ಕನ್ಫರ್ಮೇಷನ್ ಅಂದರೆ ನಿಮ್ಮೊಂದು ಸಮ್ಮರಿ ಕೇಳ್ತಾನೆ, ನಿಮ್ಮ ಪೇಮೆಂಟ್ ಮಾಡಿ, ನಿಮ್ಮ ಲೊಕೇಶನು, ಡೆಲಿವರಿ ಅಡ್ರೆಸ್ ಎಲ್ಲ ಹಾಕಿ ಒಂದು ಪ್ರಿಂಟ್ನ ಕೊಡ್ತಾನೆ. ಕನ್ಫರ್ಮ್ ಮಾಡಿದರೆ ನಿಮ್ಮ ಬುಕಿಂಗ್ ಕನ್ಫರ್ಮ್ ಆಗುತ್ತೆ.
ಈ ಸ್ಟೆಪ್ಸ್ ಇದೆಯಾ ಇಲ್ವಾ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ? ಈ ಸ್ಟೆಪ್ಸ್ ಇದೆಯಾ ಇಲ್ವಾ ಫ್ಲಿಪ್ಕಾರ್ಟ್ ಅಮೆಝಾನ್ ಅಲ್ಲಿ? ಇದೆ ಸರ್. ಇಲ್ಲಿ ಯಾರಾದ್ರೂ sir. ಸೇಲ್ಸ್ ಟೀಮ್ ಅವರು ಇದ್ದಾರಾ? ಸೇಲ್ಸ್ ಅವರು ಕಾಲ್ ಮಾಡಿ ಕೇಳ್ತಾರಾ ಸರ್ ನೀವು ತಗೊಳ್ತೀರಾ, ಕನ್ಫರ್ಮ್ ಅಲ್ವಾ, ಪ್ರಾಡಕ್ಟ್ ತಗೊಳ್ತೀರಾ, ಪೇಮೆಂಟ್ ಲಿಂಕ್ ಕಳಿಸ್ಲಾ, ಆ ಥರ ಯಾರಾದ್ರು ಇದ್ದಾರಾ ಇಲ್ಲಿ ಸೆಂಟ್ರಲ್ಲಿ? ನೋ ಸರ್. ಎಲ್ಲ ಫ್ಲಿಪ್ಕಾರ್ಟ್ ವೆಬ್ಸೈಟ್ ಇಂದ ತಾನೇ ಆಗುತ್ತೆ, ಕರೆಕ್ಟ್? ಇಮ್ಯಾಜಿನ್ ಮಾಡಿ, ಓಕೆ, ಇದೊಂದು ಪ್ರಾಕ್ಟಿಕಲ್ ಆಗಿ ಹೇಳ್ತೀನಿ, ಅಟೆನ್ಷನ್ ಫೋಕಸ್ ಮಾಡಿ ಇಲ್ಲಿ. ಆಡ್ ಟು ಕಾರ್ಟ್ ಅಲ್ಲಿ, ಓಕೆ, ಇಮ್ಯಾಜಿನ್ ಮಾಡಿ ಆಡ್ ಟು ಕಾರ್ಟ್ ಸೆಷನ್ ಅಲ್ಲಿ 1,000 ಜನ ನಿಮ್ಮ ಪ್ರಾಡಕ್ಟ್ನ ನೋಡಿದ್ದಾರೆ. ಪ್ರಾಡಕ್ಟ್ ಮೈಟ್ ಬಿ ಎನಿಥಿಂಗ್. ಇವಾಗ ಇಮ್ಯಾಜಿನ್ ಮಾಡಿ ಒಂದು ಲ್ಯಾಪ್ಟಾಪ್ ಇದೆ, ಲ್ಯಾಪ್ಟಾಪ್ ಒಂದು ಪ್ರಾಡಕ್ಟ್ ಇದೆ, ಯಾವುದೊಂದು ಲ್ಯಾಪ್ಟಾಪ್, ಓಕೆ, ಲ್ಯಾಪ್ಟಾಪ್ ಅಂದ್ರೆ ಒಂದು ಪ್ರಾಡಕ್ಟ್, ಯಾವುದೊಂದು 1,000 ಜನ ಆಡ್ ಟು ಕಾರ್ಟ್ ಅಲ್ಲಿ ಬಂದರು, ಕರೆಕ್ಟಾ? ಎಷ್ಟು ಜನ ಡೆಲಿವರಿ ಹಾಕ್ತಾರೆ, ಡೆಲಿವರಿ ಲೊಕೇಶನ್ ಹಾಕ್ತಾರೆ? ಇಮ್ಯಾಜಿನ್ ಮಾಡಿ, ಒಂದು ಡ್ರಾಪ್ ತಗೊಳ್ಳಿ, 50% ಪೀಪಲ್ ಡ್ರಾಪ್ ಆಗತ್ತೆ ಅಂತ ಕನ್ಸಿಡರ್ ಮಾಡಿ. ಎಷ್ಟಾಯ್ತು? 500 ಜನ ಡೆಲಿವರಿ ಅಡ್ರೆಸ್ ಹಾಕ್ತಾರೆ, ಕರೆಕ್ಟಾ? ಮತ್ತೆ ಪೇಮೆಂಟ್ ಎಷ್ಟು ಜನ ಮಾಡ್ತಾರೆ? ಇದರಲ್ಲಿ ಮತ್ತೆ 50% ಡ್ರಾಪ್ ತಗೊಳ್ಳಿ, 50 ಜನ ಆಯ್ತು, ಕರೆಕ್ಟ್ ಅಲ್ವಾ? ಕನ್ಫರ್ಮೇಷನ್ಗೆ ಮತ್ತೆ 5 ಜನ, ಪೇಮೆಂಟ್ ಅಂದ್ರೆ ಕಂಪ್ಲೀಟ್ ಮಾಡೋರು ಬಿಡೋರು, ಇದರಲ್ಲಿ ಮತ್ತೆ 5%, ಎಷ್ಟು? 5 ಜನ ಪೇಮೆಂಟ್ ಕಂಪ್ಲೀಟ್ ಮಾಡಿದ್ದಾರೆ, ಕರೆಕ್ಟಾ? ಪೇಮೆಂಟ್ ಮಾಡಿದ್ರೆ ಮುಗೀತು, ಮತ್ತೆ ಬುಕಿಂಗ್ ಅವರಿಗೆ ಕನ್ಫರ್ಮೇಷನ್ ಬಂತು, ಅವರಿಗೆ ಇಮೇಲ್ ಬರುತ್ತೆ, ವಾಟ್ಸಪ್ ಮೆಸೇಜ್ ಬರುತ್ತೆ, ನಾರ್ಮಲ್ ಮೆಸೇಜ್ ಬರುತ್ತೆ, ಬುಕಿಂಗ್ ಆಗಿದೆ, ನಿಮ್ಮ ಐಟಮ್ ಇಷ್ಟು ಡೇಟ್ ಒಳಗಡೆ ನಿಮಗೆ ರೀಚ್ ಆಗುತ್ತೆ, ಮನೆಗೆ ಬರುತ್ತೆ ಅಂತ ಒಂದು ಇನ್ಫಾರ್ಮೇಷನ್ ಬರುತ್ತೆ, ಕರೆಕ್ಟ್ ಅಲ್ವಾ? ಇವಾಗ ಇಮ್ಯಾಜಿನ್ ಮಾಡಿ, ನನಗೆ ಈ ಕನ್ಫರ್ಮೇಷನ್ ಪೇಮೆಂಟ್ ಇದೆ ಅಲ್ವಾ, 5ಗಿಂತ 500 ಪೀಪಲ್ ಬೇಕು ಪೇಮೆಂಟ್ ಮಾಡೋರು. ಅವಾಗ ನಮಗೆ ಏನು ಇನ್ಕ್ರೀಸ್ ಮಾಡಬೇಕು? ಈ 5 ಜನ ಕನ್ಫರ್ಮ್ ಮಾಡಿದಾರಲ್ಲ ಪೇಮೆಂಟು, ನನಗೆ 500 ಜನ ಆಗ್ಬೇಕು ಇಲ್ಲಿ. ಇವಾಗ ಯಾವ ತರ ಫನಲ್ ವರ್ಕ್ ಆಗುತ್ತೆ, ಎಷ್ಟು ನಂಬರ್ ಜಾಸ್ತಿ ಆಗಬೇಕು ನೀವೇ ಹೇಳ್ಬೇಕು ಇದನ್ನ. 1000 ನಂಬರ್ನ ಜಾಸ್ತಿ ಮಾಡಬೇಕು ಸರ್. ಅಟ್ರಾಕ್ಟಿವ್ ಪೀಪಲ್ಸ್ ನಂಬರ್ ಜಾಸ್ತಿ ಆಗಬೇಕು. ಕರೆಕ್ಟ್. ಅಟ್ರಾಕ್ಟ್ ಅಲ್ಲಿ, ಅವೇರ್ನೆಸ್ ಅಲ್ಲಿ ಪೀಪಲ್, ಆಡ್ ಟು ಕಾರ್ಟ್ ಅಲ್ಲಿ ಪೀಪಲ್ ಜಾಸ್ತಿ ಆಗ್ಬೇಕು, ಕರೆಕ್ಟಾ? ಜಾಸ್ತಿ ಆದ್ರೆ ಎಲ್ಲಾನು ಜಾಸ್ತಿ ಆಗುತ್ತೆ, ಪ್ಯಾನಲ್ಲಿ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆ ಫನಲ್ ಏನಂತ? ಎಸ್ ಸರ್. ಇಟ್ ಇಸ್ 1 to 1 ರಿಲೇಟೆಡ್. ಓಕೆ, ಇಫ್ ಇನ್ ಕೇಸ್ ನಿಮ್ಗೆ ಈ ತರ ಏನೋ ಡೌಟ್ ಇದ್ರೆ ನೀವು ಆಫೀಸ್ಗೆ ಬರ್ತೀರಲ್ವಾ, ಆವಾಗ ನಂಗೆ ಕೇಳಿ, ನಾನು ಬೋರ್ಡಲ್ಲಿ ಚೆನ್ನಾಗಿ ಮಾಡಿ ಹೇಳ್ಕೊಡ್ತೀನಿ ನಿಮಗೆ, ಯಾಕಂದ್ರೆ ಆನ್ಲೈನ್ ಇಟ್ಸ್ ವೆರಿ ಡಿಫಿಕಲ್ಟ್. ಓಕೆ ಸರ್. ಫನಲಿಂಗ್ ಯಾಕೆ ಬೇಕು? ದಿಸ್ ಆಲ್ ಕಮ್ಸ್ ಅಂಡರ್ ಫನಲಿಂಗ್. ಇವಾಗ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಫನಲ್ ಗೊತ್ತಿಲ್ಲ ಆದರೆ ನೀವು ಯಾಕೆ ಈ ಬಿಸ್ನೆಸ್ನ ಮಾಡ್ತೀರಾ? ಇಮ್ಯಾಜಿನ್, ಓಕೆನಾ, ಇಲ್ಲಿ ಡೆಲಿವರಿ ಅಡ್ರೆಸ್ 50 ಜನ ಹಾಕಿದ್ದಾರೆ ಡೆಲಿವರಿ, ಓಕೆನಾ? 50 ಜನ ಪೇಮೆಂಟ್ ಯಾಕೆ ಮಾಡಿಲ್ಲ? ಡೌಟ್ ಬರುತ್ತಾ ಇಲ್ವಾ? 50 ಜನ ಡೆಲಿವರಿ ಅಡ್ರೆಸ್ ಹಾಕಿದ್ದಾರೆ, ಹಾಕಿ ಪೇಮೆಂಟ್ ಹತ್ರ ಬಂದಿದ್ದೀರಾ, ಪೇಮೆಂಟ್ ಗೇಟ್ವೇ ಬಂದಿದ್ದೀರಾ, ಪೇಮೆಂಟ್ ಮಾಡಿಲ್ಲ. ಪೇಮೆಂಟ್ ಮಾಡಿದ್ದು ಓನ್ಲಿ 5 ಪೀಪಲ್, 50 ಪೀಪಲ್ ಯಾಕೆ ಮಾಡಿಲ್ಲ? ಆವಾಗ ನಿಮ್ಮ ಹತ್ರ ಇನ್ನೊಂದು ಕಾನ್ಸೆಪ್ಟ್ ಇದೆ, ರೀಮಾರ್ಕೆಟಿಂಗ್ ಅಂತ ಒಂದು ಕಾನ್ಸೆಪ್ಟ್ ಇದೆ, ನರ್ಚರಿಂಗ್ ಪ್ರಾಸೆಸ್. ಇಲ್ಲಿ ಏನು ಮಾಡ್ತೀರಾ? ಮತ್ತೆ ಅವರಿಗೆ ಇಮೇಲ್ ಕಳಿಸ್ತೀರಾ, 5% ಅಡಿಷನಲ್ ಡಿಸ್ಕೌಂಟ್ ಕೊಡ್ತೀರಾ ಇಲ್ಲಿ ಪ್ರಾಡಕ್ಟ್ ಮೇಲೆ. ಇವಾಗ ಪ್ರಾಡಕ್ಟ್ 10,000 ಇದೆ ಅಂತ ತಿಳ್ಕೊಳ್ಳಿ, 5% ಡಿಸ್ಕೌಂಟ್ ಕೊಟ್ಟರೆ ಎಷ್ಟಾಯಿತು? 500 ರೂಪಾಯಿ ಡಿಸ್ಕೌಂಟ್ ಆಯ್ತಲ್ವಾ? 500 ರೂಪಾಯಿ ಮತ್ತೆ ಡಿಸ್ಕೌಂಟ್ ಕೊಡ್ತೀರಾ, ಒಂದು ಇಮೇಲ್ ಕಳಿಸ್ತೀರಾ, ಮತ್ತೆ ಇಮೇಲಲ್ಲಿ ಪೇಮೆಂಟ್ ಲಿಂಕ್ ಕೊಡ್ತೀರಾ, ಇಮಿಡಿಯೇಟ್ ಹೋಗಿ ಪೇಮೆಂಟ್ ಮಾಡಿ ಅಂತ, ಕರೆಕ್ಟ್? ಇದೆಲ್ಲ ಫನಲಿಂಗ್ ಇಲ್ಲ ಆದ್ರೆ ನಿಮ್ಗೆ ಎಷ್ಟು ಡ್ರಾಪ್ ಆಯ್ತು, ಏನ್ ಡ್ರಾಪ್ ಆಯ್ತು, ಹೆಂಗ್ ಗೊತ್ತಾಗತ್ತೆ? ದಟ್ ಇಸ್ ಮೈ ಕ್ವಶನ್. ಟ್ರ್ಯಾಕ್ ಮಾಡ್ಬೋದಲ್ವಾ ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ? ಸ್ಟೆಪ್ ಬೈ ಸ್ಟೆಪ್ ಟ್ರ್ಯಾಕ್ ಮಾಡ್ಬೋದಲ್ವಾ? ಎಸ್ ಸರ್. ಇದೇ ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಟ್ರ್ಯಾಕ್ ಮಾಡ್ಬೋದಾ? ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಈ ತರ ಟ್ರ್ಯಾಕ್ ಮಾಡ್ಬೋದಾ? ಕ್ವಶನ್. ನೋ ಸರ್. ಕರೆಕ್ಟ್. No, sir. ಈ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಬೇಕು. ನರ್ಚರಿಂಗ್ ಅಲ್ಲಿ ಇಲ್ಲಿ ಸೇಲ್ಸ್ ಇರಲ್ಲ, ಸೇಲ್ಸ್ ಅವನು ಇಲ್ಲ. ಇಲ್ಲಿ ಏನಿರತ್ತೆ? ಆಟೋಮೇಷನ್ ಇರುತ್ತೆ. ಇಮೇಲ್ ನ ಆಟೋಮೇಟ್ ಮಾಡಿರ್ತಾರೆ, ಕರೆಕ್ಟ್? ವಾಟ್ಸಪ್ ನ ಆಟೋಮೇಷನ್ ಮಾಡಿರ್ತಾರೆ. ಆಟೋಮೆಟಿಕ್ಲಿ ವಾಟ್ಸಪ್ ಇಂದ ಮೆಸೇಜ್ ಹೋಗುತ್ತೆ, ಆಟೋಮೆಟಿಕ್ಲಿ ಇಮೇಲ್ ಇಂದ ವಾಟ್ಸಪ್ ಹೋಗುತ್ತೆ, ಇಮೇಲ್ ಹೋಗುತ್ತೆ. ಇಲ್ಲಿ 5% ಡಿಸ್ಕೌಂಟ್, 5% ಡಿಸ್ಕೌಂಟ್, ಇಮೇಲ್ ಅಲ್ಲಿ 5% ಡಿಸ್ಕೌಂಟ್, ಎರಡಲ್ಲೂ 5% 10% ಡಿಸ್ಕೌಂಟ್ ಕೊಟ್ಟು ನೋಡ್ತಾರೆ ಅವ್ನು ಪರ್ಚೇಸ್ ಮಾಡ್ತಾರೆ ಇಲ್ಲ ಅಂತ. ಉಳಿದಿದ್ದು 45 ಪೀಪಲ್ ಪರ್ಚೇಸ್ ಮಾಡಿಲ್ಲ ಅಲ್ಲ, ಆ 45 ಪೀಪಲ್ಗೆ ಮಾತ್ರ ಹೋಗುತ್ತೆ ಅದು ಇಮೇಲ್ಸ್. ಅರ್ಥ ಆಗ್ತಿದ್ಯಾ? ಇವಾಗ ನೀವು ಇಲ್ಲಿ ಹೇಳ್ಬೋದು ಸರ್, Yes, ನೀವು sir.
ಯಾವಾಗ ಹೇಳ್ತಿರಲ್ಲ ಎ ಇಂದ ಜನರು ಜಾಬ್ ಹೋಗಲ್ಲ, ಇಲ್ಲಿ ಸೇಲ್ಸ್ ಟೀಮ್ ಅವರಿಗೆ ತಗೊಂಡ್ ಬಿಸಾಕ್ಬಿಟ್ರಿ ಅಂತ ಹೇಳ್ತೀರ. ಕರೆಕ್ಟ್. ಅದೊಂದು ಡೌಟ್ ಬಂದೇ ಬರುತ್ತೆ. ಸೊ ನರ್ಚರಿಂಗ್ ಪ್ರಾಸೆಸ್ ಸೇಲ್ಸ್ ಟೀಮ್ ಅವರು ಇರ್ತಾರೆ, ಇಲ್ಲ ಅಂತ ಇಲ್ಲ. ಇವಾಗ ಫ್ಲಿಪ್ಕಾರ್ಟ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ? ಫ್ಲಿಪ್ಕಾರ್ಟ್ ಅಲ್ಲಿ ಎಷ್ಟು ಪ್ರಾಡಕ್ಟ್ ಇದೆ? ಇಮ್ಯಾಜಿನ್ ಲ್ಯಾಕ್ಸ್ ಆಫ್ ಪ್ರಾಡಕ್ಟ್ಸ್, 10 lakhs ಪ್ರಾಡಕ್ಟ್ ಇದೆ ಅಂತ ತಿಳ್ಕೊಳ್ಳಿ. 100 ಪೀಪಲ್ ಸೇಲ್ಸ್ ಟೀಮ್ ಇಟ್ಟರೆ ಸಾಕಾಗತ್ತಾ? ನೋ ಸರ್. 1,000 ಇಟ್ಟರೆ ಸಾಕಾಗತ್ತಾ? 1 ಲಕ್ಷ ಇಟ್ಟರೆ ಸಾಕಾಗತ್ತಾ? 10 ಲಕ್ಷ ಇಟ್ಟರೆ ಸಾಕಾಗತ್ತಾ? 10 ಲಕ್ಷ ಸೇಲ್ಸ್ ಟೀಮ್ ಅವರಿಗೆ 10 ಲಕ್ಷ ಪ್ರಾಡಕ್ಟ್ ಇದೆ. ಇಲ್ಲಿ ಒಂದು ಪ್ರಾಡಕ್ಟ್ ಅಲ್ಲಿ ಮಿನಿಮಮ್ ದಿನಕ್ಕೆ ಒಂದು 50 ಆರ್ಡರ್ ಬಂದ್ರೆ ಅದು ಒಬ್ಬ ಸೇಲ್ಸ್ ಟೀಮ್ ಅವನು ಹೆಂಗ್ ಮ್ಯಾನೇಜ್ ಮಾಡ್ತಾನೆ? 50 ಆರ್ಡರ್ನ 50 ಜನ ಹತ್ರ ದಿನ ಹತ್ರ ಹೆಂಗ್ ಮಾತಾಡ್ತಾನೆ ಅವನು? ಕರೆಕ್ಟ್ ಅಲ್ವಾ? ಅರ್ಥ ಆಗ್ತಿದೆ ಮ್ಯಾಥಮೆಟಿಕ್ಸು? ಎಸ್ ಸರ್. ಅರ್ಥ ಆಗ್ತಿದೆ ಅಲ್ವಾ? ಸೊ ದಿಸ್ ಇಸ್ ವಾಟ್ ಸೇಲ್ಸ್ ಟೀಮ್ ಅವರು ಇದೆ, ಇಲ್ಲ ಅಂತ ಇಲ್ಲ. ಬಟ್ ಕಮ್ಮಿ ಇದ್ದಾರೆ, ಅಂದ್ರೆ 100 ಜನ ಇರ್ಬೋದು. ಎಲ್ಲ ಟೈಮಲ್ಲಿ ಅವ್ರು ಬರಲ್ಲ, ಸೇಲ್ಸ್ ಟೈಮಲ್ಲಿ ಬರಲ್ಲ. ಏನಾದ್ರು ಕಂಪ್ಲೇಂಟ್ಸ್ ಬಂತಂದ್ರೆ ಆವಾಗಲೇ ಅವ್ರು ನಿಮ್ ಕಾಲ್ ಆನ್ಸರ್ ಮಾಡ್ತಾರೆ. ಸಪೋರ್ಟ್ ಇರುತ್ತೆ ನಿಮ್ಗೆ, ಕರೆಕ್ಟ್ ಅಲ್ವಾ? ಸೊ ಇದು ಬಂದು ಡಿಜಿಟಲ್ ಮಾರ್ಕೆಟಿಂಗ್ ಫನಲ್. ಯಾವ ತರ ಫನಲ್ ವರ್ಕ್ ಆಗುತ್ತೆ, ಯಾವ ತರ ನಂಬರ್ಸ್ ಕೌಂಟ್ ಆಗುತ್ತೆ, ಯಾವ ತರ ರೀಟಾರ್ಗೆಟ್ ಮಾಡ್ತಾರೆ, ಯಾವ್ಯಾವ ಇದಕ್ಕೆಲ್ಲ ರೀಟಾರ್ಗೆಟ್ ಮಾಡ್ತಾರೆ, ಎಲ್ಲ ನಿಮ್ಗೆ ಗೊತ್ತಾಯ್ತು. ಕರೆಕ್ಟ್. ನಿಮ್ಗೆ ಈ ಕಾನ್ಸೆಪ್ಟ್ ಎಲ್ಲ ಗೊತ್ತಿದ್ದು ನೀವು ಇಂಟರ್ವ್ಯೂ ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಅಲ್ಲಿ ಹೋಗಿ ನಿಮ್ಗೆ ಮಾಡಿ ತೋರಿಸಿ ಅಂತ ಯಾರು ಹೇಳಲ್ಲ. ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿದೆ ಇಲ್ಲ ಅಂತ ನೋಡ್ತಾರೆ ಅಷ್ಟೇ. ಕಾನ್ಸೆಪ್ಟ್ ಗೊತ್ತಿದ್ರೆ ಆರಾಮಾಗಿ ನೀವು ಕ್ಲಿಯರ್ ಮಾಡ್ಬೋದು ಇಂಟರ್ವ್ಯೂನು. ಸೊ ದಿಸ್ ಇಸ್ ಡಿಜಿಟಲ್ ಮಾರ್ಕೆಟಿಂಗ್ ಫನಲ್. ಇಲ್ಲಿ ಸೇಲ್ಸ್ ಟೀಮ್ ಇರಲ್ಲ. ಇಲ್ಲಿ B2C ಮತ್ತೆ D2C ಗೆ ಡಿಫ್ರೆನ್ಸ್ ಇದೆ. ಅಂದ್ರೆ ಇಲ್ಲಿ ಕೆಲವು ನರ್ಚರಿಂಗ್ ಪ್ರಾಸೆಸ್ನ ಆಟೋಮೇಟ್ ಮಾಡಿರ್ತಾರೆ. ಸೇಲ್ಸ್ ಟೀಮ್ ಅವರಿಗೆಲ್ಲ ಸಪೋರ್ಟಿಗೆ ಹಾಕಿ ನರ್ಚರಿಂಗ್ ಪ್ರಾಸೆಸ್ನ ಆಟೋಮೇಟ್ ಮಾಡಿರ್ತಾರೆ. ಸೊ ದೇ ಟ್ರೈ ಟು ಜನರೇಟ್ ಮೋರ್ ಸೇಲ್ಸ್ ಆನ್ ಥ್ರೂ ವಾಟ್ಸ್ಆಪ್ ಆರ್ ಥ್ರೂ ಇಮೇಲ್ಸ್. ಅಲ್ಲಿಂದನೇ ಮತ್ತೆ ಫ್ಲಿಪ್ಕಾರ್ಟ್ ಆ್ಯಪ್ ಇದ್ರೆ ಅಲ್ಲಿ ನೋಟಿಫಿಕೇಶನ್ ಬರುತ್ತೆ, ಸೇಲ್ ಇಸ್ ಲೈವ್ 24 hours ಅಲ್ಲಿ ಗೆಟ್ 10% ಅಡಿಷನಲ್ ಡಿಸ್ಕೌಂಟ್. ಫ್ಲಿಪ್ಕಾರ್ಟ್ ಆ್ಯಪ್ ಇದೆ, ಎಷ್ಟು ಜನದ ಆ್ಯಪ್ ಇದೆ, ಅದರಲ್ಲಿ ನೋಟಿಫಿಕೇಶನ್ ಬರ್ತಾ ಇರಲ್ವಾ? ಕರೆಕ್ಟ್. ದೇ ಟ್ರೈ ಟು ಎಂಗೇಜ್, ದೇ ಟ್ರೈ ಟು ನರ್ಚರ್ ಯು ಗಿವಿಂಗ್ ಆಫರ್ಸ್. ಸೊ ನಾವ್ ದಿಸ್ ಇಸ್ ಬ್ರ್ಯಾಂಡ್ ಫನಲ್. ಬ್ರ್ಯಾಂಡಿಂಗ್ ಹೆಂಗ್ ಯಾವ ತರ ಮಾಡೋದು? ಸೇಮ್ ಸ್ಟೆಪ್ಸ್ ಆಲ್ಮೋಸ್ಟ್ ಸೇಮ್ ಇದೆ ನೋಡಿ. ಅವೇರ್ನೆಸ್ ಅಂತ ಇದೆ. ಅವೇರ್ನೆಸ್ ಅಂದ್ರೆ ಏನು? ನಿಮ್ಗೆ ಗೊತ್ತಿರೋದೆ ಅವೇರ್ನೆಸ್ ಅಂದ್ರೆ ಏನಂತ. ಪ್ರಮೋಟಿಂಗ್ ಯುವರ್ ಪ್ರಾಡಕ್ಟ್ ಅಲ್ವಾ, ಆರ್ ಸರ್ವಿಸಸ್. ಕರೆಕ್ಟ್. ಕನ್ಸಿಡರೇಷನ್ ಅಂದ್ರೆ ಏನು? ನಾನು ನಿಮ್ ಪ್ರಾಡಕ್ಟ್ ನ ಯಾಕೆ ಕನ್ಸಿಡರ್ ಮಾಡಬೇಕು, ಯಾಕೆ ಇನ್ನೊಬ್ರ ಪ್ರಾಡಕ್ಟ್ ನ ಕನ್ಸಿಡರ್ ಮಾಡಬಾರ್ದು, ಅದೊಂದು ಕ್ವಶನ್ ಬದಲೇಬೇಕಲ್ವಾ ಕನ್ಸಿಡರೇಷನ್ ಸ್ಟೇಜ್ ಅಲ್ಲಿ. ಕರೆಕ್ಟ್. ಪ್ರಿಫರೆನ್ಸ್ ಅಂದ್ರೆ ಏನು? ಪ್ರಿಫರೆನ್ಸ್ ಅಂದ್ರೆ ಏನು? ಮೊಬೈಲ್ಸ್ ಕಂಪನಿಯಲ್ಲಿ ತುಂಬಾ ಕಂಪನೀಸ್ ಇದೆ. ಆಪಲ್ ಇದೆ, ಸ್ಯಾಮ್ಸಂಗ್ ಇದೆ, ಒನ್ ಪ್ಲಸ್ ಇದೆ. ಕರೆಕ್ಟ್. ತುಂಬಾ ಕಂಪನೀಸ್ಗಳಿವೆ. ನೀವು ಯಾಕೆ ಆಪಲ್ ಹೋಗ್ಬೇಕು, ಯಾಕೆ ಸ್ಯಾಮ್ಸಂಗ್ಗೆ ಹೋಗ್ಬೇಕು, ಯಾಕೆ ಒನ್ ಪ್ಲಸ್ಗೆ ಹೋಗ್ಬೇಕು? ಯಾಕೆ ನೀವು ಪ್ರಿಫರೆನ್ಸ್ ಕೊಡ್ತೀರಾ ಈ ಕಂಪನೀಸ್ಗೆ? ನಿಮ್ಗೆ ಏನಾದ್ರು ಇಷ್ಟ ಆಗಿರುತ್ತೆ ತಾನೇ, ಅದಕ್ಕೆ ತಾನೇ ನೀವು ಪ್ರಿಫರೆನ್ಸ್ ಕೊಡೋದು. ಇಲ್ಲಾದ್ರೆ ಸುಮ್ನೆ ಹೋಗಿ ಇಲ್ಲ ನಾನು ಒನ್ ಪ್ಲಸ್ ಪರ್ಚೇಸ್ ಮಾಡ್ತೀನಿ, ಏನು ಗೊತ್ತಿಲ್ಲ, ಫೀಚರ್ಸ್ ಎಲ್ಲ ನೋಡಿದೀವಿ ಬಟ್ ಬೇರೆ ಬ್ರ್ಯಾಂಡ್ ನೋಡಿಲ್ಲ, ಕ್ವಾಲಿಟಿ ಎಲ್ಲ ಬೇರೆ ಬ್ರ್ಯಾಂಡ್ ನೋಡಿಲ್ಲ, ಸುಮ್ನೆ ಹೋಗಿ ಹಾರ್ಡ್ ಕೋರ್ ಫ್ಯಾನ್ ಇರ್ತಾರಲ್ವಾ ಅವ್ರು ಹೋಗ್ತಾರೆ. ಬಟ್ ದಟ್ ಇಸ್ ನಾಟ್ ರಿಯಲ್ ಪರ್ಚೇಸ್. ರಿಯಲ್ ಪರ್ಚೇಸ್ ಅಂದ್ರೆ ಪ್ರಾಪರ್ ಸ್ಟಡಿ ಮಾಡಿ ಹೋಗ್ತಾರೆ, ಯಾವ ತರ ಏನ್ ತಗೊಳ್ಬೇಕು. ಯಾಕಂದ್ರೆ ಯು ಆರ್ ಇನ್ವೆಸ್ಟಿಂಗ್ ಹ್ಯೂಜ್ ಮನಿ ಇಯರ್. ಆಪಲ್ಗೆ ಮಿನಿಮಮ್ 70,000 ಇನ್ವೆಸ್ಟ್ ಮಾಡಬೇಕು, ಸ್ಯಾಮ್ಸಂಗು ಅಷ್ಟೇ 70 to 80,000 ಇನ್ವೆಸ್ಟ್ ಮಾಡಬೇಕು ಒಳ್ಳೆ ಫೋನ್ ಬೇಕಾದ್ರೆ. ಒನ್ ಪ್ಲಸ್ ಅಷ್ಟೇ, ಒನ್ ಪ್ಲಸ್ 40 to 50,000 ಇನ್ವೆಸ್ಟ್ ಮಾಡಬೇಕು ಒಳ್ಳೆ ಫೋನ್, ಹೈ ಎಂಡ್ ಫೋನ್ ಬೇಕಾದ್ರೆ. ಕರೆಕ್ಟ್ ಅಲ್ವಾ? ಅಷ್ಟೇ ಇನ್ವೆಸ್ಟ್ಮೆಂಟ್ ಇದೆ. ಬಟ್ ಬ್ಲೈಂಡ್ಲಿ ಯಾಕೆ ಪರ್ಚೇಸ್ ಮಾಡ್ತೀರಾ? ಯಾಕೆ ನಾನು ಆಪಲ್ ಪ್ರಿಫರ್ ಮಾಡಬೇಕು, ಯಾಕೆ ನಾನು ಸ್ಯಾಮ್ಸಂಗ್ ಪ್ರಿಫರ್ ಮಾಡಬೇಕು, ಯಾಕೆ ನಾನು ಒನ್ ಪ್ಲಸ್ ಪ್ರಿಫರ್ ಮಾಡಬೇಕು? ದಿಸ್ ಆರ್ ಸಮಥಿಂಗ್ ಇಟ್ ಗೋಸ್ ಆನ್ ದ ಬ್ರ್ಯಾಂಡ್ ಲೆವೆಲ್. ನಾವು ಬ್ರ್ಯಾಂಡ್ನ ಯಾವ ತರ ಮೇಂಟೈನ್ ಮಾಡಿದ್ವಿ, ಕ್ವಾಲಿಟಿ ಯಾವ ತರ ಕೊಡ್ತಾ ಇದ್ವಿ, ಪ್ರಾಡಕ್ಟ್ ಡಿಸೈನ್ ಯಾವ ತರ ಕೊಡ್ತಾ ಇದ್ವಿ, ಸರ್ವಿಸಸ್ ಯಾವ ತರ ಕೊಡ್ತಾ ಇದ್ವಿ. ಸೊ ಇದೆಲ್ಲ ಫ್ಯಾಕ್ಟರ್ ಇನ್ಕ್ಲೂಡ್ ಆಗುತ್ತೆ. ಆವಾಗಲೇ ಕಸ್ಟಮರ್ ಪ್ರಿಫರ್ ಮಾಡ್ತಾನೆ. ಇಲ್ಲ ನನಗೆ ಆಪಲ್ ಚೆನ್ನಾಗಿ ಬಂದಿದೆ, ನಾನು ಒಂದು 5 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ, ಸೊ ಐ ಆಮ್ ವೆರಿ ಹ್ಯಾಪಿ, ಇನ್ನೂವರೆಗೆ ನನಗೆ ಏನು ಪ್ರಾಬ್ಲಮ್ ಬಂದಿಲ್ಲ, ನಾನು ಇನ್ನೂವರೆಗೆ ಸರ್ವಿಸ್ ಕೊಟ್ಟಿಲ್ಲ, ಸೊ ₹1 ಇನ್ವೆಸ್ಟ್ಮೆಂಟ್ ನಂದು ಇಲ್ಲ. ಸೊ ನಾನು ನೆಕ್ಸ್ಟ್ ಇವಾಗ ನಾನು ಆಸ್ ಎ ಕಸ್ಟಮರ್ ನಾನು ನೆಕ್ಸ್ಟ್ ಇವಾಗ ನನ್ನ ಫೋನ್ ಅಪ್ಗ್ರೇಡ್ ಮಾಡಬೇಕಾದ್ರೆ, ಬೇರೆ ಫೋನ್ ತಗೊಳ್ಬೇಕಾದ್ರೆ ನಾನು ಯಾವ ಬ್ರ್ಯಾಂಡ್ನ ಸೆಲೆಕ್ಟ್ ಮಾಡ್ತೀನಿ?
ನಾನು ಯಾವ ಬ್ರ್ಯಾಂಡ್ನ ಪ್ರಿಫರ್ ಮಾಡ್ತೀನಿ? ಅನ್ಮ್ಯೂಟ್ ಮಾಡಿ. ಸೇಮ್ ಬ್ರ್ಯಾಂಡ್ ಆರ್ ಅದರ್ ಬ್ರ್ಯಾಂಡ್ ಸರ್? ಅಲ್ಲ, ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ರೆ ನಾನು ಅದೇ ಬ್ರ್ಯಾಂಡ್ನ ರಿಫರ್ ಮಾಡ್ತೀನಿ. ಎಸ್ ಸರ್, ಸೇಮ್ ಚೆನ್ನಾಗಿಲ್ಲ, ಬ್ರ್ಯಾಂಡ್. ಕರೆಕ್ಟ್, ನಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿಲ್ಲ ಅಂದ್ರೆ ನಾನು ಸ್ವಲ್ಪ ಬೇರೆ ಬ್ರ್ಯಾಂಡಿಗೆ ನೋಡ್ತೀನಿ. ಬ್ರ್ಯಾಂಡ್ ನೋಡಿದ್ರೆ ಆಗಲ್ಲ, ಬ್ರ್ಯಾಂಡ್ ತಕ್ಕಂತೆ ಫೀಚರ್ಸ್ ನೋಡಬೇಕು, ಪ್ರಾಡಕ್ಟ್ ಡಿಸೈನ್ ನೋಡಬೇಕು, ಲುಕ್ ನೋಡಬೇಕು, ಪ್ರೈಸಿಂಗ್ ನೋಡ್ಬೇಕು, ಏನು ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅದು ತುಂಬಾ ಇಂಪಾರ್ಟೆಂಟ್, ತುಂಬಾ ಮೇಜರ್ ರೋಲ್ ಪ್ಲೇ ಆಗುತ್ತೆ ಪ್ರೈಸಿಂಗ್. ಯಾಕೆ ರೆಡ್ಮಿ ಫೇಮಸ್ ಆಯಿತು, MI ರಿಯಲ್ಮಿ ಎಲ್ಲ ಯಾಕೆ ಫೇಮಸ್ ಆಯ್ತು ಅಂದರೆ, ಈ ಸ್ಯಾಮ್ಸಂಗ್ 40,000 ಕೊಡುವಂಥ ಫೋನ್ಸು ಅವನು 20,000 ಕೊಡ್ತಿದ್ದ. ದಟ್ ಇಸ್ ದ ಡಿಫ್ರೆನ್ಸ್. 20,000 ಉಳಿತಿದ್ದು. ಸೊ ಪೀಪಲ್ ಅಡಾಪ್ಟ್ ಮಾಡಿಬಿಟ್ರು ರಿಯಲ್ಮಿ MI ಯಾವುದೊಂದು, ಎಲ್ಲ ಚೈನಾ ಫೋನ್ಸ್ ಅಲ್ವಾ, ಅಡಾಪ್ಟ್ ಮಾಡಿಬಿಟ್ರು. ಸ್ಟೂಡೆಂಟ್ಸ್ ತುಂಬ ಟಾರ್ಗೆಟ್ ಮಾಡಿಬಿಟ್ರು MIಗೆ. ಯಾಕೆ? ಕಮ್ಮಿಯಲ್ಲಿ ಸಿಕ್ತು. ಅವ್ರಿಗೆ ಗೇಮ್ ಆಡೋಕ್ಕೆ ಸ್ಪೇಸ್ ಬೇಕು, ಮೆಮೊರಿ ಬೇಕು, ಒಳ್ಳೆ ಬ್ಯಾಟ್ರಿ ಬೇಕು, ಅದು ಅವ್ನು 20,000 ಕೊಡ್ತಿದ್ದಲ್ಲ MI. ಕರೆಕ್ಟ್. ಅದೇ ಸ್ಯಾಮ್ಸಂಗ್ ತಗೊಳ್ಬೇಕಾದ್ರೆ ಡಬಲ್ ಕೊಡಬೇಕು, ಆ್ಯಪಲ್ ತಗೊಳ್ಬೇಕಾದ್ರೆ ಇಂಟು 3 ಟೈಮ್ಸ್ ಕೊಡಬೇಕು, 3 ಪಟ್ಟು ಜಾಸ್ತಿ ಕೊಡಬೇಕು. ಕರೆಕ್ಟ್. ಅಷ್ಟು ಯಾಕೆ? ಪಾಕೆಟ್ ಮನಿನೆಲ್ಲ ಮನೇಲಿ ಅಷ್ಟು ಕೊಡೋದೇ ಇಲ್ಲ, ಯಾಕಂದ್ರೆ ಸ್ಟೂಡೆಂಟ್ ಲೈಫಲ್ಲಿ ಅಷ್ಟೆಲ್ಲ ಶೋಕಿ ಮಾಡೋಕೆ ಯಾರು ಬೀಳಲ್ಲ ಮನೆಯಲ್ಲಿ, ರೈಟ್? ಸೊ ಅದಕ್ಕೆ MI ರಿಯಲ್ಮಿ ಪ್ರೈಸಿಂಗ್ ಅಲ್ಲಿ ಆಟ ಆಡಿದ್ರು ಅವರು. ದೇ ಕೇಮ್ ಫ್ರಮ್ ಚೈನಾ, ಇಂಡಿಯಾದಲ್ಲಿ ಬಂದು ಇಂಡಿಯಾ ನಂಬರ್ 1 ಬ್ರ್ಯಾಂಡ್ ಆಗಿಬಿಟ್ರು ಇನ್ ಟರ್ಮ್ಸ್ ಆಫ್ ಸೇಲ್ಸ್. ಜಾಸ್ತಿ ಸೇಲ್ ಮಾಡಿದ್ದಾರೆ ಅವರು, ರೈಟ್? ನೆಕ್ಸ್ಟ್ ಬಂದು ಯೂಸೇಜ್. ಐ ಥಿಂಕ್ ಪ್ರಿಫರೆನ್ಸ್ ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ಯೂಸೇಜ್ ಅಂದ್ರೆ ಏನು? ನಾನು ಈ ಬ್ರ್ಯಾಂಡ್ನ ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಬಂದಿದ್ರೆ ಮಾತ್ರ ನಾನು ರೆಕಮೆಂಡ್ ಮಾಡ್ತೀನಿ. ಅಡ್ವೊಕೇಸಿ ಅಂದರೆ ರೆಕಮೆಂಡಿಂಗ್ ಪೀಪಲ್. ಇವಾಗ ನನ್ನ ಹತ್ರ ಯಾರಾದರೂ ಬಂದರೆ ನಂದು ಬಜೆಟ್, ನಾನು ಫಸ್ಟಿಗೆ ಹೇಳ್ತೀನಿ ನಿನ್ನ ಬಜೆಟ್ ಎಷ್ಟು. ಅವ್ನು ಹೇಳಿದ್ರೆ 1 ಲಕ್ಷ ತನಕ ನಾನು ಸ್ಪೆಂಡ್ ಮಾಡಬಹುದು ಫೋನಿಗೆ ಅಂತ ಹೇಳಿದರೆ, ನಾನು ಡೈರೆಕ್ಟಾಗಿ ಹೇಳ್ತೀನಿ ಗೋ ವಿತ್ ಐಫೋನ್, ಆ್ಯಪಲ್ ತಗೋ ಅಂತ ಹೇಳ್ತೀನಿ. ಡೋಂಟ್ ಗೋ ಫಾರ್ ಸ್ಯಾಮ್ಸಂಗ್. ಇನ್ನೊಂದು ಇದರಲ್ಲಿ 2 ಮತ್ತೆ ಡಿಫ್ರೆನ್ಶಿಯೇಟ್ ಬರುತ್ತೆ. ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ಕೆಲವರಿಗೆ ಆಂಡ್ರಾಯ್ಡೇ ಬೇಕು ಅಂತ ಹೇಳ್ತಾರೆ, ಅವಾಗ ಐ ಸಜೆಸ್ಟ್ ದೆಮ್ ಟು ಗೋ ವಿತ್ ಸ್ಯಾಮ್ಸಂಗ್. Because I have very good experience with Samsung as an Android and iOS as an Apple. One more, ವಿವೋನು ನನಗೆ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಆಂಡ್ರಾಯ್ಡ್ ಅಲ್ಲಿ. ಸೊ ಐ ವುಡ್ ರೆಕಮೆಂಡ್ ಸ್ಯಾಮ್ಸಂಗ್ ಆರ್ ವಿವೋ. ನೋಡಿ ಯಾವ ಪ್ರೈಸ್ ಎಫಿಷಿಯೆಂಟ್ ಬಂತು, ಬಜೆಟ್ ಅಲ್ಲಿ ಬಂದರೆ ಅದನ್ನ ತಗೊಳ್ಳಿ ಅಂತ ಹೇಳ್ತೀನಿ. ವಿವೋ ಇಸ್ ಎ ವೆರಿ ಗುಡ್ ಬ್ರ್ಯಾಂಡ್. ತುಂಬ ಪ್ರಾಡಕ್ಟ್ ಕ್ವಾಲಿಟಿ ಎಲ್ಲ ತುಂಬ ಇನ್ಕ್ರೀಸ್ ಮಾಡಿದ್ದಾರೆ, ಇಂಪ್ರೂವೈಸ್ ಮಾಡಿದ್ದಾರೆ ಪ್ರಾಡಕ್ಟ್ನ. ಕರೆಕ್ಟ್. ಸೊ ದಿಸ್ ಇಸ್ ಮೈ ರೆಕಮೆಂಡೇಶನ್. ನಾನು ಯಾಕೆ ರೆಕಮೆಂಡೇಶನ್ ಮಾಡ್ತೀನಿ? ಯಾಕಂದರೆ ನಾನು ಯೂಸ್ ಮಾಡಿದ್ದೀನಿ ಈ ಫೋನ್ಸ್ನ. ಯೂಸ್ ಮಾಡಿ ಆದಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಚೆನ್ನಾಗಿದ್ರೆ ಮಾತ್ರ ನಾನು ಮುಂದೆ ಯಾರಾದ್ರೂ ನಾನು ಕೇಳಿದರೆ ನಾನು ಹೇಳ್ತೀನಿ, ಈ ಥರ ತಗೋಪ್ಪ, ನಿನ್ನ ಬಜೆಟ್ ಎಷ್ಟಿದ್ರೆ ಈ ಫೋನಿಗೆ ಹೋಗು ಅಂತ. ಕರೆಕ್ಟ್. ದಿಸ್ ಇಸ್ ಬ್ರ್ಯಾಂಡ್ ಮಾರ್ಕೆಟಿಂಗ್ ಫನಲ್ ಅಂತ ಹೇಳ್ತೀವಿ, ಬ್ರ್ಯಾಂಡಿಂಗ್ ಅಂತ ಹೇಳ್ತೀವಿ. ಬ್ರ್ಯಾಂಡಿಂಗ್ ಈ ಫನಲ್ಲಿ ವರ್ಕ್ ಆಗುತ್ತೆ. ಬಟ್ ಇಲ್ಲಿ ನೀವು ಇವಾಗ ಏನಾದರೂ ಪ್ರಮೋಷನ್ ಮಾಡಬೇಕಾದ್ರೆ ಯು ಹ್ಯಾವ್ ಟು ಮೇಕ್ ಶ್ಯೂರ್ ಇದೊಂದು ನಿಮ್ಮ ಕಂಪನಿ ಬ್ರ್ಯಾಂಡು, ನಿಮ್ಮ ಲೋಗೋನು, ನಿಮ್ಮ ಪ್ರಾಪರ್ ಡಿಸೈನು ಪ್ರಾಪರ್ ಸ್ಟ್ರಕ್ಚರ್ ಆಗಿ ಇದೆಯಾ ಇಲ್ವಾ, ಸುಮ್ಮನೆ ಜಂಕಿ ಥರ ಡಿಸೈನ್ ಮಾಡಿದ್ದೀರಾ, ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗಬಾರ್ದು ಇಲ್ಲಿ ಬ್ರ್ಯಾಂಡ್ ಮಾರ್ಕೆಟಿಂಗಲ್ಲಿ. ಪ್ರಿಫರೆನ್ಸ್, ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ. ಆ ಕಾಂಪಿಟೇಷನ್ ನೀವು ಯಾವ ಥರ ಸ್ಟ್ಯಾಂಡ್ ಔಟ್ ಮಾಡ್ತೀರಾ, ನಿಮ್ಮ ಬ್ರ್ಯಾಂಡ್ನ ಯಾವ ಥರ ಪೊಸಿಷನ್ ಮಾಡ್ತೀರಾ ಮಾರ್ಕೆಟಲ್ಲಿ, ಅದು ತುಂಬ ಇಂಪಾರ್ಟೆಂಟು. ಯೂಸೇಜ್ ಅಂದರೆ ಯೂಸರ್ ಎಕ್ಸ್ಪೀರಿಯನ್ಸ್. ಅಗೇನ್ ಯೂಸರ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದ್ರೆ ಆರಾಮಾಗಿ ನಿಮ್ಮ ಪ್ರಾಡಕ್ಟ್ನ ಸೇಲ್ ಆಗುತ್ತೆ. ಇದು ಬಂದರೆ ಅಡ್ವಾನ್ಸ್ ಗ್ರೋತ್ ಮಾರ್ಕೆಟಿಂಗ್ ಫನಲ್. ನಾನು ಇದನ್ನು ನನಗೆ ಆಫ್ಲೈನ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ, ಓಕೆನಾ? ಆನ್ಲೈನ್ ಬೇಡ. ದಿಸ್ ಇಸ್ ವೆರಿ ಬಿಗ್ ಟಾಪಿಕ್ ಅಗೇನ್, ಯಾವ ಥರ ಮಾಡಬೇಕು ಅಂತ. ಸೊ ಸುಮ್ಮನೆ ಇವಾಗ ಒಂದು ಸ್ಕೋಪ್ ನೋಡೋಣ, ಏನೇನು ಸ್ಕೋಪ್ ಇದೆ, ಎಷ್ಟಿದೆ ಇಂಟರ್ನೆಟ್ ಯೂಸರ್. ದೇರ್ ಆರ್ 6 ಬಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಬೈ 2027. ಒಂದು ಅಸಂಪ್ಷನ್ ಕೊಟ್ಟಿದ್ದಾರೆ, 2027 ತನಕ 6 ಬಿಲಿಯನ್ ತನಕ ಇಂಟರ್ನೆಟ್ ಯೂಸರ್ ಆಗುತ್ತೆ ಅಂತ. ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ, ಇವಾಗ ನಿಮಗೆ ಹೇಳ್ಬೋದು ನಾನು ಯಾಕೆ ಡಿಜಿಟಲ್ ಮಾರ್ಕೆಟಿಂಗ್ನ ಕ್ಲಾಸಸ್ ಅಟೆಂಡ್ ಆಗ್ತಾ ಇದ್ದೀನಿ, ನಾನು ಕೆರಿಯರ್ ಇದರಲ್ಲಿ ಮಾಡ್ಬೋದಾ? ಅದಕ್ಕೆ ಈ ರೀಸನ್, ಡಿಜಿಟಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ವಿಲ್ ಬಿ ವ್ಯಾಲ್ಯೂಡ್ ಅಟ್ $24 billion ಇಂಡಸ್ಟ್ರಿ ಬೈ 2028. ಇಟ್ಸ್ ಬೂಮಿಂಗ್. ಇಟ್ ಇಸ್ ನಾಟ್ ಲಿಮಿಟೆಡ್ ಟು ಒನ್ ಎಕ್ಸ್ಟೆಂಟ್. AI ಬರುತ್ತೆ, ChatGPT ಬಂತು, ಮೆಟಾವರ್ಸು ಬರಲಿ, ಬಟ್ ಡಿಜಿಟಲ್ ಮಾರ್ಕೆಟಿಂಗ್ ವಿಲ್ ರಿಮೇನ್ ಫಾರ್ ಲಾಂಗ್ ಟೈಮ್. ಅದು ಇವಾಗಲೇ ಎಂಡ್ ಆಗಲ್ಲ. ಕೆಲವು ಇವಾಗ ಸಾಫ್ಟ್ವೇರಲ್ಲಿ ಟೆಕ್ನಾಲಜಿ ಎಲ್ಲ ಎಂಡ್ ಆಗಿದೆ,
ಕೆಲವು ಇವಾಗ ಅಕೌಂಟ್ ಸೆಕ್ಷನ್ ಅಲ್ಲಿ ತುಂಬಾ ಕಂಪನೀಸ್ ಅಲ್ಲಿ ಆಟೋಮೇಷನ್ ಆಗಿದೆ, ಸಾಫ್ಟ್ವೇರ್ಸ್ ಬಂದ್ಬಿಟ್ಟಿದೆ ಅಕೌಂಟ್ಸ್ ಮ್ಯಾನೇಜ್ ಮಾಡಕ್ಕೆ, ಎಂಪ್ಲಾಯೀಸ್ ನ ತೆಗಿತಿದ್ದಾರೆ, ರೈಟ್? ಸೊ ಅದು ಡಿಜಿಟಲ್ ಮಾರ್ಕೆಟಿಂಗ್ ಅಲ್ಲಿ ಈ ತರ ಏನೂ ಆಗಲ್ಲ, ಜಾಬ್ ಆದ್ರೂ ಹೋಗೋದೇ ಇಲ್ಲ ಡಿಜಿಟಲ್ ಮಾರ್ಕೆಟಿಂಗ್. ದಟ್ ಇಸ್ ಹೌ ದ ನಂಬರ್ ವಿ ಗಾಟ್ ಇಟ್. ಇಂಡಿಯಾ currently has more than 1.4 billion ಸ್ಮಾರ್ಟ್ಫೋನ್ ಓನರ್ಸ್. ನೋಡಿ ಎಷ್ಟು ಮೊಬೈಲ್ ಫೋನ್ ಓನರ್ಸ್ ಇದೆ ಅಂತ. ಮೊಬೈಲ್ ಫೋನ್ ಇದ್ರೆ ಡೆಫಿನೆಟ್ಲಿ ಬಿಸ್ನೆಸ್ ಆಗುತ್ತೆ. ಅಂಡ್ 692 ಮಿಲಿಯನ್ ಇಂಟರ್ನೆಟ್ ಯೂಸರ್ಸ್ ಎಷ್ಟಿದೆ ಮೊಬೈಲ್ ಫೋನ್ ಯೂಸರ್ಸ್ ಮೇಲೆ ಇದ್ದಿದ್ದು ಓವರ್ ಆಲ್ ಇಂಟರ್ನೆಟ್ ಯೂಸರ್ಸ್ ಬೈ 2027 ಅಲ್ಲಿ ಆಗತ್ತೆ ಅಂತ. ಇದು ಇರೋದು ಕರೆಂಟ್ ಮೊಬೈಲ್ ಫೋನ್ ಅಲ್ಲಿ ಇಂಟರ್ನೆಟ್ ಯೂಸ್ ಮಾಡೋ ಎಷ್ಟು ಜನ ಇದ್ದಾರೆ? 692 ಮಿಲಿಯನ್, ರೈಟ್? ದಿಸ್ ಇಸ್ ದ ಸ್ಕೋಪ್ ವಾಟ್ ಡಿಜಿಟಲ್ ಮಾರ್ಕೆಟಿಂಗ್ ಹ್ಯಾಸ್. ಕ್ಯಾರಿಯರ್, ಇವಾಗ ನಾನು ಅಲ್ಲಿ ಆಫ್ಲೈನ್ ಕ್ಲಾಸ್ ತಗೊಳ್ಳುವಾಗ ಕ್ಯಾರಿಯರ್ ಬಗ್ಗೆ ಸ್ವಲ್ಪ ಬೇರೆನೆ ನಿಮಗೆ ಹೇಳಿದ್ದೆ, ಲೈಕ್ ಫ್ರೀಲಾನ್ಸಿಂಗ್ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು, ರೈಟ್? ಸೊ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಅ ಕ್ಯಾರಿಯರ್ ಫಾರ್ ಯು. ವೈ? ಯಾಕೆ ನಿಮ್ಮ ಡಿಜಿಟಲ್ ಮಾರ್ಕೆಟಿಂಗ್ನ ಕ್ಯಾರಿಯರ್ ಆಗಿ ನೀವು ಮುಂದೆ ಒರೆಸಬೇಕು? ಹೈಲಿ ಡಿಮಾಂಡೆಡ್ ಇನ್ ದ ಮಾರ್ಕೆಟ್. ಒಂದು ಬಿಸ್ನೆಸ್ನ ನಿಮಗೆ ಮಾರ್ಕೆಟ್ ಮಾಡಬೇಕಾದ್ರೆ, ಪ್ರಮೋಷನ್ ಮಾಡಬೇಕಾದ್ರೆ ಒಬ್ಬ ಡಿಜಿಟಲ್ ಮಾರ್ಕೆಟರ್ ಬೇಕೇ ಬೇಕು. ಮತ್ತೆ ಅವನಿಗೆ ಒಳ್ಳೆ ಸ್ಯಾಲ್ರಿ ಬೇರೆ ಸಿಗತ್ತೆ. ಮತ್ತೆ ಈ ಇಂಡಸ್ಟ್ರಿ ಇದೆ ಅಲ್ವಾ, ಡಿಜಿಟಲ್ ಮಾರ್ಕೆಟಿಂಗ್ ಇಂಡಸ್ಟ್ರಿ ತುಂಬಾ ಟ್ರೆಮೆಂಡಸ್ಲಿ ಗ್ರೋ ಆಗ್ತಿದೆ. ತೋರಿಸಿದಿಲ್ಲ ಡೇಟಾ, ನಿಮಗೆ ತೋರಿಸಿದ್ರಿ ಲಾಸ್ಟ್ ಸ್ಲೈಡ್ ಅಲ್ಲಿ. ಯು ಕ್ಯಾನ್ ಸಿ $24 ಬಿಲಿಯನ್ ಇಂಡಸ್ಟ್ರಿ ಆಗುತ್ತೆ ಬೈ 2028. ದಟ್ ಇಸ್ ಅಸಂಪ್ಷನ್. ವೇರಿಯಸ್ ಕ್ಯಾರಿಯರ್ ಆಪ್ಷನ್ಸ್, ಇವಾಗ ನಿಮಗೆ ಇಲ್ಲಿ ತುಂಬಾ ಕ್ಯಾರಿಯರ್ ಆಪ್ಷನ್ ಸಿಗುತ್ತೆ. ನೀವು ಸ್ವಂತ ಸ್ಟಾರ್ಟ್ ಮಾಡ್ಬೋದು ಏಜೆನ್ಸಿ. ಇಫ್ ಯು ಹ್ಯಾವ್ ಗುಡ್ ಕ್ಲೈಂಟ್ಸ್, ಇಫ್ ಯು ನೋ ಸಮ್ ಕ್ಲೈಂಟ್ಸ್, ಯು ಕ್ಯಾನ್ ಸ್ಟಾರ್ಟ್ ಯುವರ್ ಓನ್ ಏಜೆನ್ಸಿ. ಮತ್ತೆ ನೀವು ಚೆನ್ನಾಗಿ, ನಿಮಗೆ ನಾಲೆಜ್ ಚೆನ್ನಾಗಿದ್ರೆ ನೀವು ಟ್ರೈನಿಂಗು ಕೊಡ್ಬೋದು, ಅದು ಒಂಥರ ಬಿಸ್ನೆಸ್ ಆಗ್ಬಿಡುತ್ತೆ, ಕರೆಕ್ಟ್? ಫ್ರೀಲಾನ್ಸಿಂಗ್, ಕ್ಲೈಂಟ್ಸ್ ನ ಮ್ಯಾನೇಜ್ ಮಾಡ್ಬೋದು, ಫ್ರೀಲಾನ್ಸಿಂಗ್ ಮಾಡ್ಬೋದು. ಸೊ ತುಂಬಾ ಅಪಾರ್ಚುನಿಟೀಸ್ ಇಲ್ಲಿ ನಿಮಗೆ ಇದೆ. ಸೊ ದಟ್ ಇಸ್ ಹೌ ಡಿಜಿಟಲ್ ಮಾರ್ಕೆಟಿಂಗ್ ಇಸ್ ಇವಾಲ್ವಿಂಗ್ ಹಿಯರ್. Okay, so this is completely about digital marketing. Okay, so ಏನಾದರೂ ಡೌಟ್ಸ್ ಎಲ್ಲ ಇದ್ರೆ ಕೇಳ್ಬೋದು ಫಾರ್ ಡಿಜಿಟಲ್ ಮಾರ್ಕೆಟಿಂಗ್. ನೋಟ್ಸ್ ಯಾರ್ಯಾರು ಬರ್ಕೊಂಡಿದ್ದೀರಾ? ಹ್ಯಾಂಡ್ ರೈಸ್ ಮಾಡಿ. ಗುಡ್ ಗುಡ್ ಗುಡ್. ಸರ್ ನಾಳೆ ಎಷ್ಟೊತ್ತಿಗಿರುತ್ತೆ ಕ್ಲಾಸು? ನಾಳೆ ಎಂಗೇಜ್ ಮಾಡ್ತೀರಾ ಸರ್ ನಾಳೆ? ಹಲೋ ಹಲೋ, ಹಾ ಹೇಳಿ. ಹೇಳಿ ಸರ್. ಸರ್ ನಾಳೆ ಕ್ಲಾಸ್ ಎಂಗೇಜ್ ಮಾಡ್ತೀರಾ? ಹಾ, ಕ್ಲಾಸ್ ಆನ್ಲೈನ್ ಇರುತ್ತೆ ನಾಳೆ. ನೆಕ್ಸ್ಟ್ ವೀಕ್ ಇಂದ ನಿಮಗೆ ಆಫ್ಲೈನ್ ಕ್ಲಾಸ್ ಇರುತ್ತೆ, ಸ್ಯಾಟರ್ಡೆ ಸಂಡೇ ಬೋತ್ ಡೇಸ್. ಇನ್ನೊಂದು ದೇರ್ ಆರ್ 6 ಬ್ಯಾಚಸ್. ಓಕೆನಾ ಸರ್? ಯಾವ ತರ 6 ಬ್ಯಾಚಸ್ ನ ಮಾಡ್ತೀವಿ, ವಿಲ್ ಅಪ್ಡೇಟ್ ಯು ಬೈ ಈವ್ನಿಂಗ್. ನಿಮಗೆ ವೀಕ್ ಡೇಸ್ ಅಲ್ಲಿ ಬರಕ್ಕಾಗತ್ತಾ? ವೀಕ್ ಡೇಸ್ ಅಲ್ಲಿ ಬರಕ್ಕಾಗತ್ತಾ? ಪೋಸ್ಟ್ 3 o'clock ಟು 2 o'clock ಆದ್ಮೇಲೆ ಬರಕ್ಕಾಗತ್ತಲ್ವಾ? ಓಕೆ, ನಾನು ಅದು ಪ್ಲಾನ್ ಮಾಡಿ ನಿಮಗೆ ಸ್ಯಾಟರ್ಡೆ ಬರ್ಬೋದು ಸರ್. ಸ್ಯಾಟರ್ಡೆ ಅಂದ್ರೆ ವೀಕೆಂಡ್ ಆಗುತ್ತೆ, ಸ್ಯಾಟರ್ಡೆ ಸಂಡೇ ಅಲ್ವಾ? ಸೊ ಹಾ, ಯಾಕಂದ್ರೆ ಏನಾಗುತ್ತೆ ಅಂದ್ರೆ ಬಂದ್ರೆ ಅಟ್ಲೀಸ್ಟ್ 4-5 hours ಇಲ್ಲಿ ಇರ್ಬೇಕು, ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಬೇಕು, ಕರೆಕ್ಟ್ ಅಲ್ವಾ? ಸೊ ಆನ್ಲೈನ್ ನಾನು ಟ್ರೈನಿಂಗ್ ಕೊಡ್ತೀನಿ, ಬಟ್ ಆಫ್ಲೈನ್ ಐ ವಿಲ್ ಬಿ ಹಿಯರ್. ನಾನು ಇಲ್ಲಿ ಇದ್ರೆ ನಿಮಗೆ ಹೇಳ್ಕೊಡ್ಬೋದು, ಕರೆಕ್ಟ್? ನಾನು ಪ್ಲಾನ್ ಕೊಡ್ತೀನಿ, ಇನ್ ಕೇಸ್ ನಿಮಗೆ ಓಕೆ ಆದ್ರೆ ಆ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡಿ. ಸೊ ಸ್ಯಾಟರ್ಡೆ ಸಂಡೇ ಆಫ್ ಕೋರ್ಸ್ ಇದ್ದೇ ಇರುತ್ತೆ. ಅಂಡ್ ನೋಟ್ಸ್ ಮಾಡಿದ್ರೆ ನೋಟ್ಸ್ ದಯವಿಟ್ಟು ಸ್ವಲ್ಪ ನೋಡ್ತಾ ಇರಿ. ನಾನು ಈ ರೆಕಾರ್ಡಿಂಗ್ ನ ಶೇರ್ ಮಾಡ್ತೀನಿ ನಿಮಗೆ. ಓಕೆ, ಫಾರ್ ಯುವರ್ ಬೆಟರ್ ಕ್ಲಾರಿಟಿ ನಾನು ರೆಕಾರ್ಡಿಂಗ್ ನ ಶೇರ್ ಮಾಡ್ತೀನಿ. ಓಕೆನಾ? ಯಾ, ಅಂಡ್ ಮೇಕ್ ಶೂರ್ ನೆಕ್ಸ್ಟ್ ಕ್ಲಾಸಿಗೆ ಎಲ್ರಿಗೂ ಅಟೆಂಡ್ ಆಗಕ್ಕೆ ಹೇಳಿ. ಬಿಕಾಸ್ ಇವಾಗ ನೆಕ್ಸ್ಟ್ ಕ್ಲಾಸ್ ಸ್ವಲ್ಪ ಪ್ರಾಡಕ್ಟ್ ಅನಾಲಿಸಿಸ್, ಕಾಂಪಿಟೇಟರ್ ಅನಾಲಿಸಿಸ್ ಮತ್ತೆ ಯೂಟ್ಯೂಬ್ ಮಾರ್ಕೆಟಿಂಗ್ ಎಲ್ಲ ರಿಯಲ್ ಟೈಮ್ ತಗೊಂಡೋಗ್ತೀನಿ ನಾನು. ಯೂಟ್ಯೂಬಲ್ಲಿ ಯಾವ ಥರ ಲೈವ್ ಮಾಡಬೇಕು, ಯಾವ ಥರ ಯೂಟ್ಯೂಬ್ನ ಬ್ಯಾಕ್ ಎಂಡ್ ರೆಕಾರ್ಡಿಂಗ್ ಮಾಡಬೇಕು, ಯೂಟ್ಯೂಬ್ ಲೈವ್ ಹೆಂಗೆ ಮಾಡಬೇಕು, ಬ್ರಾಡ್ಕಾಸ್ಟ್ ಹೆಂಗೆ ಮಾಡಬೇಕು, ಅದನ್ನ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಓಕೆ, ಸೊ ಇದೆಲ್ಲ ರಿಯಲ್ ಟೈಮ್ ಇರುತ್ತೆ, ಥಿಯರಿ ಜಾಸ್ತಿ ಇಡಲ್ಲ ನಾನು. ದಿಸ್ ಆರ್, ನಾನು ಇವಾಗ ಫನಲಿಂಗ್ ಬಗ್ಗೆ ಹೇಳಿದೆ, ಇದೆಲ್ಲ ಥಿಯರಿ ಅಲ್ಲ, ದಿಸ್ ಆರ್ ಎಕ್ಸ್ಪೀರಿಯನ್ಸ್ ಬೇಸ್ಡ್ ಥಿಂಗ್ಸ್. ಬಿಸ್ನೆಸ್ ಮಾಡೆಲ್ಸ್ ಬಗ್ಗೆ ಹೇಳಿದ್ದೆ ನಾನು. ಗ್ರೋತ್ ಮಾರ್ಕೆಟಿಂಗ್ ಒಂದು ಪೆಂಡಿಂಗ್ ಇಟ್ಟಿದ್ದೀನಿ, ಗ್ರೋತ್ ಮಾರ್ಕೆಟಿಂಗ್ ನಾನು ಎಂಡಲ್ಲಿ ಹೇಳ್ತೀನಿ, ಅದನ್ನ ಇಲ್ಲಿ ಮಾಡಿ ತೋರಿಸ್ತೀನಿ. ಸ್ಲೈಡ್ಸ್ ಅಲ್ಲೆಲ್ಲ ಆಗಲ್ಲ ಅದು. ಓಕೆ ಓಕೆ ಸರ್. ಸೊ ಇಂಟ್ರಾಕ್ಷನ್ ಇರಲೇಬೇಕು ಸೆಷನ್ ಅಲ್ಲಿ. ಇಂಟ್ರಾಕ್ಷನ್ ಇಲ್ಲ ಆದರೆ ನನಗೆ ಗೊತ್ತಾಗಲ್ಲ, ಯಾಕಂದ್ರೆ ಏನು ಗೊತ್ತಾ, ನಾನು ಇವಾಗ ಸ್ಲೈಡ್ ಪ್ರೆಸೆಂಟ್ ಮಾಡಿದ್ರೆ ನನಗೆ ಏನು ಡಿಸ್ಪ್ಲೇ ಕಾಣಿಸಲ್ಲ. ಸೊ ಐ ಮೇ ನಾಟ್ ನೋಯಿಂಗ್ ಹೂ ಇಸ್ ಅಂಡರ್ಸ್ಟ್ಯಾಂಡಿಂಗ್, ಯಾರಿಗೆ ಅರ್ಥ ಆಗ್ತಿದೆ, ಯಾರಿಗೆ ಅರ್ಥ ಆಗಿಲ್ಲ. ಅನ್ಮ್ಯೂಟ್ ಮಾಡಿ ಕೇಳಿದ್ರೆ ನನಗೆ ಅರ್ಥ ಆಗುತ್ತೆ, ಓಕೆ ಅರ್ಥ ಆಗಿದೆ ಅಂತ ಗೊತ್ತಾಗುತ್ತೆ ನನಗೆ. ಓಕೆ, ಐ ಹೋಪ್ ಯು ಲೈಕ್ ದಿಸ್ ಸೆಷನ್. Yes sir. We'll catch up tomorrow.
and make sure you inform everybody to join because 60 people has paid, right? So at least ಆ ವ್ಯಾಲ್ಯೂನ ಕೊಡಬೇಕು. ಸೊ ಎಲ್ರಿಗೂ ಹೇಳಿ ಜಾಯ್ನ್ ಆಗೋಕ್ಕೆ, ಆನ್ ಟೈಮ್ ಜಾಯ್ನ್ ಆಗಕ್ಕೆ ಹೇಳಿ, ಡೋಂಟ್ ಡಿಲೇ ಇಟ್. ಸೊ ಟುಮಾರೋ ಆಲ್ಸೋ ಐ ವಿಲ್ ಟೇಕ್ ಆನ್ ದ ಸೇಮ್ ಟೈಮ್ 2 o'clock. From next Saturday, Sunday, I will call you people to office. Okay? Okay, sir. Yeah. Okay. Thank you so much. Thank you so much for your time. Bye-bye.